ಈ ಫೀಲ್ಡು ಅನಿರೀಕ್ಷಿತ ಮತ್ತು ಆಕಸ್ಮಿಕ. ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲೆಲ್ಲ ಓದ್ಕೊಂಡು ಹಿಂಗೆಲ್ಲ ಓದ್ಕೊಂಡು ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿ ಕೀಳಿರುವೆ ಆಗೋಗ್ಬಿಟ್ಟಿದೆ. ನನಗೆ ಅರ್ಥ ಆಗಲಿಲ್ಲ. ವಾರದಾಗ ಊಟ ಮಾಡ್ಕೊಂಡು ಆಗದೆ ಮನೆ ಊಟ ಮಾಡ್ಕೊಂಡು ನಾಲ್ಕು ಪತ್ರ ಮಾಡ್ತೀರಾ? ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ಎಪಿಸೋಡ್ ನಮ್ಮೆಲ್ಲರಿಗೂ. ಯಾಕೆಂದರೆ ನಮ್ಮ ಜೊತೆ ಇದ್ದಾರೆ ಹಿರಿಯ ರಂಗಕರ್ಮಿ, ಯಾವಾಗಲೂ ಸದಾ ನಮ್ಮೆಲ್ಲರ ಮುಖ್ಯಮಂತ್ರಿ ಆಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಸರ್. ಮುಖ್ಯಮಂತ್ರಿ ಚಂದ್ರು ಸರ್, ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ದ ಶೋ. ಒಳ್ಳೆಯದು. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ನೀವು ನಮ್ಮ ಜೊತೆ ಒಂದಿಷ್ಟು ಸಮಯ ಕಳೆಯೋದಕ್ಕೆ ಒಪ್ಕೊಂಡಿರೋದಕ್ಕೆ. ಮೊದಲನೇದಾಗಿ ನಿಮ್ಮ ರಂಗಭೂಮಿ ಪಾದಾರ್ಪಣೆ ಯಾವಾಗ ಮತ್ತು ಹೇಗೆ? ನನ್ನ ಈ ಫೀಲ್ಡು ಅನಿರೀಕ್ಷಿತ ಮತ್ತು ಆಕಸ್ಮಿಕ. ನಾನು ಅದನ್ನು ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ರಂಗಭೂಮಿಗೆ ಸಂಬಂಧಪಟ್ಟವರಿಲ್ಲ. ವೃತ್ತಿ ರಂಗಭೂಮಿಯಲ್ಲಾಗಲಿ ಅಥವಾ ಕಾಲೇಜು ಮತ್ತು ಯಾವುದೋ ನಮ್ಮ ಕುಟುಂಬದಲ್ಲೇ ಸಣ್ಣ ಹಳ್ಳಿ, ಕುಗ್ರಾಮ ಅಂಥ ಹಳ್ಳಿಯಿಂದ ಬೆಳೆದು ಬಂದಂಥವ್ರಾದ್ರಿಂದ, ಆಮೇಲೆ ಬಡತನದ ರೇಖೆ ಇಂಥ ಲೆವೆಲ್ಗಿದ್ದಂಥವ್ರಿಗೆ ಇವೆಲ್ಲ ಉತ್ಸಾಹದಲ್ಲಿ ಮಾಡೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಓದೋದ್ರೇ ಕಷ್ಟ ಇರ್ತಿತ್ತು. ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲೆಲ್ಲ ಓದ್ಕೊಂಡು ಹಿಂಗೆಲ್ಲ ಓದ್ಕೊಂಡು ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದು. ದುಡ್ಡು ಹೆಚ್ಚು ಖರ್ಚು ಮಾಡೋಕ್ಕಾಗ್ತದೆ. ಹಾಗಾಗಿ ನಂಟಿರಲಿಲ್ಲ. ಅದು ಯಾಕೆ ಬಂತೋ ಗೊತ್ತಿಲ್ಲ, ಆಕಸ್ಮಿಕವಾಗಿ ಬಂತು. ಅದು ಬಹುತೇಕ ಒಂದು ಕಾಲೇಜಿನಲ್ಲಿ BSc ಓದ್ತಿರ್ಬೇಕಾದ್ರೆ ಓದ್ತಿದ್ದೆ ಅಷ್ಟೇ, ಓದ್ತಿರಲಿಲ್ಲ. ಅಂದರೆ ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ಗೆ ಹೋಗಿದ್ದರಿಂದ ಆ ಇಂಗ್ಲೀಷ್ ಮಾಡೋ ಸ್ಟೈಲು ಮತ್ತು ಬೆಂಗಳೂರು ಹುಡುಗರ ಜೊತೆ ನಾವು ಒಂಥರ ಕೀಳಿರುಮೆ ಆಗೋಗ್ಬಿಟ್ಟಿತ್ತು. ಏನಿದು ಪಟಾಪಟ್ ಮಾತಾಡ್ತಾರೆ, ನಮಗೆ ಮಾತಾಡೋಕ್ಕೆ ಬರೋಲ್ಲ, ಇನ್ನು ಜೊತೆಗೆ ಪಾಠ ಬೇರೆ ಅರ್ಥ ಆಗಲ್ಲ. CBZ ಬೇರೆ ನಾನು ತಗೊಂಡಿದ್ದಿತ್ತು, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಡಿಗ್ರಿನಲ್ಲಿ. ಅದು 3ನೇ ದರ್ಜೆಯಲ್ಲಿ ಪಾಸಾಗಿ ಹೋಗಿದ್ದಿದ್ದು. ಆ ಕಾಲದಲ್ಲೆಲ್ಲ 70-80 ಎಕ್ಸ್ಪೆಕ್ಟ್ ಮಾಡೋದೇ ಕಷ್ಟ ಆಯ್ತು. ಅದು ಯಾರು ನಗರದವ್ರು ಮಾತ್ರ ಮಾಡ್ಕೊತಿದ್ರು, ನಮ್ಮಲ್ಲೆಲ್ಲ. ಅಂಥ ಸಮಯದಲ್ಲಿ ನಮಗೆ ನಾಟಕದ ಹೆಂಗೆ ಸಾಧ್ಯ ಆಗಿದೆ? ಮಾಡ್ತಿರ್ಬೇಕಾದ್ರೆ ಅಲ್ಲೊಬ್ರು ಯಾರೋ ಕಲಾದರ್ಶಿ ಅಂತ ಒಬ್ಬರು ಮೇಸ್ಟ್ರಿಗೆ ನಾಟಕದ ಹುಚ್ಚಿರೋರಿದ್ರು. ಅಂದರೆ ಈ ಥರದ್ದು ಅವರಲ್ಲಿ ಕಾಲೇಜ್ ಡೇಸ್ಗೆ ಒಂದಿಷ್ಟು ನಾಟಕ ಆಡ್ಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಅವ್ರಿಗೆ ಒಪ್ಕೊಂಡ್ರು ಯಾರೋ ಪ್ರಿನ್ಸಿಪಾಲು. ಆ ನಾಟಕ ಮಾಡೋಕ್ಕೆ ಅವರೇ ಬರೆದಿದ್ದ ಏಜ್ ಬಾರ್ ಅಂತ ಒಂದು ನಾಟಕನ, ಯಾವಾಗ ನಾನು ಹೇಳ್ತಿರೋದು 71-72 ಓಕೆ, BSc ಓದ್ತಿರ್ಬೇಕಾದ್ರೆ ಅನಿರೀಕ್ಷಿತವಾಗಿ ಅದು ಎಂಟ್ರಿ ಬಲವಂತ ಮಾಡಿ ನನ್ನ ಹಾಕಿದ್ರು. ಆ ಕಾಲದಲ್ಲೇ ಒಂದು ಗೌಡನ ಪಾತ್ರ, ಅಂದರೆ ನನಗೆ ಅವಾಗೇನು 21-22 ವರ್ಷ ಇರ್ಬೋದೇನೋ, ಗೌಡನ ಪಾತ್ರ ಮಾಡಿಸಿದ್ರು. ಅದು ಏಜ್ ಬಾರ್ ಅಂತ, ಗಾಯನ ಸಮಾಜ ಅಂತ ಇದೆಯಲ್ಲ, ಹೌದು, ಅಲ್ಲಿ ಮೊದಲನೇ ಕಾಲು ಪ್ರದರ್ಶನ ನಾನು ಬಣ್ಣ ಹಾಕಿದ್ದು 71-72 ಬಣ್ಣ ಹಾಕಿದ್ದು. ಆಮೇಲೆ ನಿಂತೋಯ್ತು ತಿರುಗಿ ನಾನು. ಆ ನಾಟಕ ಲಾ ಕಾಲೇಜಿಗೆ ಬಂದೆ. ಅಲ್ಲಿಂದ ಆಚೆಗೆ ಅಲ್ಲೊಂದು 2 ನಾಟಕ ರಿಚರ್ಡ್ ಲೂಯಿಸ್ ಇವರೆಲ್ಲ ಸೇರ್ಕೊಂಡು ಮಾಡಿಸಿದ್ದು. ಅಂದರೆ ಈ ಹುಡುಗರ ಥರ ಮಾಡ್ತೀವಲ್ಲಪ್ಪ, ಅದೇನು ಕ್ಯಾನ್ರಾ ಆಗಿರೋದ ಸ್ಟೇಜು ಗೀಜು ಅವೆಲ್ಲ ಸುಮ್ಮನೆ ಮಾತಾಡ. ಅಂಥ ನಾಟಕದಲ್ಲಿ ಪ್ರಾರಂಭ ಆಗಿದ್ದು ನನಗೆ ಬಿಟ್ಟೋಯ್ತು. ಆಮೇಲೆ ಕೆಲಸ ಸಿಕ್ತು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಗುಮಾಸ್ತನಾಗಿ, ಕ್ಲರ್ಕಾಗಿ, ನರಸಿಂಹಯ್ಯನವರು ವೈಸ್ ಚಾನ್ಸಲರ್ ಆಗಿದ್ದಂಥ ಸಂದರ್ಭದಲ್ಲಿ. ಆಗ ಅಲ್ಲಿ ಟೀ ನಾನು ಬ್ಯಾಚುಲರು, ಮತ್ತು ವಾರದನ್ನ ಊಟ ಮಾಡ್ಕೊಂಡು ಅಕ್ಕದೇವ್ರ ಮನೇಲಿ ಊಟ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಿದ್ದೆ. ಅವಾಗ 220 ರೂಪಾಯಿ ಸಂಬಳ ನನಗೆ ಆ ಕಾಲದಲ್ಲಿ. LLBನೂ ಓದ್ತಾ ಇದ್ದಾಗ ಸಿಗ್ತದೆ. ಆಗ ಅದೇ ದೊಡ್ಡದು ನನಗೆ. ಅದು ಸಿಕ್ಬಿಟ್ರೆ ಅದ್ಭುತ. ಅದು ಜೀವನದಲ್ಲಿ ನನ್ನ ಕುಟುಂಬದವ್ರಿಗೊಂದಷ್ಟು ದುಡ್ಡು ಕೊಟ್ಟು ನಾನೇನೋ ಸೆಟ್ಲ್ ಆಗೋಗ್ಬಿಟ್ಟು ಅಂತ ಒಂದು ಲೆಕ್ಕಾಚಾರ. ಅದು ಆವತ್ತಿನ ಕಾಲದಲ್ಲಿ ಹಂಗೆ ಇದ್ದಿದ್ದು. ಅವಾಗ ದುಡ್ಡು 5 ರೂಪಾಯಿ 10 ರೂಪಾಯಿಗೆಲ್ಲ ಬೆಲೆ ಇರ್ತಿತ್ತಲ್ಲ. ಅಲ್ಲೂ ನಾಟಕ ಅದೇ ಏಜ್ ಬಾರ್ ಮಾಡಿದ್ದಾದಮೇಲೆ ಕಾಲೇಜ್ ಡೇಸ್ನಲ್ಲಿ ಮಾಡ್ತಿರ್ಬೇಕಾದ್ರೆ ಪ್ರಸನ್ನ ಡೈರೆಕ್ಟರ್ ಇದ್ದಾರಲ್ಲ, ನಮ್ಮ ಸಮುದಾಯದ ದೊಡ್ಡ ಡೈರೆಕ್ಟರ್, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಹೌದು, ತಾಯಿ, ಆಮೇಲೆ ಉತ್ತಮ ಬಿಡಿದರೆ, ಇವೆಲ್ಲ ಮಾಡಿದ ನಾಟಕ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು. ಅವರು ಅಲ್ಲೇ ಕೆಮಿಸ್ಟ್ರಿ ರ್ಯಾಂಕ್ ಹೋಲ್ಡ್ರು ಸೆಂಟ್ರಲ್ ಕಾಲೇಜ್ನಲ್ಲಿ, ಬುದ್ಧಿವಂತರು. ಅಲ್ಲಿ ಬರ್ತಿದ್ರು. ಅಲ್ಲಿ ಕಾಫಿ ಕುಡಿಯೋಕೆ ಹೋಗ್ತಿದ್ದ ಕ್ಯಾಂಟೀನ್ಗೆ. ನಾನು ಹೋಗಿ ಕೂತಿದ್ದಾಗ ಅವ್ರದ್ದು ಯಾವುದೋ ತಾಯಿ ನಾಟಕ ನಡೀತಿತ್ತು ಆ ಟೈಮ್ನಲ್ಲಿ. ಇದು ನಾನು ಹೇಳ್ತಿರೋದು 75 ಸುಮಾರು ಇರ್ಬೋದು, 74-75 ಸುಮಾರು. ಅನಿರೀಕ್ಷಿತ ಅಂತ ಹೇಳೋದು. ಟೀ ಕುಡಿತಾ ಕೂತ ನನ್ನ ಎದುರುಗಡೆ ಕೂತಿದ್ರು ಅವರು, ನಾನು ಕುಡಿತಿದ್ದೆ. ಹಾಗೆ ನನಗೆ ಇದು ಬೇರೆ ಅಭ್ಯಾಸ ಆಯಿತು. ಅದು ಮಾಡ್ಕೊಂಡು ಅವ್ರಿಗೇನಿರಲಿಲ್ಲ, ಅವ್ರು ಬೇರೆ ಟೀ ಕುಡ್ತಿದ್ರು. ಮತ್ತು ಯಾವ್ರಿ ನಿಮ್ಮದು ಒಂದು ಸ್ವಲ್ಪ ಪರಿಚಯ ಮಾಡ್ಕೊಂಡ್ರಲ್ಲಿ. ಯಾಕೆ ಸರ್ ಅಂತ ಹೇಳಿ, ಇಂಥದ್ದು ಊರು ಹಿಂಗೆ ಮಾಡ್ತಾಯಿದ್ದೀನಿ ಕೆಲಸ. ನಾಟಕದಲ್ಲಿ ಪಾತ್ರ ಮಾಡ್ತೀರಾ? ಇಲ್ಲ ಸರ್, ನನಗೇನು ಗೊತ್ತಿಲ್ಲ, ನಾಟಕ ಅಂದ್ರೆ ಏನೂ ಗೊತ್ತಿಲ್ಲ. ನೋಡಿದ್ದು ನಮ್ಮೂರ ಕಡೆ ಸಂಪೂರ್ಣ ರಾಮಾಯಣ, ನಾನು ಶೂರ್ಕರ್ಣ, ಇಂಥವೆಲ್ಲ ರಾತ್ರಿ ಹೊತ್ತು ವರ್ಷಕ್ಕೊಂದು ಹಬ್ಬ ಮಾಡ್ತಾರಲ್ಲ, ರಾತ್ರಿ ಎಲ್ಲ ಮಾಡ್ತಿದ್ರು. ಆ ನಾಟಕದಲ್ಲಿ ನೋಡ್ತಿದ್ದಷ್ಟೇ, ನನಗೆ ಅವೆಲ್ಲ ಗೊತ್ತಿಲ್ಲ. ಕಲಾಕ್ಷೇತ್ರನೂ ಕೂಡ ನನಗೆ ಗೊತ್ತಿಲ್ಲ ಸರ್ ಅಂತ ನಾನು ಹೇಳ್ತೀನಿ. ಮಾಡಿ ಪರಿಚಯ ಮಾಡ್ಕೊಂಡ್ರು.
ಇಲ್ಲ ಸರ್ ಹಾಗೆಲ್ಲ. ಆಮೇಲೆ ನೀವು ನಾಟಕಕ್ಕೆ ಕರೆದಾಗ ನಾವು ಬಂದು ಹೋಗೋಕ್ಕೆ ದುಡ್ಡು ಪಡ್ಡು ಅವೆಲ್ಲ ಇಲ್ಲ ನಮ್ಮ ಹತ್ರ ಹೆಚ್ಚಿಗೆ ಖರ್ಚು ಮಾಡೋಕ್ಕೆ. ತಿಂಡಿ ಪಂಡಿ ಕಷ್ಟ ಆಗುತ್ತೆ ಅಂದಾಗ ಅವೆಲ್ಲ ನಾವು ನೋಡ್ಕೋತೀವಿ, ಬನ್ನಿ ತಿಂಡಿ ಗಿಂಡಿ ಎಲ್ಲ ನಾವೆಲ್ಲೇ ಕೊಡಿಸ್ತೀವಿ. ಅವ್ರಿಗೆ ಗೊತ್ತಾಯ್ತೀವಿ ಯಾರೋ ಮುಗ್ಧ ಅಂತಲ್ಲ. ಆಗ ಆಮೇಲೆ ಹೇಳಿದೆ, ನಾನು ಮಾಡ್ತೀನಿ, ನಿಮಗೆ ಧೈರ್ಯ ಇದ್ರೆ ಮಾಡಿಸ್ಕೊಳ್ಳಿ, ಮಾಡ್ತೀನಿ. ಆಮೇಲೆ ಬೈಯಂಗಿಲ್ಲ ಇವೆಲ್ಲ ಮಾಡಿ. ನಾನು ಕೇಳಿದ್ದೀನಿ ನಾಟಕದಲ್ಲಿ ಬೈತಿರ್ತಾರೆ ಮೇಷ್ಟ್ರು ಅಂತ, ಮೇಷ್ಟ್ರನ್ನ ಲೆಕ್ಕದಲ್ಲಿ. ಹಂಗೆ ಕರ್ಕೊಂಡೋಗಿ ಆ ನಾಟಕದಲ್ಲಿ ಅಲ್ಲಿ ಶ್ರೀನಿವಾಸ ಮೂರ್ತಿನೋ ಯಾರೋ ಮಾಡಬೇಕಾಗಿತ್ತು. ಅವತ್ತು ಶ್ರೀನಿವಾಸ ಮೂರ್ತಿ ಆಲ್ರೆಡಿ ಸಿನಿಮಾ ಎಂಟರ್ ಆಗಿದೆ. ಸಮುದಾಯದವ್ರು ಮಾಡ್ತಾಯಿದ್ರು. ಅಲ್ಲಿ ಕಲಾಕ್ಷೇತ್ರಕ್ಕೆ ಹೋದಾಗ ಗಾಬರಿ ಆಗೋಯ್ತು ಅದನ್ನೆಲ್ಲ ನೋಡಿ. ಆವಾಗ ತಾಯಿ ನಾಟಕದಲ್ಲಿ ಈ 3-4 ನಾಟಕ ಆಗಿದ್ದು ಯಾವುದು ಮಾಡಿದ್ನಲ್ಲ, ಆ ನಾಟಕದಲ್ಲಿ ಅನಿರೀಕ್ಷಿತವಾಗಿ ಯಾರ ಜೊತೆಲಿ ಗೊತ್ತಾ ಮಾಡಬೇಕು, ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವರು ಮೇನ್ ರೋಲು, ಶ್ರೀಮತಿ ಜಯಶ್ರೀ ಅವರು ದೊಡ್ಡ ತಾಯಿ ರೋಲ್ ಅವರೇನೇನೆ, ದೊಡ್ಡ ಹೆಸರು ನಾಟಕ. ಅದಾಗಲೇ 2-3 ಶೋ ಆಗಿತ್ತು. ಆಬ್ಸೆಂಟ್ ಆಗ್ತಿದ್ರು, ಅವ್ರು ಬರ್ತಿಲ್ಲ ಅಂತ ಕಾರಣಕ್ಕೆ ನನ್ನ ಒಂದು ಪೊಲೀಸ್ ಆಫೀಸರ್ ಅಟ್ರಾಸಿಟಿ, ಅಂದರೆ ಕೆಟ್ಟ ಪೊಲೀಸ್ ಆಫೀಸರ್ ಆ ಹೋರಾಟಗಾರರಿಗೆಲ್ಲ ಸೊಂಟ ಮುರಿದು ಹೊಡೆದು ಬಾದಕ್ಕೆ ಅಂತಾಗಲ್ಲ ಅಂಥದ್ದು ಒಂದೇ ಒಂದು ಸೀನ್ ಇದ್ದಿದ್ದು. ಆ ಸೀನಿಗೆ ಕರ್ಕೊಂಡೋಗಿ ಮಾಡಿಸಿದ್ರು. ಅವತ್ತು ಮಾಡಿದೆ. ಅಲ್ಲಿ ಯಾಕೆ ಕ್ಲಿಕ್ ಆಯಿತೋ ಗೊತ್ತಿಲ್ಲ. ಅದ್ರಾಗ ಏನಿತ್ತು ಅಂದರೆ ಪ್ರಸನ್ನ ಅವರು ಇದು ಸೆಟ್ಟು ತುಂಬ ಚೆನ್ನಾಗಿ ಹಾಕಿದ್ರು, ನಾಗೇಶ್ ಹಾಕಿದ್ರು ಅಂತ ಕಾಣಿಸುತ್ತೆ. ಫ್ಯಾಕ್ಟ್ರಿ ಸೆಟ್ಟು, ಆ ಕೂಲಿ ಕಾರ್ಮಿಕರು ಹೊಡೆಯೋದು ಇದೆಲ್ಲ ಈ ರಷ್ಯನ್ ನಾಟಕ, ಅದು ಮ್ಯಾಕ್ಸಿಮ್ ಗಾರ್ಕಿದು. ಆಮೇಲೆ ಆ ನಾಟಕದಲ್ಲಿ ಪಾತ್ರ ಮಾಡ್ಬೇಕಾದ್ರೆ BC ನಮ್ಗೆ ಅವ್ರು ದೊಡ್ಡವರು ಅನ್ನೋದು ಗೊತ್ತಿಲ್ಲ. ಅದೆಲ್ಲರೂ ಹೇಳಿದ್ರು, ಬಾರ ಅವ್ರದ್ರಿಗೆ ಹುಷಾರ ಮಾಡಪ್ಪ, ಹುಷಾರದೇ ಅಂತ. ಆಯಿತು ಸರಿ ನಾಟಕ ಮಾಡಿ. ಅದರೊಳಗೆ ಒಂದು ಕನ್ನಡಿಗೆ ಹೊಡೆಯೋದಿದೆ ಅಂತ ಎದುರಿಸೋದಕ್ಕೆ. ತಾಯಿ ನಾಟಕದಲ್ಲಿ ತಾಯಿ ಅವ್ರ ಮನೇಲಿ ಒಂದು ಒಡೆದ ಕನ್ನಡಿ ಇರ್ತದೆ, ಅದಕ್ಕೆ ಹೋಗಿ ಪುಡಿ ಮಾಡ್ಬಿಡ್ತೀನಿ ಈ ಥರ ಅನ್ನೋ ಥರದಲ್ಲಿ ಏನೋ ಹೇಳೋ ಡೈಲಾಗ್. ಅಷ್ಟೋ ದಿವಸ ಬರೀ ಅದಕ್ಕೊಂದು ಟಕ್ ಅಂತ ಹೊಡೆದ್ಬಿಟ್ಟು ಹೋಗೋರಂತೆ. ನನಗೆ ಈ ಟೆನ್ಷನ್ ನನಗೆ ಗೊತ್ತಾಗಿಲ್ಲ. ಅವ್ರು ಹೊಡಿ ಅಂತ ಹೇಳಿದ್ರಲ್ಲ, ಶೋನಲ್ಲಿ ಹೊಡೆದೇ ಪುಡಿ ಆಗೋಯ್ತು. ಅದು ಇಂಪ್ಯಾಕ್ಟ್ ಆಗ್ಬಿಡ್ತು ಜನಕ್ಕೆ. ಅಂದರೆ ಒಂಥರ ಹರ್ಟ್ ಆದಂಗೆ ಆಯ್ತು, ಸಿಡಿದು. ಅವರು ಆರ್ಟಿಸ್ಟ್ಗಳು ಗಾಬರಿ ಆಗ್ಬಿಟ್ರು. ಹಾಗೆ ನಾಟಕ ನಡೆದೋಯ್ತು. ಹೇಳ್ಬಿಟ್ಟೆ, ನೀವೇ ಮಾಡ್ರಿ ಇಲ್ಲಿಂದ ಆಚೆಗೆ ಅಂದ್ರೆ. ಹಾಗೆ ಪ್ರಾರಂಭ ಆಗಿದ್ದು ನಾಟಕ. ಆಗ ರಾಜಾರಾಮ್ ಪರಿಚಯ ಆಗಿದ್ದು 75ರಿಂದ 75ರಲ್ಲಿ ಅಲ್ಲೇ ಭರತಪ್ಪನ ಸೊಂಟಕ್ಕೆ ಗಂಟೆ ಅಂತ ಒಂದು ನಾಟಕ ಚೆನ್ನಾಗಿದೆ. ಇದು ಪೊಲಿಟಿಕಲ್ ಪ್ಲೇ. ಅವತ್ತೇನೆ ನಾನು ಅದರೊಳಗೆ ಒಬ್ಬ ಮಂತ್ರಿ, ದೊಡ್ಡ ಮಂತ್ರಿ, ಊರಿಂದ ಗೆದ್ದುಬಿಟ್ಟಿರ್ತೀನಿ, ಮಂತ್ರಿ ಆಗ್ಬಿಟ್ಟಿರ್ತೀನಿ. ಆ ಥರದ್ದೇನೋ ಮತಿಘಟ್ಟ ಕೃಷ್ಣಮೂರ್ತಿ ಅವರು ಅಂತ ಒಬ್ಬರು ಸಾಹಿತಿಗಳಿದ್ರು, ಅವರು ಬರೆದ ನಾಟಕ ಅದು. ಆಮೇಲೆ ಆಯಿತು. ಹಾಗೆ ಈ ತಂಡ ಆ ತಂಡ ಎರಡರಲ್ಲೂ ಸಿಕ್ಕಾಕೊಂಡು ರಾಜಾರಾಮು ಭಾಳ ಬುದ್ಧಿವಂತ ಅವನು ಮಹಾಬೋಧಿ ಸೊಸೈಟಿ ಅವತ್ತಿಂದ ಕೆಲಸ ಮಾಡ್ತಿದ್ರು. ಆ ಟೈಮ್ ಕಾಲದಲ್ಲಿ MA ಮಾಡಿದಂಥ ಒಬ್ಬ ವ್ಯಕ್ತಿ ಆತನು. ಅವ್ರ ಜೊತೆ ಆದ ತಕ್ಷಣ ಸ್ನೇಹಿತರಾದರು, ಕುಟುಂಬದವರಾದರು. ಅವರು ಅಷ್ಟೊತ್ತಿಗೆ 71ರಲ್ಲೇ ಸಂಸ್ಥೆ ಕಟ್ಟಿದ್ರು. ಈಗ ಇದೆಯಲ್ಲ ಕಲಾಗಂಗೋತ್ರಿ, 1971ರಲ್ಲೇ ಮ್ಯಾಕ್ಬತ್ ಮಾಡಿದ್ದಾರೆ. ಅವತ್ತಿನ ಕಾಲಕ್ಕೆ ಕ್ಯಾಲಿಗುಲಾ ಮಾಡಿದ್ದಾರೆ. ಈ ಥರದ್ದೆಲ್ಲ ಮಾಡಿದಂಥವ್ರು ಮೂಕಬಲಿ ಆ ನಾಟಕಗಳನ್ನ. ಅವ್ರ ಜೊತೆ ಡಿಪ್ಲೊಮಾ ಇನ್ ಡ್ರಾಮಾ ಹಾಕಿ ಸೇರೋದು ಸ್ನೇಹ ಆಯಿತು. ಅಲ್ಲೊಂದು ಕೋರ್ಸ್ ಇದೆ ಬನ್ನಿ ಅಂತ. ಅದೇ ಟೈಮ್ದಲ್ಲಿ 75-76ರಲ್ಲಿ 75-76ರಲ್ಲಿ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಂಡು ಈ ನಾಟಕ ಆದ ತಕ್ಷಣವೇ ಬೇರೆ ಬೇರೆ ನಾಟಕಗಳು ಬಂದು. ಆಮೇಲೆ ನರಸಿಂಹಂದು ಕತ್ಲೆ ದಾರಿ ದೂರ, ವಾರ್ಡನ್ ಗೋವಿಂದ ಅಂತ ಚಕಾವ್ದು ಅದ್ಭುತವಾಗಿ ಬಂತು. ಅದು ಹೆಂಗೆ ಗೊತ್ತಿಲ್ಲ, ನನ್ನ ಪಾಡಿ ನಾನು ಮಾಡ್ಕೊಂಡು ಹೋಗ್ತಿದ್ದೆ, ಊಟ ಮಾಡ್ಕೊಂಡು ಕಾಲ ಕಳ್ಕೊಂಡಿದ್ದ. ಕೇಳಿದ್ರಲ್ಲ ಹೆಂಗೆ ಎಂಟ್ರಿ ಆದ್ರಿ ಅಂತ. ಹಾಗೆ ಆಮೇಲೆ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಲಿ ಪ್ರೊಫೆಸರ್ BC ಅವರೇ ಪಾಠ ಮಾಡಕ್ಕೆ ಬಂದರು. ಅಷ್ಟೊತ್ತಿಗೆ ತಾಯಿನ ಸ್ನೇಹಿತರಾಗಿ ಅಲ್ಲಿ ಅವರು ಒಂದು ಕಮಿಟಿ ಕತೆ ಅಂತ ಒಂದು ನಾಟಕ ಮಾಡಿಸಿದ್ರು, ಸುಮ್ಮನೆ ಎಕ್ಸ್ಪೆರಿಮೆಂಟ್ ನಮಗೆ. ಅದರಲ್ಲಿ ಥಿಯರಿ ಗೊತ್ತಿಲ್ಲದೆ ಇರೋ ನಾನೇನೆ, ಮಿಕ್ಕದ್ರಲ್ಲೂ ಥಿಯರಿ ಅದ್ಭುತ, ಪ್ರಾಕ್ಟಿಕಲ್ ಸರಿಯಾಗಿ ಗೊತ್ತಿಲ್ಲ ಅವ್ರಿಗೆ. ನಾನು ಆ್ಯಕ್ಟಿಂಗ್ ಹೆಂಗೋ ಮಾಡ್ಬಿಡ್ತಿದ್ದೆ, ಪ್ರಾಕ್ಟಿಕಲ್ ನನಗೂ ಗೊತ್ತಿಲ್ಲ. ಹೇಳ್ಕೊಟ್ಟಿದ್ದನ್ನ ಜೋರಾಗಿ ಮಾಡಿ ಓವರ್ ಆ್ಯಕ್ಟಿಂಗ್ ಮಾಡೋದು ಏನೋ ಮಾಡ್ಬಿಡ್ತಿದ್ದೆ. ಅವ್ರೇನು ಮಾಡಿದ್ರು, ಅಲ್ಲಿ ಒಂದು ಕಮಿಟಿ ಕತೆ ಎಲ್ಲ ವಿದ್ಯಾವಂತರು ಮೆಂಬರ್ಸು, ಒಬ್ಬ ಅನ್ಎಜುಕೇಟೆಡ್ ಮೆಂಬರ್ ಆಗ್ಬಿಟ್ಟಿರ್ತಾನೆ ಆ ಕಮಿಟಿ ಒಳಗೆ. ಅವನೇನು ಓಕೆ ಭಯ ಬಿದ್ದು ಕೇಳಿದೆ, ಇಲ್ಲ ಅದೇ ನಿನಗೆ ತೊಂದರೆ, ನಿನ್ನ ಕ್ಯಾರೆಕ್ಟರ್ಗೆ ಮಾಡಿಸಿದ್ದೀನಿ, ನೀನು ಅವ್ರು ಇಂಗ್ಲೀಷ್ ಏನು ಮಾತಾಡೋದು ತಲೆ ಕೆಡಿಸ್ಕೊಬೇಡ, ನಿನ್ನ ಪಾಡಿ ನಿನ್ನ ಡೈಲಾಗ್ ಬಂದಾಗ ಹೇಳು, ಬಟ್ ಒಂದೇ ಒಂದು ಡಿಸಿಪ್ಲಿನ್ ಎಂದು ಇಂಡಿಸಿಪ್ಲಿನ್ ತೋರಿಸ್ಬೇಕು ನೀನು. ಯಾವ ಥರ ಸರ್, ಅವರೆಲ್ಲರೂ ಭಾಳ ಗೌರವವಾಗಿ ತಿಂಡಿ ಏನಿಟ್ಟಿರ್ತೀನಿ ಅದ್ರಲ್ಲಿ ಒಂದೊಂದು ಏನೋ ತೊಗೊಂಡು ಫ್ರೂಟ್ಸ್ ಗಿಟ್ಸ್ ಅಂತಾರೆ, ನೀನು ಸುಮ್ಮನೆ ತಿಂತಾ ಇರೋದು ಕೆಲಸ, ನಿನ್ಗೆ ಸಿಕ್ಕಿದೆಯಲ್ಲ ಆಸೆ ನಿನಗೆ ಅಂತೆ, ಟೇಬಲ್ ಮ್ಯಾನರ್ಸ್ ಏನಿರಲ್ಲ ಹಂಗೆ ಮಾಡು. 3 ಡೈಲಾಗ್ ಇತ್ತು ಇಡೀ ನಾಟಕದಲ್ಲಿ, 40 ನಿಮಿಷ ನಾಟಕ. ರಾಜಾರಾಮು, ಶಂಕೆ ಶಿವಮೂರ್ತಿ ಇವರೆಲ್ಲರೂ ಮಾಡಿದ್ದಾರೆ. ಆ 3 ಡೈಲಾಗ್ ಮಧ್ಯೆ ಬರುತ್ತೆ. ಅದು ನಾನು ಈ ತಿಂಡಿ ತಿನ್ನೋ ಗಲಾಟೆ ಒಳಗೆ ನನ್ನ ಡೈಲಾಗ್ ಯಾವಾಗ ಬರುತ್ತೆ ಅನ್ನೋದು ನನಗೆ ಗೊತ್ತಾಗ ಮರ್ತೋಗಿದ್ದೀರಾ. ನನಗೆ ಗೋಡಂಬಿ ಅವ್ರು ಯಾರೋ ಕದ್ದು ತಿಂದ್ಬಿಟ್ಟಾರ, ಆಮೇಲೆ ಮುಗ್ದೋಗ್ಬಿಡ್ತದೆ ಅಂತ. ಅಂದರೆ ನಾಟಕಕ್ಕೆ ಬರೀ ಕಡಲೆ ಬೀಜ ಇಡ್ಸಿದ್ರು ರಿಹರ್ಸಲ್ಗೆ.
ಅವತ್ತು ಉತ್ತುತ್ತಿ ಗೋಡಂಬಿ ಬಾದಾಮಿ ಎಲ್ಲ ಇಟ್ಬಿಟ್ಟವ್ರು. ನಾವು ನೋಡೇ ಇಲ್ಲ ಆ ಕಾಲದಲ್ಲಿ ಅದನ್ನೆಲ್ಲ. ಒಂದು ಪ್ಲೇಟ್ ಇಷ್ಟಪ್ಪ, ನನ್ನ ಪಕ್ಕದಲ್ಲೇ ಕೂತಿದ್ದೇನೆ. ಅದು ನಾನು ಒಂದೊಂದೇ ಅವ್ರು ತಿನ್ನು ಅಂತ ಹೇಳಿದ್ರು, ತಿನ್ನೋದು ಬೇಜಾರಾಗಿ ಹಿಂಗೆ ಅಲ್ಲಿ ತೆಗೆದು ಬಿಸಾಕೋದು ಅಲ್ಲೇ ನೆಲದಲ್ಲಿ ಕ್ಯಾರೆಕ್ಟ್ರು. ಅದನ್ನು ಮಾಡಿದೆ, ಇಡೀ ನಾಟಕ ಮುಗ್ದೇ ಹೋಯ್ತು. ನನ್ನ ಡೈಲಾಗೇ ಬರಲಿಲ್ಲ. ಅವ್ರಿಗೆ ಕೇಳಿದೆ, ಎಲ್ಲ ನಿನ್ನ ಡೈಲಾಗೇ ಹೇಳಲಿಲ್ಲ ಅಂದರೆ ನೀನು ತಿನ್ಕೊಂಡು ಕೂತ್ಕೊಂಡ್ರಿ ಮಾಡೋಕ್ಕೆ. ಆಮೇಲೆ 2-3 ಜನ ನೋಡಿದಾರಂತೆ ತಿವ್ದವ್ರಂತ ನನಗೆ ಯಾವುದೂ ಅದು ಗಮನ ಇಲ್ಲ. ನನಗೆ ತಿಂಡಿ ಇನ್ನೆಲ್ಲೂ ಸಿಗಲ್ಲ ಅಂತಲೋ ಏನೋ. ಆಮೇಲೆ ಬಿ ಸಿ ನಾಟಕ ಮುಗೀತು. ಬೈತಾರೆ ಇನ್ನು ಭಾಳ ಸ್ಟ್ರಿಕ್ಟು ನಮ್ಮ ಬಿ ಸಿ ಅವರು ತಪ್ಪಿಸ್ಕೊಂಡಲ್ಲಿ ಓಡಾಡ್ತಿದ್ದೆ. ಅವ್ರು ಹೋಗೋ ತನಕ ಈಚೆಗೆ ಬರೋದು ಬೇಡ ಅಂತ ಮರದ ಪಕ್ಕ ಅಲ್ಲೆಲ್ಲ ನಿಂತಿದ್ದು. ಯಾರೋ ಸುಳ್ಳು ಹೇಳ್ಬಿಟ್ರು, ಹೋದ್ರು ನಾವು ಕೊಡೆ ಹಿಡ್ಕೊಂಡು ಮೇಷ್ಟ್ರು ಅಂತ. ಸರಿ ಅಂತ ನಾನು ಬಂದು ಕರೆಕ್ಟಾಗಿ ಆಚೆ ಬಂದ್ಬಿಟ್ಟು ಹಿಂಗೆ ಬಂದು ಎದುರುಗಡೆನೆ ಚಂದ್ರಶೇಖರ್ ಬನ್ನಿ ಇಲ್ಲಿ. ಹೌದು ಚಂದ್ರಶೇಖರ್ ಅಂತ ಹೆಸರು. ಬನ್ನಿ ಸರ್, ಕ್ಷಮಿಸಿ ಸರ್ ಅಂತ. ನಿಮಗೆ ಜಾಸ್ತಿ ಆಯಿತು ಬರಲ್ಲ ಅಂತ ಹೊರಟೋದು ಅಷ್ಟೇ. ಅಂದರೆ ಕಾಮೆಂಟ್ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ, ನಿನಗೆ ಕೊಬ್ಬು ಜಾಸ್ತಿ ಆಯಿತು ಅಂತಲೋ ಅಥವಾ ನೀನು ದುರಾಂಕಾರಿನೋ, ಆಮೇಲೆ ನೀನು ಬೇಜವಾಬ್ದಾರಿ ವ್ಯಕ್ತಿ ಎಲ್ಲವನ್ನೂ ಸೇರಿಸಿ ನಿಮಗೆ ಜಾಸ್ತಿ ಆಯಿತು ಬರಲ್ಲ. ಆಮೇಲೆ ಇನ್ನೊಂದು ಮಾತಾಡಿದ್ರು, ಮುಂದಿನ ಶೋ ಇದ್ದಾಗ ಚಕ್ಕರ್ ಹಾಕ್ಬೇಡಿ. ಹೌದಾ? ಅಂದರೆ ಸರ್ ಮಾಡ್ಕೊಳ್ಳೋಣ ಅಂತಲ್ಲ ಏನೋ ಅಷ್ಟೇ. ಅವ್ರು ಮಾತು ಕಡಿಮೆ ಮಾತಾಡ್ತಿದ್ರು ಕೊಟ್ಟರು ಸರ್. ಅದೇ ಮೇಷ್ಟ್ರು ಒಂದು 2 ವರ್ಷ ಆದಮೇಲೆ ನಮ್ಮ ತಂಡದಿಂದ ಕ್ಯಾಲಿಗುಲಾ ಮಾಡಿದ ನಾವು ಆಲ್ಬರ್ಟ್ ಕಾಮಿಡಿ ಮೇಜರ್ ರೋಲ್ ರಾಜ್. ಅದೇ ಬಿ ಸಿ ಅವರು ಎಲ್ಲರನ್ನೂ ಕ್ಯಾನ್ಸಲ್ ಮಾಡಿ ನನ್ನೇ ಹಾಕ್ಕೊಂಡಿದ್ರು. ಇದೆಲ್ಲ ಗೊತ್ತಿತ್ತು, ನೀವು ಜವಾಬ್ದಾರಿಯಿಂದ ಪಾತ್ರ ಮಾಡಲ್ಲ ಅಂತ. ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ ನೀವು, ಮೋಲ್ಡ್ ಮಾಡಿದ್ರೆ ಅಂತಲೇ ಏನೋ ಅವರ ಕಲ್ಪನೆ. ನಾಣಿ ಅವರೆಲ್ಲ ಸೇರ್ಕೊಂಡು ಮಾಡಿಸಿದ್ದು ಅವ್ರಿಗೆ ಹಿಡಿದ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಬೇಡ ಅದು ಓದ್ದೆ, ಏನೂ ಅರ್ಥ ಆಗಲಿಲ್ಲ. ಆಮೇಲೆ ಮಾತುಗಳು ಸಿಕ್ಕಾಬಿಟ್ಟೆ ಸಾಹಿತ್ಯಿಕವಾಗಿತ್ತು, ಬೇಡ ಅಂತ ಹಿಡಿದು ತಿರ್ಗಾ ಕರ್ಕೊಂಬಂದು ಮಾಡಿಸಿ RT ರಮ್ಮ ಇವರೆಲ್ಲರೂ ಮಾಡಿದ್ರು. ಅದು ದೊಡ್ಡ ಪ್ರೊಡಕ್ಷನ್. ಆ ಕಾಲದಲ್ಲಿ ಒಂದು 5-6 ಸಾವಿರ ರೂಪಾಯಿ ಖರ್ಚು ಮಾಡಿರುವಂಥ ನಾಟಕ 73-74ರಲ್ಲಿ. ಯಪ್ಪ. ಹಾಗೆ ನಾಟಕಕ್ಕೆ ಎಂಟ್ರಿ ಆಗಿ ಅನಿರೀಕ್ಷಿತ ಆಕಸ್ಮಿಕ ಮುಖ್ಯಮಂತ್ರಿ ನಾಟಕದಲ್ಲಿ ಮಾಡಿದ್ದು. ನಾನು ಮುಖ್ಯಮಂತ್ರಿ ನಾಟಕಕ್ಕೆ ಬರ್ತೇನೆ. ಅದಕ್ಕಿಂತ ಮುಂಚೆ ರಾಜಾರಾಮ್ ಸರ್ ಜೊತೆ ನಿಮ್ಮ ಒಡನಾಟ, ನೀವು ಹೇಳಿದ್ರಿ 75ರಲ್ಲಿ ಶುರುವಾಯಿತು ಅಂತ, ಆ್ಯಸ್ ಎ ಫ್ರೆಂಡ್ ಅಂತ ಹೇಳ್ಬಿಟ್ಟು. ಸೊ ಅವ್ರ ಜೊತೆ ಆ ಸ್ನೇಹ ಅದು ಹೇಗೆ ಕ್ಲಿಕ್ ಆಯಿತು? ಒಂದು, ಆ ಮನುಷ್ಯ ಡೌನ್ ಟು ಅರ್ತ್ ಇದ್ರು. ಅವನು ಬೆಂಗಳೂರಿನಲ್ಲೇ ಓದಿ ಮಾಡಿದ್ರು ಕೂಡ, ಬ್ರಾಹ್ಮಣ ಸಮಾಜದವನಾದರೂ ಕೂಡ, ಬೌದ್ಧಿಕ ಪ್ರಜ್ಞೆ, ಸಂಸ್ಕೃತದ ಬಗ್ಗೆ ಜ್ಞಾನ ಚೆನ್ನಾಗಿತ್ತು, MA ಮಾಡಿದ್ದ. ಅವನಿಗೆಲ್ಲೋ ಒಂದು ಕಡೆ ನನ್ನ ಕಂಡಾಗ ನನ್ನ ಸರಳತೆ ಇವೆಲ್ಲ ಕಂಡು ಪರಿಚಯ ಆದ ತಕ್ಷಣ ಅವನದೊಂದು ಸಣ್ಣ ಸ್ಕೂಟ್ರ್ ಇತ್ತು, ಅವ್ರ ಮನೆಗೆ ಕರ್ಕೊಂಡು ಹೋಗೋನು ಊಟ ತಿಂಡಿಗೆ ಎಲ್ಲ. ಹಾಗೆ ನಂಟಸ್ತನನೇ ಬೆಳೆದೋಯ್ತು. ಒಂಥರದಲ್ಲಿ ನಂಟಸ್ತನ ಅಲ್ಲ, ಸಂಬಂಧಗಳು. ಆಮೇಲೆ ಅವನಿಗೆ ಶ್ರೀಮಂತಿಕೆ, ವೈಭವೀಕರಿಸೋದು ಅವೆಲ್ಲ ಒಂದು ಕಾಕಿತ್ತೋ ಚಾಪ್ಲಿ ಹಾಕೊಂಡು ಒಂದು ಜೋಳಿಗೆ ಹಾಕೊಂಡು ಮಹಾಬೋಧಿಯ ಗುಣಗಳು ಅಲ್ಲೇ ಅಳವಡಿಸ್ಕೊಂಡು ನನ್ನೆಲ್ಲ ಅದು ಕಂಡ ಅನಿಸುತ್ತೆ. ಹಾಗಾಗಿ ಜೊತೆಲಿ ಬೆಳಿಗ್ಗೆ ಇದ್ದರೆ ಅವ್ನ ಭೇಟಿ, ಆ ತಿಂಡಿ ಕಾಫಿ ಕೊಡಿಸೋರು, ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆ ತಾಯಿ ಇವೆಲ್ಲ ಪರಿಚಯ. ಮಲ್ಕೊಳ್ಳೋಕೆ ಜಾಗಿದ್ದರೆ ಸೀದಾ ಅವ್ರ ಮನೆಗೆ, ಅವನು ಬ್ಯಾಚುಲರು, ನಾನು ಬ್ಯಾಚುಲರ್. ಹಾಗೆ ಸ್ನೇಹ ಆಗಿ ಆ ನಾಟಕಗಳಲ್ಲಿ ಇನ್ವಾಲ್ವ್ ಅದು. ಡ್ರಾಮಾ ಸೇರ್ಕೊಂಡ್ರಲ್ಲ, ಡಿಪ್ಲೊಮಾ ಇನ್ ಡ್ರಾಮಾ, ಅಲ್ಲಿ ಭಾರಿ ಕ್ಲೋಸ್ ಆಗಿಬಿಟ್ಟು ಎಲ್ಲರೂ ಕ್ಲೋಸ್ ಆದೋ, ಇದ್ರೊಳಗೆ ಜಾಸ್ತಿ ಕ್ಲೋಸ್ ಇಲ್ಲ. ಆಗ ಅವನು ಬಾ ನನ್ನ ಜೊತೆಲ್ಲ ಓಡಾಡ್ಕೊಂಡು ಮಾಡ್ಕೊಂಡು ನಮ್ಮ ಸಂಸ್ಥೆ ಇದೆಯಲ್ಲ ಅಂತ ಕರ್ಕೊಂಡೋಗಿ ಆವಾಗ ಮೇಜರ್ ರೋಲ್ಗಳು ಮಾಡಿಸೋದು ಎಲ್ಲ ನಾವು ಅವನು ಇಬ್ಬರು ಮಾಡೋಕ್ಕೆ. ಆಮೇಲೆ ನಾನು ಬೇರೆ ಕಡೆ ಮಾಡ್ತಿದ್ದೀನಲ್ಲ ಅಂತ ನಿನ್ನ ಪಾಟಿ ನೀನು ಮಾಡ್ಕೊ, ನಾವು ಕರೆದಾಗ ಬಾ ಅನ್ನೋ ಥರದಲ್ಲಿ ಆ ಸ್ವಾತಂತ್ರ್ಯ ಇತ್ತು. ಸಮುದಾಯಕ್ಕೆ ಹೋಗ್ತಿದ್ದೆ, ನಾಟ್ಯ ದರ್ಪಣಕ್ಕೆ ಹೋಗ್ತಿದ್ದೆ, ಯಾರ್ಯಾರು ಕರೀತಿದ್ರು ಆ ಟೈಮ್ನಲ್ಲಿ. ಕ್ಯಾಶುವಲ್ ಊಟ ತಿಂಡಿಗೆ ಹರಟೆ ಹೊಡಿಯೋಕ್ಕೆ ಸಿಗ್ತಾರೆ ಜನ ಅಂತ. ನಾನು ನಾಟಕ ಮಾಡಿ ದೊಡ್ಡ ನಾಟ ಆಗಬೇಕು ಅಂತ ದೇವರೇ ಇರಲಿಲ್ಲ. ಆವಾಗ ರಾಜಾರಾಮ್ ಅವ್ರ ಜೊತೆ ಸೇರ್ಕೊಂಡಾಗ ನಾವೇ ನಾಟಕ ಯಾಕೆ ಮಾಡಬಾರ್ದು ಅಂತ ಅಂದರು. ನನಗೆ ಅವೆಲ್ಲ ಗೊತ್ತಾಗಲ್ಲ ಕಡೆ ನಾನು ಇಲ್ಲ ನಾನು ನೀನು ಇಬ್ಬರು ಸೇರಿ ಜಾಯಿಂಟ್ ಅವನಿಗೂ ಸ್ವಲ್ಪ ಅಳಿಕೆ ಏನಿತ್ತು, ಡೈರೆಕ್ಷನ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಅವನು ಇದ್ರ ಬಗ್ಗೆ ಚೆನ್ನಾಗಿದ್ದಾನೆ, ವ್ಯಾಖ್ಯಾನಗಳು ಮಾಡೋದ್ರಲ್ಲಿ. ಪಾತ್ರ ಹೇಳ್ಕೊಡುವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆ ಕಾಲದಲ್ಲಿ. ಆ ಥರದ್ದು ಏನೋ ಆಗಿತ್ತೇನೋ ನನ್ನ ಇಟ್ಕೊಂಬಿಟ್ಟೆ ಜೊತೆ ಮಾಡೋಣ ಅಂತ. ಅಚಲಾಯತನ ಅಂತ ರವೀಂದ್ರನಾಥ್ ಟ್ಯಾಗೋರ್ದು. ಹೌದು. ಅಂದರೆ ಅಚಲಾಯತನ ಅಂತ ಅಂದರೆ ಆ ಕಾಲದಲ್ಲಿ ಸ್ಪೃಶ್ಯರ ಶಿಕ್ಷಣದಲ್ಲಿ ಅಸ್ಪೃಶ್ಯರನ್ನು ದೂರ ಇರಿಸಿದಾರಲ್ಲ ಅಂತ ಟ್ಯಾಗೋರ್ ಬರೆದು, ಅಚಲವಾದ ಆಯತನ ಇರಬಾರ್ದು. ಆಯತನ ಅಂದರೆ ಯೂನಿವರ್ಸಿಟಿ, ಅಚಲವಾದ ಇರಬಾರ್ದು, ಮೂವ್ಮೆಂಟ್ ಜಂಗಮದ ಥರ ಇರಬೇಕೇ ಹೊರತು ಇರಬಾರ್ದು ಅಂತ ಗೋಡೆ ಎಲ್ಲ ಒಡೆಸಾಕ್ಬಿಟ್ಟು ಯಾರು ಬೇಕಾದ್ರೂ ಬಂದು ಸೇರ್ಕೊಳ್ಳಿ ಅನ್ನೋದು ನಾಟಕ. ಯಾವ ಸಮಾಜದವರಾದರೂ ಬಂದು ಕೂತ್ಕೊಳ್ಳಿ, ಶಿಕ್ಷಣ ಕಳಿಯೋದಕ್ಕೆ ಮನುಷ್ಯರಾಗಬೇಕಷ್ಟೇ ಅಂತ ಅವತ್ತೇ ಬರೆದಿದ್ರ. ಅದನ್ನು ತೊಗೊಂಡು ಅದ್ರಲ್ಲಿ 3 ಕ್ಯಾಟಗರಿ, ಶೂದ್ರರು, ಮಧ್ಯಮ ವರ್ಗದವರು, ಬ್ರಾಹ್ಮಣ ವರ್ಗ ಅಂತ ಹಿಂಗೆ 3 ವರ್ಗದ ನಾಟಕನ ಸೇರಿಸ್ಬರ್ಬೋದು ಮಾಡೋಣ ಅಂತ. ನಾನು ನೋಡಪ್ಪ ಸಾಹಿತ್ಯ
ಹೇಳ್ಕೊಡೋದೆಲ್ಲ ನೀನು ಮಾಡು, ನಾನು ಬ್ಲ್ಯಾಕ್ ಮೋ ಅವು ಇವು ಎಲ್ಲ ನಾನು ಮಾಡ್ಕೊಡ್ತೀನಿ ಅಂತ. ಅಷ್ಟೊಂದು ಅದು ಅಧ್ಯಯನ ಇರಲಿಲ್ಲ ನನಗೆ. ಆಗ ಅಚಲಾಯತನ ನಾಟಕ ಮಾಡಿದಾಗ ನಮ್ಮ ಅದೃಷ್ಟನೂ ಆ ನಾಟಕಕ್ಕೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡಿದ್ರು. ಆಗ ಫಸ್ಟ್ ಪ್ರೈಸ್ ಬಂದ್ಬಿಡ್ತು ವಾವ್. ನಾಟಕಕ್ಕೆ. ಅದ್ರದ್ದೊಂದು ಮಜಾ ಇದೆ ಕತೆ. ಆ ಅಚಲಾಯತನ ಅನ್ನೋದನ್ನ ಬಂಧಿತವಾಗಿರಬೇಕು ಅಂತ ನಾವು ರಾಜಾರಾಮ್ ಕುದುರೆ ಕಲಾಕ್ಷೇತ್ರದಲ್ಲಿ ಮಾಡುವಾಗ ಈ ಕಂಬ ಇರ್ತಾವಲ್ಲಪ್ಪ, ಮಠಗಳು ಕಂಬಗಳು ಇರ್ತಾವಲ್ಲ, ಆಶ್ರಮ ಅವಾಗಿದ್ದಿದ್ದು ಅವೇ ಯೂನಿವರ್ಸಿಟಿಗಳು ತಾನೆ, ಗುರುಕುಲಗಳು ಅಂತ. ಅದಕ್ಕೆ ಹಿಂಗಿರೋದನ್ನ ಏನು ಮಾಡೋದು, ಹಿಂಗೆ ನಿಲ್ಸಕ್ಕೆ ಆಗ್ತಿರ್ಲಿಲ್ಲ. ನಾನೇನು ಮಾಡಿದೆ ತರಲೆ ಗೊತ್ತಿಲ್ಲದೆ, ಅಡೇ ಹಿಂಗೆ ನಿಲ್ಸಕ್ಕೆ ಆಗಿಲ್ಲ ತಾನೆ, ಹಿಂಗೆ ಕಟ್ಬಿಟ್ಟು ಅದಂಗೆ ಕಂಬ ಬಿದ್ದೋಗಿರ್ತಾವ ಅಂತ. ಹೆಂಗೂ ಮುರಿದಾಕದಿತ್ತಾನೆ ಇದು. ಅಂದರೆ ಈ ಬಂಧನದಿಂದ ಬಿಡುಗಡೆ ಅಂತ ಇದೆಯಲ್ಲ, ಇದನ್ನ ಹೊಡೆದಾಕಿದ್ದೀವಿ ಅನ್ನೋ ಥರದಲ್ಲಿ ಹಿಂಗೆ ಕಟ್ಬಿಡು, ಅದನ್ನ ಬೇಕಾದ್ರೆ ಬೀಳಿಸ್ಬಿಡೋಣ ಆಮೇಲೆ ಅಂತ ನಿಲ್ಸಕ್ಕೋಸ್ಕರ ಪ್ಲಾನ್ ಮಾಡಿ ಅದು ಕಟ್ಸಿ ಪ್ರಸನ್ನ ಅದು ನೋಡ್ಬಿಟ್ಟು ಒಳ್ಳೆ ಕಾನ್ಸೆಪ್ಟ್, ಬ್ಯೂಟಿಫುಲ್ ಅಂತ ಎಲ್ಲ ಪಾಪ ನಮಗೆ ಗೊತ್ತಿಲ್ಲ, ಅವರೇ ವ್ಯಾಖ್ಯಾನ ಕೊಟ್ಟಿದ್ದು. ಹಿಂಗೆ ಇದ್ರೆ ಅದು ಅಚಲವಾಗೇ ಇರ್ತದೆ, ಇದು ಹಂಗಲ್ಲ, ಒಡೆದು ಚಿಂದಿ ಆಗಿದೆ, ಹಂಗಾಗಬೇಕು ಸಮಾಜ ಅನ್ನೋ ಥರ ತೋರಿಸಿದ್ರು. ಅವಾರ್ಡು ಕೊಟ್ಬಿಟ್ರು ಅದರಲ್ಲಿ. ಹಾಗಾಗಿ ಅಚಲಾಯತನ ಮಾಡಿದ್ದಾದ್ಮೇಲೆ ನಾಟಕ ಡೈರೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟೊತ್ತಿಗೆ ಪಾತ್ರಗಳು ಅಷ್ಟೊತ್ತಿಗೆ ಕಂಬಳಿ ಸೇವೆ ಅಂತ ಅಂದ್ಬಿಟ್ಟು ಡಾಕ್ಟರ್ H.K. ರಂಗನಾಥ್ ಅಂತ ಇದ್ರು, ಕೇಳಿದ್ರು ಇಲ್ವ, ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡೈನಮಿಕ್ ಮನುಷ್ಯ. ಅವರು ರಾಜರತ್ನಮ್ದು ಕಂಬಳಿ ಸೇವೆ ಅಂತ ಮುರೇ ಪಾತ್ರ. ಅದು ಏನಂದರೆ ಆ ಗೌಡನಿಗೆ ಸ್ವಲ್ಪ ಸೆಕೆಂಡ್ ಸೆಟಪ್ ವ್ಯವಹಾರ ಜಾಸ್ತಿ. ಆ ಕಂಬಳಿ ಸೇವೆ ಏನು ಅಂದರೆ, ಅವನು ಮನೆ ಒಳಗೆ ಅವನ ಆಳನ್ನ ಕಂಬಳಿ ಸೇವೆ ಥರ ಇಸ್ಬಿಟ್ಟು ಎಲ್ಲೋಗಿದ್ದೆ ಅಂತ ಹೇಳಕ್ಕೆ ಅವನ ಹೆಂಡತಿಗೆ ಮೋಸ ಮಾಡೋಕ್ಕೆ ಇನ್ನೊಂದು ಹೆಂಡತಿ ಜೊತೆಗೆ ಹೋಗ್ಬಿಟ್ಟಿರ್ತಾರೆ. ಅದೇ ಕಂಬಳಿ ಅಷ್ಟು ಸಣ್ಣದು ಪುಟ್ಟ ಕಾಮಿಡಿ. ಅದರಲ್ಲಿ ನಾನು, ರಮಾ ಅವರು ಹೆಂಡ್ತಿರೋಲು, ಬಿಳಿ ರಾಮಕೃಷ್ಣ ಮೇಕಪ್ ನಮ್ಮ ಅವರು ಆಳಿನ ಪಾತ್ರ. ಅದೇನಾಗೋಯ್ತು, ವಾರಕ್ಕೆ ಒಂದೊಂದು ಸತಿ ಹೀಗೆ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ನಲ್ಲಿ ಟೂರ್ ಹೋಗ್ತಿದ್ದು, ಕರ್ಕೊಂಡು ಹೋಗೋರು ಅವರು. ಅದರಲ್ಲಿ ನಾಟಕ, ಸಂಗೀತ, ನೃತ್ಯ. ಈ ನಾಟಕನ ಮಾಡಿದ್ದಾದ್ಮೇಲೆ ಎಲ್ಲ ಕಡೆ ಸಂಗೀತ ಚೇಂಜ್ ಮಾಡೋರು, ಡ್ಯಾನ್ಸ್ ಚೇಂಜ್ ಮಾಡೋರು, ನಾಟಕ ಚೇಂಜ್ ಅದೇ ಮಾಡ್ರೆ ಚೆನ್ನಾಗಿದೆ, ನೀವೇ 3 ಜನ ಮಾಡಿ ಯಾರು ಮಾಡೋದು ಬೇಡ ಅಂತೇಳಿ. ಹಂಗಾಗಿ 300 ಶೋ ಕೊಟ್ಟು ಆ ಕಾಲದಲ್ಲಿ 300 ಶೋ ಶನಿವಾರ ಭಾನುವಾರ. ಪ್ರೊಫೆಸರ್ ತುಂಬ ಡೈನಮಿಕ್, ಎಲ್ಲೆಲ್ಲೋ ಶೋಗಳು ಹಿಡಿದ್ಬಿಡು. ಬಟ್ ಈ ನಾಟಕ ಚೇಂಜ್ ಮಾಡಿ ಸರ್ ಅಂದರೆ ಬೇಡ, ಚೆನ್ನಾಗಿದೆ ಅದೇ ಮಾಡಿ. ಸಂಗೀತಗಳು, ಹಾಡುಗಳನ್ನ, ಭಾವಗೀತೆಗಳನ್ನೆಲ್ಲ ಚೇಂಜ್ ಮಾಡಿ, ಹಾಡೋರ್ನು ಚೇಂಜ್ ಮಾಡಿ, ನಿಮ್ದೇನು ಚೇಂಜ್ ಮಾಡಲ್ಲ ನೀವು. ನಮಗೂ ಏನಾಗಬೇಕು, ಖುಷಿಯಾಗಿ ಮಾಡಿಸ್ ನಡೀತಾ. ಹಾಗೆ ನಾಟಕಗಳ ಅದು ಹೆಂಗೆ ಕ್ಲಿಕ್ ಆಯ್ತೋ ಗೊತ್ತಿಲ್ಲ. ಆ ಮುಖ್ಯಮಂತ್ರಿ ನಾಟಕಕ್ಕೆ ಬರೋಕ್ಕೆ ಮುಂಚೆ ಈ ಎಲ್ಲ ಇದನ್ನು ಓದಿದೆ. ಆಮೇಲೆ ಪ್ರಸನ್ನ ಇದ್ದಕ್ಕಿದ್ದಂಗೆ ಒಂದು ನಾಟಕ ತಗೊಂಡ, ಚಕಾವದ ವಾರ್ಡ್ ನಂಬರ್ 6 ಅಂತ, ಸಮುದಾಯಕ್ಕೆ. ಅವಾಗ ಕ್ಯಾಸ್ಟ್ ಮಾಡ್ತಾ, ಅವನು ಇನ್ನೊಬ್ಬ ಒಂಥರ ಹುಚ್ಚ, ಭಾಳ ಬ್ರಿಲಿಯಂಟ್ ಫೆಲೋ, ಕೈಲಾಸಂ ಕ್ಯಾರೆಕ್ಟರ್ ಥರ ಒಂದು ಇದ್ದಿದ್ದು, ನಗೋದು ಗಿಗೋದು ಎಲ್ಲ ನೋಡೋದಕ್ಕೆ. ಅವನು ಸ್ಕ್ರಿಪ್ಟ್ ಇಲ್ಲ. ಇದನ್ನ 7 ಪೇಜಿಂದು ಒಂದು ಸಣ್ಣ ಕತೆ, ಚಕಾವದು. ಹೌದು, ಜೈಲಿಗೆ ಇದು ಹುಚ್ಚರದು ಯಾರು ಜೈಲಿನಲ್ಲಿಲ್ಲ, ಹುಚ್ಚರು ಅಲ್ಲದೆ ಇರೋರು ಜೈಲಿನಲ್ಲಿದ್ದಾರೆ ಅನ್ನೋದು ತೋರಿಸೋದು ಅಷ್ಟೇ. ಅದರೊಳಗಡೆ ವಾರ್ಡನ್, ಆ ಹುಚ್ಚ ಆಸ್ಪತ್ರೆ ವಾರ್ಡನ್ ಕ್ಯಾರೆಕ್ಟರ್ ಹಿಂಗೆ ಹೋಗಿ ಕೂತಿದ್ದು. ನಾವು ಅಲ್ಲಿ ನಾಟಕ ಕರೆಸಿದ್ದೆ ಎಲ್ಲರೂ, ಯಾರ್ಯಾರಿಗೋ ಟ್ರಾಲ್ ಮಾಡ್ತಾರೆ. ಅವ್ನು ನಮ್ದೇನು ದೊಡ್ಡದು ರೋಲ್ ಕೊಡೋಲ್ಲ ಬಿಡು ಅಂತ, ಅಷ್ಟೊತ್ತು ನಾನೇನು ದೊಡ್ಡ ರೋಲ್ಗಳು ಮಾಡ್ತಿರಲಿಲ್ಲ. ಸರಿ ನೋಡಿ ಅವನು, ಚಂದ್ರು ನೀನು ಆ ವಾರ್ಡನ್ ಗೋವಿಂದನ್ ರೋಲ್ ಮಾಡಿಬಿಡು. ಸ್ಕ್ರಿಪ್ಟು ಯಾವನೇ ಸ್ಕ್ರಿಪ್ಟ್ ಇದೆ, ಸುಮ್ಮನೆ ಮಾಡು ನೀನು ಹೇಳ್ತೀನಿ. ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ, ಅದು 7 ಪೇಜಿನ ಕತೆ ಇಟ್ಕೊಂಡವ್ ನಿಮಗೆ. ನಿಮಗೆ ಅದು ಖುಷಿಯಾಗಿರ್ಬೇಕು. ಅಲ್ಲ, ನನಗೆ ಆನಂದ ಆಯಿತು. ಈ ಥರ ಡೈರೆಕ್ಟರ್ ಇರ್ತಾರೆ, ಫಸ್ಟ್ ಟೈಮ್ ನಾವು ಹಿಡಿದು ಒಂದು ಡೈಲಾಗ್ ಬರ್ದಿಲ್ಲ ಸರ್. ನಾನೀಗ ಹೇಳ್ತೀನಿ, ಈಗ ಫಸ್ಟು ನೆರೇಷನ್, ಸೂತ್ರಧಾರಗಳು, ಒಂದು 5-6 ಜನ ಸೂತ್ರಧಾರಗಳು ಬೇಕು ನನಗೆ ಅಂತೇನು ಕಮಿಟಿ ಅಂತ ಮಾಡ್ಬಿಟ್ಟು, ಆ ಕಮಿಟಿನಲ್ಲಿ ನೆರೇಷನ್ಸು ಅವ್ರ ಕತೆ ಮಾಡ್ಕೊಂಡೋದ್ರೆ ನಮ್ಮನ್ನು ನಿಮ್ಗೇನು ತೋಚಿತ ಮಾಡಿ ಹಿಂಗೆ ಹೇಳೋಕ್ಕೆ ಶುರು ಮಾಡಿ. ಹಾಗಾಗಿ ಅದೊಂಥರ ಮಜವಾಗಿ, ಆ ಡೈರೆಕ್ಟ್ರಿಗೆ ಭಯನೂ ಆಗಲಿಲ್ಲ ನಮಗೆ. ಅವ್ನು ಸಾಯಂಕಾಲದ ಒಂದಷ್ಟು ಬೀರು ಎಲ್ಲ ಒಟ್ಟಿಗೆ ಕುಡಿತಿದ್ದ, ಅವನು ಹುಚ್ಚ, ಅವನು ಕ್ರಿಯೇಟ್ ಮಾಡ್ದ ಸರ್ ನಾಟಕನ. ಅದ್ಭುತವಾದ ಎಫೆಕ್ಟಿವ್ ಬಂದ್ಬಿಡ್ತು. ಆ ವಾರ್ಡನ್ ಗೋವಿಂದ ಇಡೀ ಡಾಕ್ಟ್ರು, ಆ್ಯಕ್ಚುಲಿ ಡಾಕ್ಟ್ರಿ ರೋಲು, ಮೇಯ್ನ್ ರೋಲು, ಒಬ್ಬ ಜಗನ್ನಾಥ ಅಂತ ಹುಚ್ಚ ಮೇಯ್ನ್ ಕ್ಯಾರೆಕ್ಟರ್, 2 ಇಡೀ ನಾಟಕದಲ್ಲಿ ಬರ್ತದೆ. ಈ ವಾರ್ಡನ್ ಗೊಬ್ಬರದ್ದು 2-3-4 ಸೀನು, ಆ 3-4 ಸೀನು ಇಡೀ ನಾಟಕ ಎತ್ತು ನಿಂತು. ಏನಿಲ್ಲ, ನಂದು ಆ ಹುಚ್ಚಿಗೆ ಹೋಗೋದು, ಜುಟ್ಟು ಹಿಡ್ಕೊಂಡು ಹೊಡೆಯೋದು, ತದ್ಕೋದು, ಬೆಂಕಿ ಇಡೋದು, ಸಿಗರೇಟ್ ಸಿಗಿಸೋದು, ಬಾಯೋದಂಗೆ ಮಾತಾಡೋದು. ಅದರಲ್ಲಿ ಒಂದು ಡೈಲಾಗ್ ಬೇರೆ ಇತ್ತು, ಭಾಳ ಚೆನ್ನಾಗಿತ್ತು. ಬಾಯಿ ಮುಚ್ಚಿ ಅಂತ ಹೇಳಬೇಕು, ಕಿರ್ಚ್ತಿರ್ತಾರೆ ಹುಚ್ಚರೆಲ್ಲ, ಎಂಟ್ರಿ ಕೊಡಬೇಕು ಬಾಯಿ ಮುಚ್ಚಿ. ಆ ಶೋ ದಿವಸ ಏನೋ ಹರಟೆ ಹೊಡ್ಕೊಂಡು ಕೂತಿದ್ದೆ, ಯಾವನೋ ಬಂದ್ರಿ ನಿಂದು ಎಂಟ್ರಿ ಕೊಡು ಅಂತ. ಎಂಟ್ರಿ ಬರ್ತಿದ್ದಂಗೆ ಮುಚ್ಚಿ ಬರ್ತಾ ಇದೆ, ಅದು ಬಾಯಿ ಬರ್ತಾ ಇಲ್ಲ. ಬಾಯಿಗೆ ಬಾಯಿ ಮುಚ್ಚಿ ಬರ್ತಾ ಇಲ್ಲ, ಏನೋ ಹೇಳ್ಬೇಕಲ್ಲ, ಮುಚ್ಚಿ ಅಂತ, ಎತಿಕಾ ಮುಚ್ಚಿ ಅಂದ್ಬಿಟ್ಟು ಅವನು ಬಿದ್ದು ನಕ್ಬಿಟ್ಟು ಅದೇ ಇಟ್ಕೊಂಡಿದ್ಮೇಲೆ ಅದೇ ಇಟ್ಕೊಂಡು
ಅದು ಹಾಗೆ ಉಳಿದೋಯ್ತು. ಅದಾಗೆ ಉಳಿದೋಯ್ತು, ಕ್ಲಿಕ್ಕು ಆಗೋಯ್ತು ನಾಟಕ. ಪ್ರೇಮಕಾರ ಅಂತರು ನನ್ನ ಲವರ್ ರೋಲ್ ಅಲ್ಲಿ. ನರ್ಸನ್ನು ನಾನು ಲವ್ ಮಾಡ್ತಿರ್ತೀನಿ, ಟ್ರಯಾಂಗ್ಯುಲರ್ ಲವ್ ಬರುತ್ತೆ, ಇನ್ನೇನೋ ಬರುತ್ತೆ ಹಾಗೆ. ಎಂಥದ್ದು ಎಂಥ ನಾಟಕ ಅದು ಹೇಳ್ತೀನಿ, ಹೇಳಿದ್ನಲ್ಲ ಈಗ. ವಾರ್ಡ್ ನಂಬರ್ 6 ಅಲ್ಲ, ಕತ್ತಲೆ ದಾರಿ ದೂರ. ಆ ಥರ ನಾಟಕಗಳು. ಆಮೇಲೆ ರಾವಣನ ಪಾತ್ರ ಯಾವುದ್ರಲ್ಲೋ ಮಾಡಿದೆ, ವಿಗಡ ವಿಕ್ರಮರ ಯಾವುದೋ ಪಾತ್ರ, ಇವೆಲ್ಲ ಈ ನಾಟಕ 1980 ಅಷ್ಟೊತ್ತಿಗೆ ಕಲಾಂಗೋತ್ರದಲ್ಲಿ 5 ವರ್ಷ ನಾನು ಪಳಗ್ಬಿಟ್ಟೆ. ಅಂಡ್ ಈಕ್ವಲ್ ರಾಜ ರೂಮ್ ಮಾಡಿದ್ದು ನಾವಿಲ್ಲಿ ಚಾಮರಾಜಪೇಟೆಲ್ ಒಂದು ರೂಮ್ ಇತ್ತು. ಅದೊಂದು ಸಣ್ಣ ವಿಚಾರ ನಿಮ್ಗೆ ಹೇಳೋದು ಚೆನ್ನಾಗಿರ್ತದೆ. ಬಡತನ ಅವಾಗಿನ್ನೂ ಕೆಲಸಕ್ಕೆ ಸೇರಿರಲಿಲ್ಲ. ಅಲ್ಲಿ ಸಮುದಾಯದವರು ನಮ್ಮ ಪಕ್ಕದ ರೋಡಲ್ಲಿ ಮಾಡಿದ್ರು, ನಾವು ಇಲ್ಲಿ ಮಾಡಿದ್ದು. ನಮ್ದು 15 ರೂಪಾಯಿ ಬಾಡಿಗೆ ಒಂದು ರೂಮ್ ಅಷ್ಟೇ. ಆ ರೂಮ್ ಹೇಗಿದೆ ಅಂದರೆ ಗಿಟ್ಟಿಗೆ ಬಾಗಿಲು ಎಲ್ಲ ಇದೆ, ಹೆಂಚಲ್ಲಿ ಒಂದು 5-6 ಇಂಚ್ ಇಲ್ಲ, ಪಾಳು ಬಿದ್ದೊಂದು ರೂಮು. ಅದಕ್ಕೆ ಆಮೇಲೆ ನಾವೆಲ್ಲ ಅಲ್ಲಿ ಹೋಗಿ ರಾತ್ರಿ ಹೊತ್ತು ಮೇಷ್ಟ್ರು ನಾವು ಎಲ್ಲ ರಾತ್ರಿ ಪ್ರಾಕ್ಟೀಸ್ ಮಾಡೋದು, ಅಲ್ಲಿ ಕೂತ್ಕೊಳ್ಳೋದು. ಮೇಷ್ಟ್ರು ಮನೆ ಪಕ್ಕದಲ್ಲೇ ಅಲ್ಲಿ ರಾಘವೇಂದ್ರ, ಅವ್ರ ಮನೆಯಿಂದ ಊಟ ತಿಂಡಿ ಕಾಫಿ ಅವ್ರು ಅನುಕೂಲವಾಗಿದ್ರಲ್ಲ ಅಂತ ಹೋಗ್ತಿತ್ತು. ಬಟ್ ರಾತ್ರಿ ಹೊತ್ತೆಲ್ಲ ಯಜ್ಞ ಇಲಿಗಳು ವಾಸ ಮಾಡೋವು ಅಲ್ಲ, ಬೆಳಿಗ್ಗೆ ಹೊತ್ತು. ರಾತ್ರಿ ಹೊತ್ತು ನಮಗೆ ಜಾಗ ಬಿಡೋವು. ಹೌದಾ? ಅಂದರೆ ಬೆಳಿಗ್ಗೆ ನಾವು ಯಾರು ಇರ್ತಿರ್ಲಿಲ್ಲ, ಯಾಕೆಂದ್ರೆ ಅಲ್ಲಿ ತಗೊಂಡೋಗಿ ಹಾಕೊಂಡಿದ್ವಲ್ಲ ಸಣ್ಣ ಹಾಸಿಗೆ ಅವು ಇದು ಹಾಳಾಗಿ ರೊಟ್ಟದಂಗೆ ಆಗ್ಬಿಟ್ಟಿದ್ದು, ಮಳೆಯಲ್ಲಿ ನೆಂದು ಅದ್ರ ಮೇಲೆ ನಾವು ಮಲ್ಕೊಂಡು ಆರಾಮಾಗಿ. ಮೋಡಗಳು ಅಂತ ಒಂದು ನಾಟಕ ಮಾಡಿದ್ವಿ ನಾವು, ಗ್ರೀಕ್ದು ಕ್ಲೌಡ್ಸ್ ಅಂತ, ಅರಿಸ್ಟಾಟಲ್ದು ಯಾರ್ದು ರೈತನ ವಿಚಾರದಲ್ಲಿ. ಆ ನಾಟಕನ ಈ ಪ್ರಸನ್ನ ಏನು ಮಾಡಿದ್ರು, ವೀಕೆಂಡ್ ಥಿಯೇಟ್ರ್ ಮಾಡೋಣ ಸಮುದಾಯದವರು ನಾವು ಸೇರಿ ಅಂತ ಅಂದ್ಬಿಟ್ಟು, ವಾರಕ್ಕೆ ಒಂದು ನಾಟಕ ಡೆಫಿನೆಟಾಗಿ ಮಾಡೋದು ಅಂತ. YMCA ಇದೆಯಲ್ಲ KR ಸರ್ಕಲ್ ಹತ್ರ, YMC ಅಲ್ಲೊಂದು ಹಾಲಿತ್ತು, ಅದನ್ನು ಬಾಡಿಗೆಗೆ ತೊಗೊಂಡ್ಬಿಟ್ಟು ಶನಿವಾರ ಒಬ್ಬರು ಭಾನುವಾರ ಭಾನುವಾರ 2 ಶೋ ಹಾಕೋದು ಅಂತ ಹೇಳಿ ನಮ್ಮದು ಕ್ಲೌಡ್ಸ್ ಅಂತ ತೊಗೊಂಡು ನಾವು ಮಾಡೋದು. 9 ಜನ ಬರ್ತಿರ್ಲಿಲ್ಲ ಟೈಮ್ದಲ್ಲಿ, ಆದರೂ ಬಿಡೋದು ಬೇಡ ಅಂತ ಒಂದು ಪ್ರಗತಿಪರ ಚಿಂತಕ ಮಾಡಿಸ್ತಾ ಇದ್ದ. ಆ ಕ್ಲೌಡ್ಸ್ ಮಾಡೋವಾಗಲೇ ಒಂದು ಆಕ್ಸಿಡೆಂಟಾಗಿ, ಈಗ ರಿಹರ್ಸಲ್ ಮಾಡಿಸಿ ಡ್ರೆಸ್ ಸಮೇತ ಮೇಷ್ಟ್ರ ಮನೆಯಿಂದ YMCAಗೆ ಹೋಗ್ಬೇಕಾಗಿತ್ತು ಶೋಗೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಶೋ ಹಿಂದಿನ ದಿವಸ ವಿತ್ ಡ್ರೆಸ್ ಮಾಡೋಣ ಅಂತ ಒಂದು ಆಟೋದಲ್ಲಿ ನಾನು, ರಾಮಕೃಷ್ಣ, ಶ್ರೀನಿವಾಸ ಮೇಷ್ಟ್ರು, ರಾಜಾರಾಮು ಡ್ರೈವರು. ಅವಾಗೇನು 3-4 ಜನ ಕೂರಿಸ್ಕೊತಿದ್ರು ಸಣ್ಣ. ಅಲ್ಲಿಂದ ಬರ್ತಿರ್ಬೇಕು ರೆಡ್ ಆನ್ ಪೊಲೀಸ್ ಆಗಿ ಯಾವುದೋ ಒಂದು ವೆಹಿಕಲ್ಗೆ ಆಕ್ಸಿಡೆಂಟ್, ಉರುಳೋಯ್ತು, 2-3 ಉರುಳು ಬಿಡ್ತಿದ್ವು ಆಟೋ. ಮೋಡಗಳು ನಾಟಕ ಇದೆ ನಾಳೆ. ರಾಜಾರಾಮು ಒಂದು ಫುಟ್ಪಾತಿಗೆ ಬಿದ್ದು ತೂತಾಗ್ಬಿಡ್ತಿಲ್ಲ ಬುರುಡೆ. ಮೇಷ್ಟ್ರು ಮತ್ತು ಶ್ರೀನಿವಾಸು ಇದನ್ನು ಕಂಬಿ ಹಿಡ್ಕೊಂಡು ಕೂತ್ಬಿಟ್ಟವ್ರೆ, ಅದರೊಳಗೆ ಉರುಳಾಡ್ಕೊಂಡೆ ಅವ್ರಿಗೆ ಏಟು ಬಿದ್ದುಬಿಟ್ಟಿದ್ದಿಲ್ಲೆಲ್ಲ, ಅವ್ರು ಈಚೆ ಬಿದ್ದಿಲ್ಲ. ನಾನು ಒಂದು ಕಡೆಗೆ ಬಿದ್ದೆ, ನನ್ನ ಕಿವಿ ಕಟ್ಟಾಗೋಯ್ತಿದ್ದು, ಕಟ್ಟಾಗಿದೆ. ಆಮೇಲೆ ನೋಡಿ ಬೇಕಾದ್ರೆ ತೋರಿಸ್ತೀವಿ. ಇಲ್ಲಿ ನೇತಾಡ್ತಾ ಇದೆ ನರ. ಆಮೇಲೆ ಇವರೆಲ್ಲ ಎತ್ಕೊಂಡು ಬಂದರು ವಿಕ್ಟೋರಿಯಾ ಆಸ್ಪತ್ರೆಗೆ. ಒಂದು ಕತೆ ಅದೊಂದು ಹೌದು. ಯಾವ ಕಾಲದಲ್ಲಿ ನಾನು ಹೇಳ್ತಿರೋದು, ರಾಜಾರಾಮ ಅವ್ರಿಗೆ ಒಂದು ಬುದ್ಧಿಸಮ್ನಲ್ಲಿ ಇದನ್ನು ಕಟ್ಸಿಕೊಟ್ಟಿದ್ರು, ಅಲ್ಲೇನೋ ಬರ್ನ್ ಸೆಂಟರ್ ಅಂತ ಆಸ್ಪತ್ರೆದೊಂದು ಡೊನೇಷನ್ ಕೊಟ್ಟಿದ್ರು. ಹಾಗಾಗಿ ಸ್ವಲ್ಪ ಪರಿಚಯ ಇದ್ದಾರೆ, ಅಲ್ಲೇ ಹೋಗ್ಬಿಡೋಣ ನಡ್ರಿ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಮತ್ತೆ ಹೋದ. ಇನ್ನೊಂದು ಆಟೋ ಹಿಡ್ಕೊಂಡು ಮೇಷ್ಟ್ರು ಅವ್ರಿಗೆ ಅವಾಗ ನೋವಿಲ್ಲ, ಅದು ಬೆಳಿಗ್ಗೆ ಶುರುವಾಯ್ತು ಅವ್ರಿಗೆ. ಅವ್ರು ಹಿಂಗೆ ಹಿಡ್ಕೊಂಡಿದ್ರಲ್ಲ, ನಾನು ಇವ್ರಿಗೆ ಹಿಂಗಾಯ್ತಲ್ಲ, ಇವನು ಹಿಂಗೆ ಕೈ ಇಟ್ಕೊಂಡು ನಾನು ಹಿಂಗೆ ಹಿಡ್ಕೊಂಡು, ಅದೇನು ಅಂತ ಗೊತ್ತಿಲ್ಲ, ಬೆಚ್ಚಗೆ ಹಿಂಗೆ ಹಿಡ್ಕೊಂಡು ಹೋದೆ. ಅಲ್ಲೋದ್ರೆ ಆಸ್ಪತ್ರೆಗೆ ಹೋದೆ. ಡಾಕ್ಟ್ರು ಇವನಿಗೋ ಪರಿಚಯ ಇರೋರು ಸಿಕ್ಕಿದ್ರು. ನಾನು ಹೇಳ್ತೀನಿ ಬಿಡಿ ಅಂತ ನಿಮ್ಮಂಥವ್ರು ಯಾರಿಗೋ ಹೇಳ್ಬಿಟ್ಟು ಅವ್ರು ಹೊಟ್ಟೋದ್ರು. ಅವ್ನು ಹೇಳಿದ್ದು ಹೇಳಿಸ್ಕೊಂಡಲ್ಲ ಡಾಕ್ಟ್ರು, ಅವನಿಗೆ ಸಿಟ್ಟಿದೆ ಯಾವುದಕ್ಕೋ ಗೊತ್ತಿಲ್ಲ, ಅವನಿಗೇನೋ ವರ್ಕ್ ಲೋಡ್ ಜಾಸ್ತಿ ಹಾಕಿದರೆ ನಾವು ಅರ್ಜೆಂಟು ಇನ್ಫ್ಲೂಯೆನ್ಸ್ ಮಾಡಿದ್ದೀವಿ ಅಂತ ಹೋಗಿ ಹೇಳಿದ್ರು. ಏನಾಗಿದೆ ನೋಡಿ ಸರ್, ಇದು ಕಿವಿ ಇದಕ್ಕೆ ಅಲ್ಲಿ ನೋಡಿ ಅಂದರು. ಏನು ಕೈ ಇಲ್ಲ ಒಬ್ಬರಿಗೆ, ಕಾಲಿಲ್ಲ ಒಬ್ಬರಿಗೆ, ಎಲ್ಲ ನೇತಾಡ್ತವೆ, ಅದು ಇಂಪಾರ್ಟೆಂಟ ನೀವು ಇಂಪಾರ್ಟೆಂಟ್ ಅಂತ ಬೈದು ನಮ್ಮನ್ನು ಕೂರಿಸಿ. ಆಮೇಲೆ ಇಂಥದ್ದೊಂದು ಬೆಂಚು, ಆ ಬೆಂಚ್ ಮೇಲೆ ಇಬ್ಬರನ್ನೂ ಮಲಗಿಸಿ ಒಂದು ಕಡೆಗೆ ನಾನು ತಲೆ ತಿರ್ಸ್ಕೊಂಡು, ಅನಸ್ತೀಶಿಯಾನು ಏನು ಕೊಡದೆ ಹೊಲ್ದ್ರು ಸಹ ಕಿರ್ಚ್ಕೊಂಡ್ರಿ. ಅವನಿಗೆ ಬುರುಡೆ ತೂತಾಗ್ಬಿಟ್ಟಿದೆ, ಇಲ್ಲಿ ಹೊಲಿಬೇಕು. ನನಗಿದು ನೇತಾಡ್ತಾ ಇದೆ, ಈ ಪೀಸ್ ಅರ್ಧ ಹೊಟ್ಟೋಗಿತ್ತು, ಅದನ್ನು ಹಿಡ್ಕೊಂಡು ಹೋಗಿದ್ದೀನಿ. ಅದನ್ನು ಹಿಡಿಸಿ ಆಮೇಲೆ ಹೋಗಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಹೋಗಿ ಮಲ್ಕೊಂಡು ಜ್ವರ ಬಂದ್ಬಿಡ್ತು. ನಾಳೆ ನಾಟಕ, ಅಲ್ಲಿ ಹೋಗ್ತೀವಿ ನಾಟಕ ಆಡೋಕ್ಕೆ. ಮನೆಯಲ್ಲೇನು ಹೇಳೋಂಗಿಲ್ಲ, ಇದು ಹುಚ್ಚನ ಮಕ್ಕಳು ನಾಟಕ ಆಡ್ತೀರಂತ ಬೈತಾರೆ. ಮೇಷ್ಟ್ರ ಮನೆಯಿಂದ ತಿಳಿ ಸಾರು, ಮೆಣಸಿನ ಸಾರು, ಅನ್ನ ಕೊಟ್ಟು ಜ್ವರ ಕಾಪಾಡ್ಕೊಂಡು ಹೋದೋ ರಾತ್ರಿ. ಬೆಳಗ್ಗೆ ನಾಟಕ ಆಡ್ತಿದ್ವಿ. ಬಂದೊಂದು 25-30 ಜನ ಕೂತಿದ್ರು, ಆಡ್ತಿದ್ದೀವಿ. ಏನು ಭಾಳ ಖುಷಿ ಜನಕ್ಕೆ. ಏನಂದರೆ ಬ್ಲೀಡಿಂಗ್ ಆಗ್ತಾ ಇದೆ ಇಲ್ಲಿ ನಿಜವಾಗ್ಲೂ. ಆ್ಯಕ್ಚುಲಿ ಆ ರೈತನಿಗೂ ಒದೆ ಬಿದ್ದು ಆ ಥರದ್ದೇನೋ ಆಗಿರುತ್ತೆ. ಅದು ನಮ್ಮ ಮೂಮೆಂಟ್ಸು ಏನೋ ಮಾಡಿ ಅದು ಇಲ್ಲಿ ಸರಿಯಾಗಿ ಹೊಲ್ದಿಲ್ಲ, ಅವನು ಇಲ್ಲಿ ಲೀಕ್ ಆಗ್ತಾಯಿದೆ.
ರಾಜಾರಾಮ್ಗೆ ಇಲ್ಲಿ ಆಗ್ತಾ ಇತ್ತು. ಪಾತ್ರ ಹೆಂಗೆ ಮಾಡ್ತಾವ್ರಪ್ಪ ಗೊತ್ತಿಲ್ಲ, ಚಪ್ಪಾಳೆ ನೋಡಿದ್ರು ನಮ್ಮ ಕಷ್ಟ ನಮಗೆ ಗೊತ್ತಿತ್ತು. ಹೀಗೆ ನಾಟಕಕ್ಕೆ ಈ ಮಧ್ಯದ್ದು ಈ ಮುಖ್ಯಮಂತ್ರಿ ನಾಟಕಕ್ಕೆ ಮಧ್ಯ ಇವೆಲ್ಲ. ಸರ್, ಮುಖ್ಯಮಂತ್ರಿ ನಾಟಕ ಈಗ ಅದಕ್ಕೆ ಮುಂಚೆ ಇನ್ನೊಂದಿದೆ. ಹೇಳಿ. ಯಾರೋ ಒಂದು ನಾಟಕ ಮಾಡಿದೆ, ಹಾಂ, ಅವಾಗ ದೊಡ್ಡ ರೋಲ್ ಕೊಟ್ಬಿಟ್ಟಿದ್ರಲ್ಲ, ಕಾಲಿಗುಲನೇನೋ ಮಾಡಿದಾಗ ಪ್ರಜಾವಾಣಿಯಲ್ಲಿ ವೈಕುಂಠರಾಜು ಅಂತ ಇದ್ರು ಒಬ್ರು, ದೊಡ್ಡ ರಿವ್ಯೂ ಮಾಡಿದ್ರು, ಅಧ್ಯಕ್ಷರಾಗಿದ್ರು. ಮೂಕಾಭಿನಯದಲ್ಲೂ ಸ್ಪೆಷಲಿಸ್ಟ್ ನಾನು. ಹೌದು, ಫಸ್ಟ್ ಮ್ಯಾನ್ ನಾನೇನೆ ಬೆಂಗಳೂರಿನಲ್ಲಿ. ವಾಲ್ಟೇರ್ ಡಿಸಾಜ್ ಆಮೇಲೆ ಬಂದಿದ್ದು ರಾಮಕೃಷ್ಣ ಹೆಗ್ಡೆ ಮೂಕಾಭಿನಯ ಅಂತ. ಅದನ್ನು ಮಾಡೋದಕ್ಕೆ ಮುಂಚೆ ಅಲ್ಲ ಆಡಮ್ ಅಬ್ರಾಮ್ ಅಂತ ಇಂಗ್ಲೀಷು ಇದು ಮೈಮ್ ಸ್ಪೆಷಲಿಸ್ಟ್ ಬಂದರು. ಅವಾಗ HK ಅವರು ನೀನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯಾ, ನಿನಗೆ ಥಿಯರಿ ಸರಿ ಇಲ್ಲ, ಇವನ ಜೊತೆ ಮೈಮ್ ಕಲ್ತ್ಕೊಳ್ಳೋ ಚೆನ್ನಾಗಿರ್ತದೆ. ಅದಕ್ಕೆ ಯಾಕೆ ಬೈದ್ಬಿಟ್ಟಿದ್ರು, ಅಪಭ್ರಂಶ, ಅಕ್ಷರ, ಅಕಾರ, ಹಕಾರ, ಶಕಾರ, ಸಕಾರ ಏನೂ ಬರೋದಿಲ್ಲ, ಅಂಥವ್ನು ಮೇನ್ ರೋಲ್ ಮಾಡೋನು ಅಂತ ರಿವ್ಯೂ ಬರೋದಿದ್ರು. ಸೊ ದುಃಖ ಆಗ್ಬಿಟ್ಟಿತ್ತು, ಇಂಥ ಕೆಲಸ ಆಯ್ತು. ಈ ಮೈಮ್ ಯಾರು ಬಂದವನೇ ಮಾತಿಲ್ಲ ಅಂತ ತಕ್ಷಣ ಬಿಡೇ ನಂಗೆ ಹಾಳಾಗೋಲ್ಲ, ಇದನ್ನು ನೋಡೋಣ ಅಂತ ಅವನ ಜೊತೆ ಸೇರ್ಕೊಂಡೆ. ಅವನು ಇಂಗ್ಲೀಷ್ ನನಗೆ ಅರ್ಥ ಆಗಲ್ಲ, ನನ್ನ ಇಂಗ್ಲೀಷ್ ಅರ್ಥ ಆಗ್ತಿರಲಿಲ್ಲ. ಅವ್ರ ಹತ್ರ ಮೈಮ್ ಕಲ್ತ್ಕೊಂಡು ಏನಾಯ್ತು, ಎಕ್ಸ್ಪರ್ಟ್ ಆಗೋಯ್ತು. 1.5 ಗಂಟೆ ಕಲಾಗಂಗೋತ್ರಿಯಿಂದ ಮೈಮ್ ಶೋನೇ ಫಿಕ್ಸ್ ಮಾಡ್ಬಿಟ್ರು. 1.5 ಗಂಟೆ ಮೈಮ್ ಶೋ 1700 ಶೋ ಕೊಟ್ಟಿದ್ವಿ ಅವತ್ತಿನ ಕಾಲದಲ್ಲಿ. ಪಾಪ್ಯುಲರ್ ಆಗೋಯ್ತು ಭಾಳ. ಕೀ ರೋಲ್ ನಾನು, ಮಿಕ್ಕಿನದರಲ್ಲ ಇವರೆಲ್ಲ. ಅದರೊಳಗೆ ಒಂದು 2-3 ಐಟಮ್ ನಂದೇನೆ. ಹುಡುಗಿ ಡ್ರೆಸ್ ಮಾಡಿಕೊಂಡು ಲವರ್ ಜೊತೆ ಹೋಗೋದನ್ನ ಮೈಮ್ನಲ್ಲಿ ಮಾಡಿ ತೋರಿಸೋದು. ಒಂದು ಜನರಲ್ ಬಾತ್ರೂಮ್ನಲ್ಲಿ ಹೋದಾಗ ಏನೇನು ಅವಾಂತರಗಳಾಗ್ತದೆ, ಸ್ನಾನ ಮಾಡಬೇಕಾದ್ರೆ, ಆಚೆಗೆ ಬರಬೇಕಾದ್ರೆ, ಡೆಂಟಿಸ್ಟ್ಸ್ ಅಂತ ಒಬ್ಬ ಡಾಕ್ಟ್ರು ಅಲ್ಲಿ ಕೇಳಬೇಕಾದ್ರೆ ಏನೇನು ಮಾಡ್ತಾರೆ ಅದು ಮೈಮ್ ಮಾಡೋದು. ಪಾಪ್ಯುಲರ್ ಆಗ್ಬಿಟ್ಟು ಆಗ ನನಗೆ ಮದ್ರಾಸ್ಗೂ ಸೆಲೆಕ್ಟ್ ಮಾಡಿ ಯಾವುದೋ ಟ್ರೈನಿಂಗ್ ಕ್ಯಾಂಪ್ಗೆ ನನ್ನೇ ಕಳಿಸ್ಕೊಟ್ರು. ಒಂಚೂರು ಇಂಗ್ಲೀಷ್ ಬರ್ತಾ ಇಲ್ಲ, ಅವನು ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ, ಅವನ ಜೊತೆ ಅಸಿಸ್ಟೆಂಟಾಗಿ ಕಳಿಸೋದು. ಅಲ್ಲೋದ್ರೆ 15 ಜನ ಬಂದಿದ್ರು. 15 ಜನದಲ್ಲಿ ನಾನು ಒಬ್ಬ, 14 ಜನ ಬ್ಯೂಟಿಫುಲ್ ಇಂಗ್ಲೀಷು, ಆಮೇಲೆ ಎಕ್ಸ್ಪರ್ಟ್ಸ್ ಇನ್ ಮೈಮ್ ಥಿಯರಿನಲ್ಲಿ. ಡೆಮಾನ್ಸ್ಟ್ರೇಷನ್ ಇಲ್ಲ, ನಾನು ಒಬ್ಬ ಡೆಮಾನ್ಸ್ಟ್ರೇಷನ್. ಸೊ ನಾನು ಅಲ್ಲೋದು ಇಲ್ಲ, ನೀರು ಆಗ್ಬಿಟ್ಟೆ ಟಕ್ಕಂತ. 1700 ಪ್ರದರ್ಶನ. ಮೂಕಿ ಟಾಕಿ ಅಂತ ಅದ್ರ ಹೆಸರು. ಇದು ಮೌನದಿಂದ ಮಾತಾಡೋದು ಅಂತ. ಅದನ್ನ ಬಹಳ ರಾಮಮೂರ್ತಿ ಬಿ ಇದ್ರ ನಿಮಗೆ ಗೊತ್ತಿರ್ಬೇಕು, ಲೈಟಿಂಗ್ ಡೈರೆಕ್ಟ್ ಮಾಡಿ. ಇವು ಇನ್ನೂ ಏನೇನೋ ಇದಾವೆ ಈ ಮಧ್ಯದಲ್ಲಿ. ಇವೆಲ್ಲ ಅನಿರೀಕ್ಷಿತ. ಸೊ ಮುಖ್ಯಮಂತ್ರಿ ಚಂದ್ರು ಆಗಕ್ಕೆ ಮುಂಚೆ ನೀವು ಮೈಮ್ ಚಂದ್ರು ಆಗಿದ್ರಿ. ಅದು ಮೊದಲು ಯೂನಿವರ್ಸಿಟಿ ಅಲ್ಲ, ಮೊದಲು ನರಸಪ್ಪ, ಆಮೇಲೆ ನರಸೇಗೌಡ. ಯಾಕೆಂದ್ರೆ ನರಸೇಗೌಡ ನಮ್ಮ ತಾತನ ಹೆಸರು, ನರಸೇಗೌಡ. ಆಮೇಲೆ ಇದಕ್ಕೆ ಬರ್ತದೆ ಜಾತಕದಲ್ಲಿ ಏನೋ ಇಡ್ಬೇಕಂತಲ್ಲ, ಚಾಚಿ ಚೂ ಏನೋ ಬರ್ತವೆ ರಾಶಿ, ಅದಕ್ಕೆ ಚಂದ್ರಶೇಖರ. ಹೊನ್ನಸಂದ್ರ ನರಸಿಂಹಯ್ಯ ಚಂದ್ರಶೇಖರ, HN ಚಂದ್ರಶೇಖರ. ಅದು ಹೋಗಿ ಯೂನಿವರ್ಸಿಟಿಲೆಲ್ಲ ಅದೇ ಆಗಿತ್ತು. ಆಮೇಲೆ ಯೂನಿವರ್ಸಿಟಿ ಚಂದ್ರು ಸ್ವಲ್ಪ ದಿವಸ, ಆಮೇಲೆ ಮೈಮ್ ಚಂದ್ರು, ಆಮೇಲೆ ಮುಖ್ಯಮಂತ್ರಿ ಚಂದ್ರು, ಅದಾದ್ಮೇಲೆ MLA ಚಂದ್ರು. MLA ನಿಜವಾಗಿ MLA ಗೊತ್ತಾಯ್ತು, ನಾನು ಅಲ್ಲಿಗೂ ಬರ್ತೀನಿ. ಸೊ ಈ ಮುಖ್ಯಮಂತ್ರಿ ನಿನ್ನೆ ನೀವು 898ನೇ ಶೋ ಮಾಡಿದ್ರಿ, ಇವತ್ತು 899 ಶೋ. ಇದನ್ನ ನೀವು ರಿಲೇ ಮಾಡುವ ಡೇಟ್ ಗೊತ್ತಾಗಲ್ಲ, ಡೇಟ್ ಹೇಳ್ಬಿಡಿ. ಅದೇ ಈಗ 13ನೇ ತಾರೀಕು ಮೇ ಇವತ್ತು ಶೋ ಇದೆ. ಇವತ್ತು 899ನೇ ಶೋ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ರಂಗಶಂಕರದಲ್ಲಿ. ಸರ್, ಮುಖ್ಯಮಂತ್ರಿ ನಾಟಕ ಹೇಗಾಯ್ತು? ಒಂದು ಸ್ಕ್ರಿಪ್ಟ್ ಇರಬಹುದು, ಅದನ್ನು ಚೂಸ್ ಅಲ್ಲ. ಈಗ ಅಷ್ಟೊತ್ತಿಗಾಲೇ ಒಂದು 7-8 ಜನ ಈ NSD ಇಂದ ತಯಾರಾದ ಜನ ಬಂದ್ಬಿಟ್ಟು ಇಲ್ಲಿ ಭಾಳ ಪಾಪ್ಯುಲರ್ ಆಗ್ಬಿಟ್ಟು. ಅಷ್ಟು ಮುಂಚೆ ಕಾರಂತರು 73-74ರಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿಬಿಟ್ಟಿದ್ರು. BV ಕಾರಂತರು, P ಲಂಕೇಶ್ ಅವರು, ಆಮೇಲೆ ನಮ್ಮ ಕಾರ್ನಾಡ್ದು, ಕಂಬಾರರು, ಇವರೆಲ್ಲ ದೊಡ್ಡ ಹಬ್ಬ ಇದ್ದಂಗಿತ್ತಲ್ಲ. ಅದ್ರ ಮಧ್ಯದಲ್ಲಿ ಕಲಾಗಂಗೋತ್ರಿ ಬೇರೆ ಬೇರೆ ಟ್ರೈನ್ಡ್ ಅಲ್ಲದೆ ಇರೋರು ನಾವೆಲ್ಲ. ಇವರು ಟ್ರೈನ್ಡ್ ಆಗಿದ್ದವ್ರು ಮಾಡ್ತಿದ್ರು. ರಾಜಾರಾಮ್ಗೆ ಏನೋ ಹುಚ್ಚು, ಟ್ರೈನ್ಡು NSDನವ್ರು ಮಾಡಿದಷ್ಟೇ ಚೆನ್ನಾಗಿ ನಾವೇ ಮಾಡ್ಬೇಕು ನಮ್ಮ ಟೀಮಿಂದ, ಅದಕ್ಕೆ ಏನಾದ್ರು ಮಾಡ್ಬೇಕು ಅಂತ ಹಿಂಗೆ ಓಡಾಡ್ತಾ ಇದ್ದ. ಅದು ಮಾಡ್ಬೇಕಾದ್ರೆ ಅದಕ್ಕೆ ಕಾಲಿಗುಲ ಏನೇನೋ ಮಾಡಿಸ್ತಾ. ಆಮೇಲೆ ಆ ಡೈರೆಕ್ಟರ್ಗಳು ಯಾರನ್ನೂ ಕರೆಯೋದು ಬೇಡ ನಾವು. ಅಷ್ಟೊತ್ತಿಗೆ ಶ್ರೀನಿವಾಸ್ ಪ್ರಭು ಇದ್ರು, ಜಯಶ್ರೀ ಅವರಿದ್ರು, ಅದು ಅವ್ರ ಇನ್ನೊಬ್ರು ಇದ್ರಲ್ಲ, ಮಾಮ ಎಂತ ಮಾಮ ಗುಬ್ಬಿ ವೀರಣ್ಣವರ ಮನೆಯವರೇ 3 ಜನ ಇದ್ರಲ್ಲಪ್ಪ. ಶಿವಾನಂದ್ ಅವರಿದ್ರು, ರಾಮಮೂರ್ತಿ ಇದ್ರು, ವೆಂಕಟರಾಮ್ ಇದ್ರು, ಆಮೇಲೆ ಎಂಥದ್ದು ಬಾದರದಿಣ್ಣೆ ಇದ್ರು, ಜಯಶ್ರೀ, ಇವರು ನಮ್ಮ ಸುಂದರ್ಶ್ರೀ, ಇವರೆಲ್ಲರೂ ಟ್ರೈನಿಂಗ್ ಮಾಡ್ಕೊಂಡು ಒಂದೊಂದೊಂದೊಂದು ನಾಟಕ ಮಾಡ್ತಾವ್ರು ಒಂದೊಂದು ತಂಡಕ್ಕೆ. ಅಂಥ ಟೈಮ್ನಲ್ಲಿ ಏನಾಯ್ತು ಅಂತಂದ್ರೆ, ಲೋಹಿತ್ ಅಶ್ವ ಅವಾಗ ಸಮುದಾಯದಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಇವಾಜೆ ಪ್ರೊಫೆಸರ್. ಡೆಲ್ಲಿಯಿಂದ ಹೆಂಗೋ ಅವರಿಗೆ ಒಂದು ಈ ಹಿಂದಿ ಸ್ಕ್ರಿಪ್ಟ್ ಸಿಕ್ಬಿಡ್ತು, ಮುಖ್ಯಮಂತ್ರಿ ನಾಟಕ ಅಂತ.
ಪೊಲಿಟಿಕಲ್ ಪ್ಲೇ ಯಾರು ತೊಗೊಂಡ್ರಲ್ಲ. ಅವ್ರು ಅದನ್ನು ಬಂದಾಗ ನಾನು ಅವನು ಸ್ನೇಹಿತರಾಗ್ಬಿಟ್ಟು ಅವ್ರ ರೂಮಲ್ಲಿ ಬೆಂಗಳೂರಿಗೆ ಬಂದಾಗ ಉಳ್ಕೊಳ್ಳೋದು, ತಿಂಡಿ ತಿನ್ನೋದು, ಅವ್ರು ತುಮಕೂರಿಗೆ ಹೋದಾಗ ಆ ಥರ ಗೆಳೆಯರಾಗ್ಬಿಟ್ಟಿದ್ದು. ಯಾಕೆಂದ್ರೆ ಇಬ್ಬರು ನಾವು ಜೊತೆಲಿ ಪಾತ್ರ ಮಾಡ್ತಿದ್ದೋ, ಕತ್ಲೇದಾರ್ ಇದ್ರದಲ್ಲಿ ಡಾಕ್ಟ್ರ್ ಅವನು, ನಾನು ವಾರ್ಡನ್ ಗೋವಿಂದ, ಇಷ್ಟು ಕ್ಲೋಸ್ ಆಗೋಗ್ಬಿಟ್ಟಿದ್ವಲ್ಲ. ಅವ್ನು ಬಂದಾಗ ಹಿಂಗೆ ಮಾತಾಡ್ತಾ, ಚಂದ್ರು ಕೆಲಸ ಒಳ್ಳೆ ನಾಟಕ ಸಿಕ್ಕಿದೆ, ಹಿಂದಿದ ನಾವೇನು ಮಾಡ್ಕೊಳಕ್ಕೆ ಒಂದು ನಯಾ ಪೈಸೆ ಬರೋದಿಲ್ವಲ್ಲ. ಇಲ್ಲ ನನಗೂ ಪೂರ ಬರೋಲ್ಲ, ಬಟ್ ಅದೆಲ್ಲರೂ ಕೇಳ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಬಿಡ್ತೀನಿ. ಭಾಳ ಚೆನ್ನಾಗಿದೆ, ಡೆಲ್ಲಿಲಿ ಆಗಿದೆ, ತುಂಬ ನಾಟಕ, 3.5 ಗಂಟೆ ಬೇರೆ ನಾಟಕ ಹೆಂಗಿದೆ. ನಾನು ರಾಜಾರಾಮ್ಗೆ ಹೇಳಿದೆ, ತಿಳಿಸು, ಪೊಲಿಟಿಕಲ್ ಗೇಮ್ ಯಾರೂ ಮಾಡಿಲ್ಲ, ನಾವು ಟ್ರೈ ಮಾಡೋಣ. ಹಾಗೆ ಅವನಿಗೆ ಕುಂಡ್ರಿಸ್ಕೊಂಡು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಕಂಡೀಷನ್ ಮೇಲೆ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದರು. ಏನು ಅಂತ, ಆ ರೋಲ್ ನಾನು ಮಾಡಬೇಕು, ನನಗೆ ಭಾಳ ಇಷ್ಟವಾಗಿದೆ. ಯಾರು ಅವರು ಲೋಹಿತಾಶ್ವ ಅವರೇ ಮಾಡಬೇಕಾಗಿತ್ತು. ಅವ್ನು ಇಂಗ್ಲೀಷ್ ಪ್ರೊಫೆಸರ್, ಕನ್ನಡ ಭಾಳ ಚೆನ್ನಾಗಿತ್ತು ಪಂಡಿತ. ನಾಟಕ 1-2 ಬರೆದಿದ್ರು. ಬೆಲ್ಚಿ ಅಂತ ನಾಟಕದಲ್ಲಿ ಪಾತ್ರ ಮಾಡಿದ್ರು ಸಿದ್ಧಲಿಂಗಯ್ಯನವ್ರದ್ದು. ನಮಗೆ ಹಿಂದಿದ್ದು ಅದರಿಂದ ರಾಜಾರಾಮ್ ಒಂದಿಷ್ಟು ಓದ್ಕೊಂಡಿದ್ದಂತೆ ಕಣ್ಣು, ನನಗೆ ಗೊತ್ತಾಗ್ತಿರ್ಲಿಲ್ಲ. ಟ್ರಾನ್ಸ್ಲೇಟು ಮಾಡ್ಬಿಡು ನೋಡ್ಕೊಳ್ಳೋಣ ಅಂತ ಹೇಳಿ ಮಾಡೋದು. ಮಾಡಿದ್ದಾದ್ಮೇಲೆ ಕೂರಿಸ್ಕೊಂಡು ಓದಿಸಿದ್ರೆ ಆಕಳಿಕೆ ತೂಕುಳಿಕೆ ಎಲ್ಲ ಬಂದ್ಬಿಡ್ತು. ನಮಗೆ ಅರ್ಥ ಆಗ್ತಾ ಇಲ್ಲ. ಪ್ರಜಾಪ್ರಭುತ್ವ, ಮೌಲ್ಯಾಧಾರಿತ ರಾಜಕಾರಣ ಹಿಂಗೆಲ್ಲ ಹೇಳ್ತದೆ, ಪಕ್ಷಾಂತರ ಅಂತ ಏನೇನು ಅರ್ಥ, ಕಾನ್ಸ್ಟಿಟ್ಯೂಷನ್ ಅಂತ ನನಗೆ ಅರ್ಥ ಇಲ್ಲ. ಅವ್ರಿಗೆ ಸ್ವಲ್ಪ ಅರ್ಥ ಆಯಿತು. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಇದು ಅದ್ಭುತವಾಗಿದೆ ನಾಟಕ ಮಾಡಿದ್ರೆ. 3.5 ಗಂಟೆ ಯಾರಯ್ಯ ನೋಡ್ತಾರೆ ನಾಟಕ? ಇಲ್ಲ, ಅದನ್ನು ಕಟ್ ಮಾಡ್ಕೊಳ್ಳೋಣ, 2.5 ಮಾಡೋಣ, ಹಾಗೆ ಸರಿ. ರಾಜಾರಾಮ್ಗೆ, ನೋಡಮ್ಮ, ನಾನು ನಾವ್ಯಾರು ಮಾಡೋಕ್ಕ, ನೀನು ಮಾಡೋಂಗಿದ್ರೆ ಮಾಡ್ಕೊ. ಲೋಹಿತಾಶ್ವರ್ಗೆ ಆಸಕ್ತಿ ಇದೆ, ಮಾಡಿಸ್ಬಿಟ್ಟು ನೋಡಿ ಏನಾಗುತ್ತೆ ಅಂತ ಅಟೆಂಪ್ಟ್ ಮಾಡೋಣ ಅಂತ. ಲೋಹಿತಾಶ್ವರ್ ನೀವೇ ಪಾತ್ರ ಮಾಡಿ, ನಾವು ಪ್ರೊಡಕ್ಷನ್ ಮಾಡಿಸ್ತೀವಿ, ಮಿಕ್ಕಿದ್ರಲ್ಲೆಲ್ಲ ನಮ್ಮ ತಂಡದವ್ರನ್ನ ಹಾಕೊಳ್ಳಿ, ಬೇರೆಯವ್ರು ಬೇಡ ಅಂತೇಳಿ ಅವ್ರನ್ನೂ ಹಂಗೆ ಮಾಡಿಕೊಂಡು ಒಪ್ಪಿಸ್ತು. ಆವಾಗ ಡೈರೆಕ್ಷನ್ ಯಾರು ಮಾಡೋದು? ರಾಜಾರಾಮ್ ಅಂಡ್ ಚಂದ್ರು. ನಮ್ಮ ಕಾಂಬಿನೇಷನ್ 2 ಆಗಿದ್ವಲ್ಲ ನಾಟಕ. ನನಗೆ ಸಂತೋಷ, ಯಾಕೆ ನಾನು ಇಲ್ದಾಗ ಅವ್ನು ನೋಡ್ಕೊತಾನೆ, ಅವನಿಲ್ದಾಗ ನಾನು ನೋಡ್ಕೊತಾನೆ. ನನಗೆ ಕಷ್ಟ ಆದ ತಕ್ಷಣ ಚಕ್ಕರ್ ಹಾಕ್ಬಿಟ್ರೆ ಅವನೇ ನೋಡ್ಕೊತಾನೆ. ಈ ಥರದ್ದೆಲ್ಲ ಲೆಕ್ಕಾಚಾರ ನಮ್ಮದು. ಇಷ್ಟು ಉಡಾಫೆತ್ರದಲ್ಲಿ ನಾಟಕ ಆಡ್ತಿದ್ದು. ಆಮೇಲೆ ಅಷ್ಟೊತ್ತಿಗೆ ಅಚಲಾಯ್ತಾನ ಅವಾರ್ಡ್ ಬೇರೆ ಬಂದ್ಬಿಟ್ಟಿತ್ತಲ್ಲ ನಮ್ಮಿಬ್ಬರಿಗೆ. ಆ ನಾಟಕಕ್ಕೆ ಕತೆ ಹೇಳ್ತೀನಿ. ಟ್ರಾನ್ಸ್ಲೇಷನ್ ಇದು 3 ಸತಿ ಓದೋ, 4 ಸತಿ ಓದ್ತೀವಿ, ಅರ್ಥ ಎಲ್ಲ. ಮೇಷ್ಟ್ರು ನಮಗೆ ಭಾಳ ಅಡ್ವೈಸರ್, ಅವಾಗ ಸೀನಿಯರ್ ಮೋಸ್ಟು. ಅವ್ರಿಗೀಗ ನಮಗಿಂತ 10 ವರ್ಷ ದೊಡ್ಡವ್ರು, 83 ವರ್ಷ. ಅವ್ರ ಮನೇಲೇ ನಮ್ಮ ತಂಡದ ಜಾಗ ಐತಲ್ಲ, ಅಲ್ಲೇ ಕೂತ್ಕೊಂಡು ಓದ್ಕೊಂಡು ಕೊನೆ ಫಿಕ್ಸು ಆಗೋಯ್ತು. ತುಮಕೂರಿಂದ ಬಂದು ಅವ್ನು ಪ್ರಾಕ್ಟೀಸ್ ಮಾಡಬೇಕು ದಿವಸ. ತುಮಕೂರಿಂದ ಬರೋನು, ಆಮೇಲೆ ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ ಶುರುವಾಯಿತು. ಬರೀ ಮಾತು ಮಾತು ಮಾತು, ಏನು ಇದಕ್ಕೆ ಹೆಂಗೆ ಡೈರೆಕ್ಟ್ ಮಾಡೋದು ಕತೆ. ಆಮೇಲೆ ಬಟ್ಟೆ ಒಂದೇ ಕಾಸ್ಟ್ಯೂಮ್ ಎಲ್ರಿಗೂ. ಒಂದು ದಿವಸದಲ್ಲಿ ಆಗೋ ನಾಟಕ. ಬೆಳಗ್ಗೆ ಶುರುವಾಗಿ ರಾತ್ರಿ ಮುಗಿದೋಗ್ಬಿಡ್ತು. 18 ಗಂಟೆ ಒಳಗಡೆ ಒಬ್ಬ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡು ಇನ್ನು 18 ಗಂಟೆ ಒಳಗಡೆ ವಾಪಸ್ ಹೆಂಗೆ ಮುಖ್ಯಮಂತ್ರಿ ಆಗ್ತಾನೆ ಅವನೇನು ಅನ್ನೋದು ಅಷ್ಟೇ ಕತೆ. ಕುತಂತ್ರ, ತಂತ್ರ, ಇಂಥದ್ದು. ಅದರೊಳಗೆ ಕುಟುಂಬ ಬರುತ್ತೆ, ಏನೇನೋ ಬರುತ್ತೆ. 23 ಕ್ಯಾರೆಕ್ಟರ್ಗಳು. ಸರಿ ಆಯಿತು, ಶುರು ಹೇಳ್ಬಿಟ್ಟಿದ್ದೀವಿ. ಬಡ್ಜೆಟ್ ಇಟ್ಕೊಂಡು ಅದು ಶೋ ಎಲ್ಲ ಹಾಕಿದಾನೆ ರಾಜಾರಾಮು. ದೊಡ್ಡ ಕ್ರಾಂತಿ ಮಾಡ್ಬಿಡ್ಬೇಕು ಇದನ್ನು. ನಾಟಕ ಹೆಂಗೆ ಹೋಗುತ್ತೆ ಅದು ಬೇರೆ ವಿಚಾರ, ಮುಖ್ಯಮಂತ್ರಿನೂ ಟೈಟ್ಲೇ ಇದೆಯಲ್ಲ ಅಂತ ಮಾತಾಡ್ಕೊಂಡು ನಾಟಕ ಶುರು. ಕಲಾಕ್ಷೇತ್ರದ ಹಿಂಭಾಗ ಸಂಸದಲ್ಲಿ 7-8 ದಿವಸ ಕೊಡ್ತಿರಲಿಲ್ಲ ಕಲಾಕ್ಷೇತ್ರ. ಅಲ್ಲಿ ಇದು ಕಾರ್ ಹೋಗೋಕ್ಕೆ ಎಲ್ಲ ರ್ಯಾಂಪ್ ಮಾಡಿರ್ತಾರಲ್ಲ ಒಳಗಡಿಕೆ, ಲಾರಿ ಗಿರಿ ಹೋಗೋಕ್ಕೆ. ಹೌದು. ಆ ಜಾಗದಲ್ಲಿ ಪರ್ಮಿಷನ್ ತೊಗೊಂಡು ನಾವೇ ಪ್ಲ್ಯಾಟ್ಫಾರಮ್ ಎಲ್ಲ ಹಾಕ್ಸಿ, ಹೈಟು 3 ಅಡಿ ಪ್ಲ್ಯಾಟ್ಫಾರ್ಮ್ ಸ್ಟೇಜ್ ಕ್ರಿಯೇಟ್ ಮಾಡಿ ಅಲ್ಲಿ ಚೇರ್ಸು ಇದೆಲ್ಲ ಮಾಡಿಸಿ ಶೋ ಮಾಡೋಕ್ಕೆ ಮಾಡಿದ್ವಿ. 8 ಶೋ ಒಟ್ಟಿಗೆ. ಡಿಸೆಂಬರ್ 1980 ಡಿಸೆಂಬರ್ ಚಳಿಗಾಲ. ಆ ಥರ ಹೋಗಿದ್ದೇನಾಯಿತು. ಇನ್ನು 4 ದಿವಸ ನಾಟಕ ಇದೆ ಅನ್ನಬೇಕಾದ್ರೆ 2-3 ಸಮಸ್ಯೆಗಳು ಶುರುವಾಯ್ತು ಅದಕ್ಕೆ. ಒಂದು ಸಮಸ್ಯೆ ಏನು ಶುರುವಾಯಿತು, ಇಬ್ರಿಗೂ ನಾನು ಡೈರೆಕ್ಟ್ ಮಾಡ್ತಿದ್ವಲ್ಲ, ಅವನೇ ಡೈರೆಕ್ಷನ್ ಮಾಡ್ಕೊಳ್ತಾರೆ ಬಿಟ್ಬಿಟ್ಟು ಹೆಂಗಾರ ಮಾಡ್ಕೊಂಡು ನೀನು ಮಾಡತ್ತೆ, ನಿನ್ನ ಮಾತಾಡೋದು ಯಾರಿಗೆ. ನಮಗೆ ಅದು ಒಂದು ಹಾಡಿಲ್ಲ, ಒಂದು ಸಂಗೀತದಲ್ಲಿ ಏನೂ ಇಲ್ಲ, ನಮ್ಗೆ ಇಂಟ್ರೆಸ್ಟೇ ಇಲ್ಲ. ಆಮೇಲೆ ಅವನು ಮಾಡ್ತಾಯಿದ್ದ. ನಮ್ಮ ಗ್ರಾಚಾರಕ್ಕೆ ಇಬ್ಬರು ರೂಮಲ್ಲಿ ಮಲಗಿದ್ದಾಗ ಜ್ವರ ಬಂದ್ಬಿಡ್ತು. ಇನ್ನು 4 ದಿವಸ ಶೋ ಇದೆ. ಹೋಯ್ತು. 1 ದಿವಸಕ್ಕೆ ಹೋಗಲಿಲ್ಲ, 2ನೇ ದಿವಸಕ್ಕೆ ಹೋಗಿ ಚೆಕ್ ಮಾಡಿದ್ರೆ ಅವನಿಗೆ ಟೈಫಾಯ್ಡ್ ಅಂತ ಬಂದ್ಬಿಟ್ಟು 1 ತಿಂಗಳು ಏನು ಮಾಡೋಂಗೂ ಇಲ್ಲ, ಎಂಥದ್ದು ಇಲ್ಲ, ಬೆಡ್ ರಿಡನ್ ಅಂತ. ಸರಿ, ನಾನು 1 ದಿವಸಕ್ಕೆ ನನಗೆ ವಾಸಿ ಆಗ್ಬಿಡ್ತು. ಅದೇನೋ ಸಣ್ಣ ಇನ್ಫೆಕ್ಷನ್ ಇದು ಅಂತ ಕಾಣಿಸುತ್ತೆ, ವಾಸಿ ಆಗ್ಬಿಡ್ತು. ನಾಟಕ ನನಗೆ ಖುಷಿ ಆಯಿತು. ನಾಟಕ ನಿಲ್ಲಿಸ್ಬೋದು, ಹಾಳಾಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗೋ ಇಲ್ಲವಲ್ಲ ಅಂತ. ರಾಜಾರಾಮಗೂ ಅದೇ ಇತ್ತು, ಅವ್ರಿಗೂ ಏನು ಮಾಡೋಕ್ಕೆ ಬೇಡ ಅಂತ. ಆಮೇಲೆ ಚಳಿ ಬೇರೆ ಈಚೆ ಕಡೆ ಹಾಕ್ಕೊಂಡಿದ್ದೀವಿ ಅಂತ. ಅದು ರಾಜಾರಾಮ್ ಅಷ್ಟು ಸೀರಿಯಸ್ಸಾಗಿ ಕ್ಯಾನ್ಸಲ್ ಇಲ್ಲ, ಅವ್ನು ಮಾಡಬೇಕು ಅಂತ. ಆಮೇಲೆ ಲೋಹಿತಾಶ್ವ, ನೋಡಯ್ಯ ನಾಟಕ ನಿಲ್ಲಿಸ್ಬೇಡಿ, ನನಗೆ ವಾಸಿ ಆಗ್ತಾಯಿಲ್ಲ. ಈಗ ಹಾಕಿರೋ ಶೋ ಟಿಕೆಟ್ ಅಲ್ಲ, $2 $3 ಟಿಕೆಟ್ ರೇಟು ಹಿಂದ್ಗಡೆ ಮಾರ್ಬಿಟ್ಟಿದ್ವಿ. ಅಲ್ಲಿ ಟಿಕೆಟ್ ಹೋಗ್ತಾ ಇದೆ ಮುಖ್ಯಮಂತ್ರಿ ಹೆಸರಿಗೆ, ನಮ್ಮ ಹೆಸರಿಗೆ ಯಾರಿಗೂ ಅಲ್ಲ.
ಕುತೂಹಲ ಜನಕ್ಕೆ. ಆಮೇಲೆ ನಾಟಕ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತಂದೆ ನಾನು. ಅದನ್ನು ಹೆಂಗೆ ಮಾಡೋಕ್ಕಾಗತ್ತೆ, ಬೇಡ ಮುಗಿಸ್ಬೇಡ, ಅವನು ಮುಗಿಸ್ಬಿಡಿ ಅಂತ. ನೀವು ಮುಗಿಸ್ಬಿಡಿ, ಇದಾದ್ಮೇಲೆ ಬೇಕಾದ್ರೆ ಮುಂದುವರ್ಸೋದಾದ್ರೆ ನೀವು ನಾಟಕ ನಾನು ಮಾಡ್ಕೊಂಡು ಹೋಗ್ತೀನಿ, ನನಗೆ ಆಸೆ ಇದೆ. ಒಪ್ಪಿಗೆನೂ ಕೊಟ್ಟ. ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೂ ಡೌಟ್ ಬಂದಿತ್ತು ಇದೇನು ಕ್ಲಿಕ್ ಆಗುತ್ತೋ ಇಲ್ವೋ ಅಂತಲ್ಲ. ಆಮೇಲೆ ನಾವು ಯಾರ್ಯಾರನ್ನೋ ಕೇಳ್ತೀವಿ. ರಾಜಾರಾಮ್ ನಾನು ಮಾಡೋಕ್ಕಾಗಲ್ಲಪ್ಪ, ನನ್ನ ಕೈಲಾಗಲ್ಲ, ಮೇಸ್ಟ್ರ್ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಆರ್ಟಿಸ್ಟ್, ದೊಡ್ಡ ಆರ್ಟಿಸ್ಟ್ಗಳನ್ನ ಹೊರಗಡೆ ಇದ್ದವ್ರನ್ನೂ ಕರೆದು ಓದ್ಬಿಟ್ಟು ಅವರು ಇದು 2-3 ದಿವಸದಲ್ಲಿ ಅವನ್ರಿ ಮಾಡೋಕ್ಕಾಗತ್ತೆ ಈ ನಾಟಕನ, ಒಂದು ಸೀನು ಮಾಡೋಕ್ಕಾಗಲ್ಲ ಅಂತ. ಹಿಂಗೆ ಕೊನೆಗೆ ಎಲ್ಲರ ತಲೆ ಒಟ್ಟು ನೀನೇ ಮಾಡೋದಾದ್ರು ಮಾಡ್ಬಿಡು, ನಿಲ್ಸ್ ಮಾಡ್ಬಿಡು. ಏನು ಗೊತ್ತಿಲ್ಲ ನನಗೆ, ಐಡಿಯಾ ಇಲ್ಲ. ಯಾರ್ಯಾರು ಫೋರ್ಸ್ ಮಾಡಿದ್ರು ಮಾಡ್ತೀನಿ ಬೇಕಾದ್ರೆ ನಾನು. ಈಗ ನಾಟಕ ತೂಗ್ಸೋದು ಇಂಪಾರ್ಟೆಂಟು. ಲೋಹಿತ್ ಅಶ್ವಾಮಿ ಅದು 7-8 ಶೋ ಮಾಡಬೇಕು ಅಂತ ಮಾಡ್ತೀನಿ. ಆದರೆ ನೀವು ಯಾರೂ ಕಾಮೆಂಟ್ಸ್ ಮಾಡಬಾರ್ದು. ಆಮೇಲೆ ನಾಟಕ ಕೆಟ್ಟದಾಗಿ ಬಂದರೆ, ಡೈಲಾಗ್ ಮರೆದ್ರೆ ಬಿಟ್ಟು ನಾನು ನಾನು ಮ್ಯಾನೇಜ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಬಡ್ಡ ತಂದಲ್ಲಿ ಒಪ್ಕೊಂಡೆ. ಅದನ್ನು ಒಪ್ಕೊಂಡು ನನಗೆ ಯಾಕೆ ಸ್ವಲ್ಪ ಧೈರ್ಯ ಬಂತು ಅಂದರೆ, ಆ ದಿವಸ ಅವನ ಜೊತೆಲಿ ಕೂತ್ಕೊಂಡು ನಾಟಕ ರಿಹರ್ಸಲ್ ಮಾಡಿ ಅವು ಧ್ವನಿ ಇದು ಅರ್ಥ ಆಗದೆ ಇದ್ರು ಪದಗಳು ಬಂದ್ಬಿಟ್ಟಿದ್ದು ಅವು. ಏನು ನೋಡೋಣ, ಮುಚ್ಚಿದ ನೋಡೋಣ ನುಗ್ಗದ್ರಿ ಅಂತ ನಾನು ಅಂದ್ಕೊಂಡ್ರೆ ಇನ್ನೊಂದು ಬಂತು ದೊಡ್ಡ ಸಮಸ್ಯೆ. ಅವಾಗ ನಮಗೆ ಸಮಾಧಾನ ಆಯಿತು. ಪ್ರೇಮಾಕಾರ ಅಂತವರು ಇದಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರೆ. ನೀವು ಪರ್ಮಿಷನ್ನೇ ತೊಗೊಂಡಿಲ್ಲ. ಅದ್ರಲ್ಲಿ ಟ್ರಾನ್ಸ್ಲೇಷನ್ ಲೋಹಿತ್ ಅಶ್ವ ಒರಿಜಿನಲ್ಲು ರೈಟ್ಸ್ ಅವ್ರು ತಗೊಂಡಿದ್ದಾರಂತೆ. ಅವರು ವಿಷಯ ಗೊತ್ತಾಗ್ಬಿಟ್ಟು ಅದು ಹೆಂಗೆ ಮಾಡ್ತೀರ, ನಾನು ಮಾಡ್ಬೇಕಾಗಿರೋದು, ನೀವು ರೈಟ್ಸ್ ತೊಗೊಂಡಿದ್ದೀರಾ ಅಂತ. ರೈಟ್ಸ್ ನಮ್ಮ ಹತ್ರ ಇಲ್ಲ. ಲೋಹಿತ್ ಅಶ್ವ ಅವರು ರೈಟ್ಸ್ ತೊಗೊಂಡಿಲ್ಲ, ಟ್ರಾನ್ಸ್ಲೇಷನ್ದು ಪ್ರಶ್ನೆ ಬರೋದಿಲ್ಲ ಅಂತ ಒಳ್ಳೆ ಚರ್ಚೆ ಆಯಿತು. ನಾವೊಂದು ಬಿಡಪ್ಪ ಇನ್ನೇನು ನಿಲ್ಸ್ಬಿಡ, ಈ ಕಾರಣ ಇಟ್ಕೊಂಡು ನಿಲ್ಸೋಣ, ನಾವು ನಿಲ್ಲಿಸ್ತು ಅಂತ ಆಗಲ್ಲ, ಪ್ರೇಮಕಾರ ಅಂತ ಅವ್ರು ನಿಲ್ಸಿದ್ರು ಅಂತ ಹೇಳೋಣ ಅನ್ನೋ ಇಬ್ಬರು ಡಿಸೈಡ್ ಮಾಡಿ ಇನ್ನೇನು ಮಾಡೋದು ಅಂತ. ಇದ್ರ ಜೊತೆ ಒಳಗೆ ಅಲ್ಲಿ 2 ದಿವಸ ನಾಟಕ ಇದೆ ಅನ್ನುವಾಗ ಡ್ರಿಸ್ಲಿಂಗ್ ಮಳೆ ಬರ್ತಾ ಇದೆ ಎವ್ರಿ ಡೇ. ನಮ್ಗೆ ಹಬ್ಬ, ಈಗ ನಾಟಕ ಮಾಡೋದು ಹಬ್ಬ ಅಲ್ಲ, ಹೇಗೆ ನಿಲ್ಸೋದು ಹಬ್ಬ ಅಂತ ಅಂದ್ಬಿಟ್ಟು ಓಕೆ ನನಗೆ ಒಳಗಡೆ ನಿಂತೋಯ್ತು ಬಿಡಪ್ಪ, ಅದನ್ನ ದಯವಾಗಿ ಯಾಕೆ ನೋಡ್ಕೊಳ್ಳೋದು ಅಂತ ಅದು ಬೇರೆ ಬಿಟ್ಬಿಟ್ಟಿದ್ದೀನಿ ನಾಡದ್ದು. ಅಷ್ಟೊತ್ತಿಗೆ ಕಾರಾಂತರಿಗೆ ಹೆಂಗೋ ಗೊತ್ತಾಗಿ ಈ ವಿಷಯ ಹಿಂಗೆ ನಾಟಕ ನಿಲ್ತಾ ಇದೆ, ಮುಖ್ಯಮಂತ್ರಿ ಇವ್ರದ್ದು ಬೈತಿದ್ದಾರೆ ಅಯ್ಯಮ್ಮ ಅಂತ. ಅವರು ತುಂಬ ಸಿಟ್ಟಾಗ್ಬಿಟ್ಟಿದ್ರು. ನಾವು ಹೇಳಿದ್ವು ಯಾಕೆ ಬೇಡ ಮಾಡೋದೇ ನಿಲ್ಲಿಸ್ಬಿಡ್ತೀವಿ, ತಪ್ಪಾಗಿದ್ರೆ ಕ್ಷಮಿಸಿ, ನಮ್ಗೆ ತಪ್ಪಾಗಿದೆ, ಬಟ್ ಅವ್ರು ಹೆಂಗೋ ಮಾಡಿಸಲ್ವಲ್ಲ, ನಾವು ಮಾಡಲ್ಲ ಬಿಡಿ, ಇನ್ನೇ ತೊಂದರೆ ಇಲ್ಲ ಅಂತ. ಅಲ್ಲಿ ನೋಡಿದ್ರೆ ಕಾರಾಂತರಿಗೆ ಗೊತ್ತಾಗಿ ಅವ್ರನ್ನ ಕರೀರಿ ಅಂತ ಹೇಳಿದ್ರು. ನಾನು ರಾಜಾರಾಮು ಅವ್ರ ಮನೆಗೆ ಜಯನಗರದಲ್ಲಿತ್ತು, ಹೋದು ಬೈದರು. ಎಥಿಕ್ಸ್ ಇಲ್ವ ನಿಮಗೆ, ಒಂದು ಎಥಿಕ್ಸ್ ಬೇಕಾ, ಥಿಯೇಟ್ರ್ ಎಥಿಕ್ಸ್ ಅಂತ ಇರಬೇಕು, ಡಿಸಿಪ್ಲಿನ್, ಪರ್ಮಿಷನ್ ತೊಗೋಬೇಕು ಅಂತ ಗೊತ್ತಿಲ್ಲ. ಆಯಿತು ಗೊತ್ತಿಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಆದರೂ ಹೇಳ್ಬೇಕು ತಾನೆ ಇವರಿಗೆ, ಅದನ್ನು ಕಡಿಮೆ ಮಾಡಬೇಕು ಅಂತೇನು ಪಾಠ ಮಾಡಿದ್ರು. ಓಕೆ ನಾವು ಎಲ್ಲದಕ್ಕೂ ಎಸ್ ಅಂತಿದ್ವಲ್ಲ, ಬಿಡಿ ಸರ್ ಇವಾಗ ಏನು ಕ್ಯಾನ್ಸಲ್ ಮಾಡಿಬಿಡ್ತೀವಿ, ನಾವು ನಿಲ್ಲಿಸ್ಬಿಡ್ತೀವಿ, ಕ್ಯಾನ್ಸಲ್ ಮಾಡ್ಬೇಕು, ತಪ್ಪಾಗುತ್ತೆ, ಇಷ್ಟು ಚೆನ್ನಾಗಿ ನಾಟಕ ಮಾಡಿದ್ದೀರಿ, ರಿಹರ್ಸಲ್ ಮಾಡಿದ್ದೀರಿ. ಆಮೇಲೆ ಪ್ರೇಮಕರ್ ನಿನಗೂ ಬುದ್ಧಿ ಇಲ್ಲ, ಅವ್ರು ಏನೋ ಗೊತ್ತಿಲ್ಲದೆ ಮಾಡಿರ್ತಾರೆ, ಏನು ಬೇಕು ಅಂತ ಮಾಡಿ ನಿನ್ನ ಮೇಲೆ ಹಠಕ್ಕೆ ಹೋಗಿದ್ದಾರಾ, ನೀನು ಯಾರು ಅಂತಲೇ ಸರಿಯಾಗಿ ಅವ್ರಿಗೆ ಗೊತ್ತಿಲ್ಲ, ಬಿಡು, ಫರ್ಗೆಟ್ ಇಟ್, ಮರ್ತ್ಬಿಡು, ನಾಟಕ ಮಾಡಿರಿ ನೀವು, ಆಮೇಲೆ ಬೇಕಾದ್ರೆ ನಿಲ್ಲಿಸ್ಬಿಡ್ರಿ ಇವಳು ಮಾಡ್ತೀನಿ ಅಂತ ಆದರೆ ಆಯ್ತಲ್ಲ. ಆಯ್ತು, ಯಾವತ್ತು ನಾಟಕ ಹಿಂಗೆ ಬರ್ತೀವಿ ನಾವು. ಅವರು ಒಪ್ಪಿಸ್ರು, ಬಂತು, ತಿರ್ಗಾ ಅಳುವು ಬಂತು ನನಗೆ. ತಿರ್ಗಾ ನಾಟಕ ಮಾಡಬೇಕಾಗುವಂತಲ್ಲ. ಈಗ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಳೆ ಬರಲಿ ಅಂತ. ಮಳೆ ಬರಲಿ ಲಾಸ್ಟ್ ರೆಸಾರ್ಟ್ ಫೈನಲ್ ಅದು ಒಂದೇ ಸಲ ನಾನು ಭಗವಂತ ನಿಜ ಅಂತ. ಆದರೂ ಧೈರ್ಯ ಮಾಡಿ ಏನೋ ಓದ್ಕೊಂಡು ಅದು ರಾಜಾರಾಮ ನಾವು ಹೋಗಿ ನಾಟಕ ಆಯಿತು. ಅವತ್ತು ಹಂಗೂ ಸಣ್ಣ ಡ್ರಿಸ್ಲಿಂಗ್ ಬಿತ್ತು ಶುರು ಆಗೋಕ್ಕೆ ಮುಂಚೆ. ಬರೀ ಮೈನಲ್ಲಿ ಫಸ್ಟ್ ಸೀನ್ ಬರ್ತೀನಲ್ಲ, ಹೌದು, ಅದನ್ನು ಮಾಡಿದೆ. ಅದು ಏನು ಮೈ ಮೇಲೆ ಗೊತ್ತಿಲ್ಲ. ಇಡೀ ಸ್ಕ್ರಿಪ್ಟಲ್ಲಿ 50% ಡೈಲಾಗ್ ನಂದು, 50% ಡೈಲಾಗ್ ಸ್ಕ್ರಿಪ್ಟ್ದು. ಗೊತ್ತೇ ಆಗಿ ನಾಟಕ ಮುಗಿದೋಯ್ತು. ಚಪ್ಪಾಳೆ ಹೊಡಿತಾ ಇದ್ದಾರೆ. ಆಮೇಲೆ ಲೋಹಿತ್ ಅಶ್ವ ಮಫ್ಲರ್ ಹಾಕೊಂಡು ಬಂದು ಕೂತವ್ರೆ. ಆ ಚಳಿನಲ್ಲಿ ಇದೆಲ್ಲ ಹಾಕೊಂಡು ನಾಟಕ ನೋಡ್ಬೇಕಲ್ಲ. ಇಡೀ ನಾಟಕ ನೋಡ್ಬಿಟ್ಟು ಸಿಟ್ಟು ಬಂದ್ಬಿಟ್ಟಿದೆ ಅವ್ರಿಗೆ. ಬಂದು ಸೀರಿಯಸ್ ನಾಟಕನ ಕಾಮಿಡಿ ಮಾಡಿದ್ದೀರ, ಫುಲ್ ಆಫ್ ಕಾಮಿಡಿ ಇದು, ಗಂಭೀರವಾದ ನಾಟಕ ಹಾಳು ಮಾಡಿದ್ದೀನಿ, ನಾನು ಮಾಡಲ್ಲ, ನೀನೇ ಮಾಡು ಅಂತ ಕೋಪ ಮಾಡ್ಕೊಂಡು ತಿರ್ಗಿ ಆಮೇಲೆ ಸಮಾಧಾನ ಮಾಡಿ ಕರೆದೇನೋ ಹೇಳ್ದಿಲ್ಲ, ನನಗೆ ಡೈಲಾಗ್ ಗೊತ್ತಿಲ್ಲದೆ ಹಿಂಗೆ ಮಾಡಿದೆ, ಜನ ಮೆಚ್ಚಲಿ ಅಂತ ಮಾಡಿದೆ, ಅದು ಜನಪ್ರಿಯ ಆಯಿತು ಅಂತ. ಆ ನಾಟಕ ಆ ರೀತಿ ಜನಪ್ರಿಯ ಆಗಿದ್ದು. 8 ಶೋ ಹೌಸ್ಫುಲ್ ಅವತ್ತಿನ ಕಾಲಕ್ಕೆ. 8 ಶೋ ನಿಂತ್ಕೊಂಡು ಟಿಕೆಟ್ ತಗೊಂಡು ಹೋಗ್ತಿದ್ರು. 8 ಶೋ ಆವಾಗ 7 ಅಥವಾ 8 ಅಂತ ಕಾಣಿಸ್ತು. 8 ಶೋ ಕ್ಯೂ ನಿಲ್ಸ್ಬಿಡೋರು ನಮ್ಮವ್ರು, ದೊಡ್ಡ ಚೆನ್ನಾಗಿ ಕಾಣಿಸ್ಲಿ ಜೋರಾಗಿ ಜನ ನೋಡಿ, ದೊಡ್ಡದಾಗ ಪೋಸ್ಟ್ರಲ್ಲಿ ಹಾಕಿದ್ದು. ಆ ನಾಟಕ ಮಾಡಿದ್ವಲ್ಲ, ಅದನ್ನು ಇವತ್ತಿನವರೆಗೂ ಮಾಡಿದ್ವಿ. 899ನೇ ಶೋ ಇವತ್ತು. ಸರ್, ಮುಖ್ಯಮಂತ್ರಿ ನಾಟಕ 7 ಅಥವಾ 8 ಶೋ ಅವಾಗ ಮಾಡ್ತಿರೋದು, ಒಂದು ವಾರ ಅಂತ ಕಾಣಿಸುತ್ತೆ. ಅದಾದ ನಂತರ ಆ ರೆಸ್ಪಾನ್ಸ್ ನೋಡಿ ನೀವು ಮತ್ತು ರಾಜಾರಾಮ್ ಸರ್ ಏನು ಡಿಸೈಡ್ ಮಾಡಿದ್ರಿ?
ಇವತ್ತಿಗೆ ಬೇರೆ ಥರ ವ್ಯಾಖ್ಯಾನ ಮಾಡಿಬಿಡ್ತೀವಿ ಅನುಭವ ಜಾಸ್ತಿ ಆಗಿರೋದ್ರಿಂದ. ಅವತ್ತಿನ ನಮ್ಮ ಏಜ್ಗೂ ನಮ್ಮ ಅನುಭವಕ್ಕೂ ನಮ್ಗೆ ಆನಂದ. ಹಬ್ಬ ಯಾರ ನಾಟಕನೂ ಇಷ್ಟು ಸಕ್ಸಸ್ ಆಗಿಲ್ಲ, ಯಾರ ನಾಟಕನೂ ಹೌಸ್ಫುಲ್ ಹೋಗಿಲ್ಲ, ಅದು ಎಲ್ಲೋ ಇದರ ಬೈಲ್ನಲ್ಲಿ ಮಾಡಿದ್ದೀವಿ. ಅಂಡ್ ಬರೀ ಮಾತಿನ ನಾಟಕ ಸೆಟ್ ಅದ್ಭುತವಾಗಿ ಹಾಕೊಟ್ಬಿಟ್ಟವ್ರು ನಮಗೆ. ಬಟ್ ಹಿಂದಿ ನಾಟಕದವ್ರ ಥರ ಇಲ್ಲ ಅಂತ ಎಲ್ಲ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಅವ್ರು ಯಾರೋ ನೋಡಿದ್ದವರೆಲ್ಲ. ಅದು ನಮ್ಮ ನಾಟಕ ಜನ ಮೆಚ್ತಾ ಇದ್ದಾರೆ, ಆ ನಾಟಕ ಜನ ಮೆಚ್ಚಿಲ್ಲ. ಅಕಾಡೆಮಿಕಲಿ ಗ್ರೇಟ್ ಪ್ರೊಡಕ್ಷನ್. ನಮ್ಮದು ತರ್ಕನಾಡಿ ಹೆಂಗೆಂಗೋ ಹೊಡಿತಾ ಇದ್ದಾರೆ ಪ್ರಾರಂಭದಿಂದ ಕೊನೆ ತಕ್ಕ ನಾಟಕದ ಚಪ್ಪಾಳೆ ಹೊಡಿಯೋದ್ರ ಏನು ಅರ್ಥನ. ಹಾಗಾಗಿ ಆನಂದ ಖುಷಿ ಆಗ್ಬೇಕು ನಮಗೆಲ್ಲ. ದೊಡ್ಡ ರಿಪೋರ್ಟ್ ಬೇರೆ ಬಂದ್ಬಿಡ್ತು. ಇದು ರಿವ್ಯೂ ಎಲ್ಲ ಅದ್ಭುತ ನಾಟಕ, ಸೆಟ್ಟು ಬ್ಯೂಟಿಫುಲ್, ಕಾನ್ಸೆಪ್ಟ್ ಬ್ಯೂಟಿಫುಲ್, ಮುಖ್ಯಮಂತ್ರಿಯ ಮನೆಯಲ್ಲೇ ಕೂತು ನಾವು ಮಾತುಕತೆ ಆಡ್ದಂಗಿತ್ತು ಎಲ್ಲ ಇಂಥದ್ದೇನೇನೋ ಬಂದುಬಿಡ್ತು ಆಗೋಯ್ತು. ಸೊ ಈ ನಾಟಕ ಪಾಪ್ಯುಲರ್ ಆದ ತಕ್ಷಣ ಹಾಗೆ ಡಿಮ್ಯಾಂಡ್ ಬಂತು, ಇಲ್ಲಾಡಿ ಅಲ್ಲಾಡಿ ಅಂತ. ಕಲಾಕ್ಷೇತ್ರದಲ್ಲಿ ಆಗ್ತಾಗೆ ಹೌಸ್ಫುಲ್ ಆಗಕ್ಕೆ ಶುರುವಾಯಿತು. ಶೋ ಜನಕ್ಕೆ ಬರೋಕ್ಕೆ ಶುರು. ಅಲ್ಲಿ ನಾನು ಇಂಪಾರ್ಟೆಂಟ್ ಅಲ್ಲ, ರಾಜಾರಾಮು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ದ ಟೈಟ್ಲ್. ನಾನು ಆಮೇಲೆ ಮುಖ್ಯಮಂತ್ರಿ ಚಂದ್ರು ಆಗಿದ್ದು. ಸೊ ಆ ಮುಖ್ಯಮಂತ್ರಿ ಚಂದ್ರು ಅಂತ ಯಾರು ನಿಮಗೆ ನಾಮಾಂಕಿತ ಕೊಟ್ಟಿದ್ಯಾರು? ಇಲ್ಲ ನಾಟಕ ಮಾಡ್ತಿದ್ದಾಗೆ ಕಾಮೆಂಟ್ಸ್ ಬರೋಕ್ಕೆ ಶುರು ಮಾತಲ್ಲ. ಬರಿಬೇಕಾದ್ರೆ ಮಾಧ್ಯಮದವ್ರಿಗೆ ಏನು ಅನ್ನಿಸ್ತು, ಏನಂತ ಬರೀತಾರೆ, ಮುಖ್ಯಮಂತ್ರಿ ಪಾತ್ರದಲ್ಲಿ ಚಂದ್ರು ಅಂತ ಬರೆದರು. ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ನಾಟಕದಲ್ಲಿ ಮುಖ್ಯಮಂತ್ರಿ ಪಾತ್ರಧಾರಿ ಚಂದ್ರು ಅಷ್ಟುದ್ದ ಬರಿಬೇಕು ಅವರು. ಅದಕ್ಕೆ ಅವರೇ ಬರಿಬೇಕಾದ್ರೆ ತುಂಡು ಹಾಕೊಂಡು ಬಂದರು. ಯುನೈಟೆಡ್ ಕಾಮ ಮುಖ್ಯಮಂತ್ರಿ ಚಂದ್ರು ಬರೆದ್ರು, ಮುಖ್ಯಮಂತ್ರಿ ಪಾತ್ರದ ಬಿಟ್ಬಿಟ್ರು. ಯುನೈಟೆಡ್ ಕಾಮ ಮುಖ್ಯಮಂತ್ರಿ ಚಂದ್ರು. ಕೊನೆಗೆ ಆ ಕಾಮನು ತೆಗೆದ್ಬಿಟ್ರು, ಸ್ಪೇಸ್ ಬೇಗುತ್ತೆ ಅಂತ ಮುಖ್ಯಮಂತ್ರಿ ಚಂದ್ರು. ಹಾಗೆ ಮುಖ್ಯಮಂತ್ರಿ ಪರ್ಮನೆಂಟ್ ಮುಖ್ಯಮಂತ್ರಿ ಆಗೋದು ಯಾವ ಎಲೆಕ್ಷನ್ ಇಲ್ಲ. 1980ರಿಂದಲೂ ಮುಖ್ಯಮಂತ್ರಿ. ಅದಾದ್ಮೇಲೆ ಮುಂದೆ ಯಾವಾಗಲೂ ಹೇಳ್ತೀನಿ, 1999ರಲ್ಲಿ ಅಧಿಕೃತವಾದ ಮುಖ್ಯಮಂತ್ರಿ ಅಂತ ಡಿಸೈಡ್ ಆಗೋಯ್ತು ಸರ್ಕಾರದಲ್ಲಿ. ಹೌದಾ? ಇದು ಯಾರಿಗೂ ಗೊತ್ತಿರಲಿಲ್ಲ. ಅದು 80ರಿಂದಲೂ ನನ್ನ ಪಾಪ್ಯುಲರ್ ಎಲ್ಲರೂ ಮುಖ್ಯಮಂತ್ರಿ ಚಂದ್ರ. ಅದು ಯಾರು ಮುಜುಗರವನ್ನು ಪಟ್ಕೋತಿರ್ಲಿಲ್ಲ. ಮುಖ್ಯಮಂತ್ರಿ ಚಂದ್ರ ಬಂದರು, ಮುಖ್ಯಮಂತ್ರಿ ನಾಟಕದ ಚಂದ್ರ ಬಂದರು ಅಂತಿರ್ಲಿಲ್ಲ ಪ್ರಾರಂಭದಲ್ಲಿ ಹಂಗೆ ಅನ್ನೋರು. ಆಮೇಲೆ ಅಷ್ಟೊತ್ತಿಗೆ ನನಗೇನಾಯ್ತು, 80ರಲ್ಲಿ ಮಾಡಿ 83ರಲ್ಲಿ ಮದುವೆ ಆಗಿ 85ರಲ್ಲಿ MLA ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ನಾನು ಸಡನ್ ಆಗಿ. ಅದು ಆಕಸ್ಮಿಕ. ಅಲ್ಲಿಂದ ಶುರುವಾಯಿತು ಇದು ಕಾಂಟ್ರವರ್ಸಿ. ಚುನಾವಣೆಗೆ ನಾನು ನಿಂತಾಗ ವೋಟರ್ ಲಿಸ್ಟಲ್ಲಿ ಮುಖ್ಯಮಂತ್ರಿ ಚಂದ್ರು ಅಂತ ಕೊಟ್ಬಿಟ್ರು. ವೋಟರಲ್ಲಿ ನಾನು ಹೆಂಗೆ ನಿಂತ್ಕೋಬೇಕು? ಈಗ ನನ್ನ ಹೆಸರಿರೋದು ಒರಿಜಿನಲ್ ಹೆಸರಿರೋದು HN ಚಂದ್ರಶೇಖರ. ಗೌರಿಬಿದೂರು ಕಂಟೆಸ್ಟ್ ಮಾಡ್ಬೇಕಾದ್ರೆ HN ಚಂದ್ರಶೇಖರ. ಸೀತಾರಾಮಿಗೆ ಸಿಗ್ಬೇಕಾಗಿದ್ದು ನನ್ನ ಕರ್ಕೊಂಡೋಗಿ ಕೊಟ್ಬಿಟ್ರು. ಅವರು ದೊಣ್ಣೆಲಿ ಹೊಡಿಯೋಕ್ಕೆಲ್ಲ ಬಂದರು. ಆಮೇಲೆ ಬಿಟ್ಕೊಡ್ತೀನಿ ಅಂತಂದೆ. ಅದನ್ನು ತಿರ್ಗಾ ಇಲ್ಲ, ಕೊನೆಯಲ್ಲಿ ನೀನೇ ಮಾಡು ಅಂತ ಕರ್ಕೊಂಡವರು 20 ದಿವಸಕ್ಕೆ MLA ಆಗೋದು. ಆ ಕಾಲದಲ್ಲಿ 20 ದಿವಸಕ್ಕೆ ಸಂಬಂಧನೇ ಇಲ್ಲ, ನನಗೂ ಅಸೆಂಬ್ಲಿಗೂ ಸಂಬಂಧ ಇಲ್ಲ, ನನಗೂ ಅದಿರಲಿ, ಅದು ಮುಂದಿನ ಕಥೆ. ಹೀಗೆ ಅಲ್ಲಿ ಮುಖ್ಯಮಂತ್ರಿ ನಾಟಕ 80ರಿಂದ ಪಾಪ್ಯುಲರ್ ಆಗಿ ಪತ್ರಿಕೆಯಲ್ಲಿ ದಿನ ಬರೋಕ್ಕೆ ಶುರು ಆಗ್ಬಿಡ್ತಲ್ಲ ಎಲ್ಲ ಕಡೆ ಮುಖ್ಯಮಂತ್ರಿ ಚಂದ್ರು ಅಂತ. ಎಲ್ಲ ಒಂದು ಗುರ್ತಿಡಿಯೋಕ್ಕೂ ಹಂಗೆ ಮುಖ್ಯಮಂತ್ರಿ ನಾಟಕ. ಹಂಗಾಗಿ 99ರಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದಾಗ JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದರು. ಹೌದು. ಆಗ ನಾಣಯ್ಯನವರು MC ನಾಣಯ್ಯನವರು ಅಂತ ಲಾ ಮಿನಿಸ್ಟರ್ ಆಗಿದ್ರು. ಹೌದು. ಅವ್ರು ತಮಾಷೆಗೆ ಪಾಪ ನನ್ನ ಫ್ರೆಂಡೇ ಅವರು ಅಲ್ಲಿ ಕರೀತ. ಆಮೇಲೆ ಅಲ್ಲೇನಾಗೋಯ್ತು, ಚುನಾವಣೆಯಲ್ಲಿ 2 ಹೆಸರು ಹಾಕೊಂಡು ಗೆದ್ದೆ ನಾನು. HN ಚಂದ್ರಶೇಖರ ಬ್ರಾಕೆಟ್ ಮುಖ್ಯಮಂತ್ರಿ ಚಂದ್ರು, ಈ ಥರದ್ದೆಲ್ಲ. ಅದಕ್ಕೆ BNK ಪಾಪಯ್ಯ ಅಂತಾರೆ ಯಾರು ಸೋತರು ಆ ಎಲೆಕ್ಷನ್ನಲ್ಲಿ, ಅವ್ರು ಕೇಸ್ ಹಾಕ್ಬಿಟ್ರು. ಮುಖ್ಯಮಂತ್ರಿ ಹೆಸರಿಟ್ಕೊಂಡು ಗೆದ್ದಿದ್ದಾನೆ, ಇದು ವ್ಯಾಲಿಡಿಟಿ ಇಲ್ಲ, ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಹೆಸರಿಗೋಸ್ಕರ ಓಟ್ ಹಾಕ್ಬಿಟ್ಟು ಅವ್ರ ಜನ ಅನ್ನೋ ಥರದಲ್ಲಿ ದೊಡ್ಡ ಕೇಸ್ ಆಗೋಯ್ತು. ಆ ಕೇಸ್ ನಡೆಸಿದವ್ರು ಯಾರು ಭಾಳ ಚೆನ್ನಾಗಿತ್ತು, ನೇಸರ್ಗಿಯವರು ಅಂತ ನನ್ನ ಕೇಸು. ಅದರ ವಿರುದ್ಧವಾಗಿ ವಾದ ಮಾಡ್ತಿದ್ದವರು ಅವ್ರ ಶ್ರೀಮತಿಯವರು ಪ್ರಮೀಳಾ ನೇಸರ್ಗಿ. ಈ ಥರದ್ದು ಅದೊಂದು ಆ ಕೇಸು ಹಾಕಿದ ತಕ್ಷಣ ಅದು ನಡೀತಿತ್ತು, ಅದ್ರ ಪಾಡ್ಗದು ಒಂದು ಭಾಗ. ಇಲ್ಲಿ ಸದನದಲ್ಲಿ ಒಂದು ದಿವಸ ಮಾತಾಡ್ತಿರ್ಬೇಕಾದ್ರೆ ಒಂದು ಅಬ್ಜೆಕ್ಷನ್ ನಂದೊಂದು ಅಬ್ಜೆಕ್ಷನ್ ಇದೆ ನಾಣಯ್ಯನವ್ರು ಏನಂತೆಲ್ಲ. ಕಲ್ಮಣ್ಕರ್ ಅಂತ ಒಬ್ಬರು ಸಭಾಪತಿಗಳಿದ್ರು. ಏನು ಸರ್, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವುದೇ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ ಇರಬೇಕು, ಈ ರಾಜ್ಯದಲ್ಲಿ 2 ಮುಖ್ಯಮಂತ್ರಿಗಳಿದ್ದಾರೆ, ಇದು ಒಳ್ಳೆ ಪದ್ಧತಿ ಅಲ್ಲ. ಅದು ಸದನದಲ್ಲಿ ಹೌಸ್ ಇರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ, ಮುಖ್ಯಮಂತ್ರಿ ಒಬ್ಬನೇ ಇರಬೇಕಲ್ಲ, ಇಬ್ಬರಿದ್ದಾರೆ. ಆಮೇಲೆ ವಿರೋಧ ಪಕ್ಷದಲ್ಲಿ ಒಬ್ಬ ಮುಖ್ಯಮಂತ್ರಿ ರೂಲಿಂಗ್ ಹೆಂಗಾಗುತ್ತೆ, ಸಾಧ್ಯ ಇಲ್ಲ, ಇದು ಟೆಕ್ನಿಕಲಿ ರಾಂಗ್ ಅಂತ ಅವರು ಅದು ಎಲ್ಗೋ ಗಂಭೀರ ಆಗ್ಬಿಟ್ಟು 2.5 hours ಚರ್ಚೆ ನಡೆದಿತ್ತು ಅದೇ ವಿಷಯ. ಅವ್ರು ಶುರು ಮಾಡಿದ್ರು ರೇಕ್ಸಕ್ಕೆ, ಎಲ್ಗೋ ತೇಲಿಸ್ಬಿಡ್ತಾರೆ. JH ಪಟೇಲ್ ಸುಮ್ಮನೆ ಕೂತವ್ರೆ, ಅವ್ರು ಚೀಫ್ ಮಿನಿಸ್ಟ್ರು. ಕಲ್ಮಣ್ಕರ್ ಅವರು ಏನಾರು ನಾನೊಂದು ಹೇಳ್ತೀನಿ, ನನಗೆ ಈ ಕಾನ್ಸ್ಟಿಟ್ಯೂಷನ್ ಪುಸ್ತಕಗಳೆಲ್ಲ ಹಿಡ್ಕೊಂಡು ಇದ್ರ ಪ್ರಕಾರ ಇಲ್ಲ, ಇದ್ರ ಪ್ರಕಾರ ಇದೆ, ಇದ್ರ ಪ್ರಕಾರ ಇದೆ.
ಹಿಂಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನನ್ನ ಆಮೇಲೆ ಅವ್ರು ಇದಕ್ಕೆ ಸರ್ ಚಂದ್ರು ನೀವೇನು ಹೇಳ್ತೀರಿ ಇದಕ್ಕೆ? ಸರ್ ನಾನೇನು ಕೇಳ್ತೀರಿ, ಇದು ನನಗೆ ಸಂಬಂಧ, ನಾನು ಇಟ್ಕೊಂಡ ಹೆಸರಲ್ಲ, ನನ್ನ ಹೆಸರು ಚಂದ್ರಶೇಖರ್. ಓಟ್ಗೆ ನಾನು ನಿಂತಾಗ ಚುನಾವಣೆಗೆ ಕೇಳಕ್ಕೆ ಹೋಗಿದ್ದೆ, ನನ್ನ ವೋಟರ್ ಲಿಸ್ಟ್ ಕೊಡಿಗೆ ಹಾಕ್ಬೇಕು ಅಂತ. ಅವರು ಮುಖ್ಯಮಂತ್ರಿ ಚಂದ್ರು ಅಂತ ಕೊಟ್ಟರು. ಬೇಡಪ್ಪ ಇದು ನನ್ನ ಹೆಸರಲ್ಲ, ಚಂದ್ರಶೇಖರ್ ಅಂತ ಕೊಡಿ ಅಂದೆ. ಅವರು ಒಂದು ಕಾನೂನು ಹೇಳಿದ್ರು, ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಂಗಿಲ್ಲ ಇನ್ನು ಹೆಸರನ್ನ, ಎಲೆಕ್ಷನ್ ಕಮಿಷನರ್ ಅವರಿಂದ ಚೇಂಜ್ ಆಗಬೇಕು, ಈ ಹೆಸರೇ ಕೊಡಬೇಕಾಯ್ತು ವೋಟರ್ ಲಿಸ್ಟ್ನಲ್ಲಿ. ಏನಿತ್ತು ತಪ್ಪಾಗಿರೋದು ಬೇರೆ ವಿಚಾರ, ಬಟ್ ಈಗ ವಿ ಆರ್ ನಾಟ್ ಏಬಲ್ ಟು ಇದು ರಿವೈಸ್. ಸರಿ, ಎಲೆಕ್ಷನ್ಗೆ ಹೋದೆ ನಾನು ಕಮಿಷನ್ಗೆ. ಸರಿ ಹಿಂಗಾಗ್ಬಿಟ್ಟಿದೆ, ನಾನು ನಿಂತ್ಕೋಬೇಕು ಈಗ ಹೆಸರು. ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ, ಗೌರ್ಮೆಂಟ್ನವ್ರಿಗೆ ಕೊಟ್ಟವ್ರ ಹೆಸರನ್ನ, ಅದು ಅವರಣೆ ಬರ, ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ, ನಿಂತ್ಕೊಳ್ಳಿ. ಸರಿ 2 ಹೆಸರು ಹಾಕೊಂಡು ನಿಂತೆ, ಅದು ಕೇಸ್ ಆಯ್ತದು. ಅದಕ್ಕೆ ಇವರು ಕಾನ್ಸ್ಟಿಟ್ಯೂಷನಲ್ಲೇ ಹೇಳಿದ್ರು. ಕೊನೆಗೆ ಪಟೇಲ್ರು ಎಷ್ಟೊತ್ತಾಯಿತು ಅಂದರು, 2.5 hours ಆಗಿದೆ ಸರ್ ಡಿಸ್ಕಷನ್ ಚೀಫ್ ಮಿನಿಸ್ಟರ್ ಬಗ್ಗೆ. ಎದ್ದು ನಿಂತ್ಕೊಂಡು, ಇಲ್ಲಿ ಅಬ್ಜೆಕ್ಷನ್ ಮಾಡಬೇಕಾಗಿರೋರು ಯಾರು? ಎಲ್ಲರೂ ಸುಮ್ಮನೆ. ಯಾರ ಮೇಲೆ ನೀವು ಹೇಳ್ತಿರೋದು? ಈಗ ಮುಖ್ಯಮಂತ್ರಿ ಸ್ಥಾನ, ನಾನು ಆ ಮುಖ್ಯಮಂತ್ರಿ, ನೀವೆಲ್ಲ ಆಗಿದ್ದೀರಾ? ನಾನು ಮಾಡ್ಬೇಕಲ್ವ ಅಬ್ಜೆಕ್ಷನ್? ಇನ್ನೊಬ್ರು ಹೆಂಗಿರೋಕ್ಕಾಯ್ತು? ನಾನೇ ಅಬ್ಜೆಕ್ಷನ್ ಮಾಡಿಲ್ಲ. ಒಂದು. ಎರಡನೇದು, ಒಬ್ಬ ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಸಿಕ್ಕಿದಾರೆ ನಮಗೆ, ಅದನ್ನ ಯಾಕೆ ನ್ಯಾಯ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದೀರಾ? ನಾವೆಲ್ಲರೂ ಮಾಜಿ ಆಗ್ತೀವಿ, ಅವರೊಬ್ಬರೇ ಮಾಜಿ ಆಗೋದಿಲ್ಲ. ಚುನಾವಣೆ ಇಲ್ಲ, ಅವಿಶ್ವಾಸ ಇಲ್ಲ, ಏನೂ ಇಲ್ಲ, ಆನಂದವಾಗಿ ಬಿಟ್ಬಿಡಿ. ಆಗೋಗಿದೆ, ಸರ್ಕಾರ ತಪ್ಪದು ಆಗಿದೆ. ಇವತ್ತು ಅದನ್ನ ನಾವು ಎಷ್ಟು ವರ್ಷ ಆದಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋದಿರೋದು, ಸ್ಪೀಕರ್ ಸಾಹೇಬ್ರೆ ಅವ್ರ ಹೆಸರು ಗೆಜೆಟ್ ನೋಟಿಫೈ ಮಾಡಿಬಿಡಿ, ಇವತ್ತಿನಿಂದ ಚಂದ್ರಶೇಖರ್ ಬದಲು ಅವ್ರ ಮುಖ್ಯಮಂತ್ರಿ ಚಂದ್ರು ನೋಟಿಫಿಕೇಶನ್ ಆಗೋಯ್ತು. ಈಗ ನನ್ನ ಹತ್ರ ಇದೆ ಗೆಜೆಟ್ ನೋಟಿಫಿಕೇಶನ್ ಇದೆ. ಮುಖ್ಯಮಂತ್ರಿ ಚಂದ್ರು ಮಾಜಿ ಆಗದೆ ಎಲ್ಲ ಹೆಸರುಗಳನ್ನು ಚೇಂಜ್ ಮಾಡಿದೆ. ನಮ್ಮ ಮಕ್ಕಳದ ಹೆಸರು ತಂದೆ ಸನ್ ಆಫ್ ಅಂತ ಇತ್ತಲ್ಲ, ಮಾರ್ಕ್ಸ್ ಕಾರ್ಡ್ಗಳು, ಬ್ಯಾಂಕು ಎಲ್ಲ ಚೇಂಜ್ ಮಾಡಿಸಿದೆ. ಪಾಸ್ಪೋರ್ಟು ಮುಖ್ಯಮಂತ್ರಿ ಚಂದ್ರನೇ. ಹೌದಾ? ಈ ಯಾರಿಗೂ ಮೋಸ್ಟ್ಲಿ ಅವಕಾಶವೇ ಇಲ್ಲ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಲ್ವಾ ಸರ್? ಓ ಮೈ ಗಾಡ್. ಇದು ಹಾಗೆ ಈಗ ನನ್ನ ಹೆಸರು ಅಫಿಷಿಯಲ್ ಆಗಿ 99ರಿಂದ ಆಯಿತು. ಪಾಪ್ಯುಲರ್ ಆಗಿ 1980, 46 ವರ್ಷ ಆಯಿತು. 46 ವರ್ಷ. ಆಮೇಲೆ MLA ಆಗಿದ್ದು ನಾನು, ಮುಖ್ಯಮಂತ್ರಿ ಆದಮೇಲೆ MLA ಅದೇ, ಆಮೇಲೆ 2 ಸತಿ MLC ಅದೇ, ಏನೇನು ಅದೇ. ಇವಾಗ ಔಷಧಲ್ಲೆಲ್ಲ ಅದೇ ಹೆಸರೇನೆ. ಅವರೇ ಹೇಳಿದ್ರು, ಇನ್ನೊಂದು ಮಾತು ಹೇಳಿದ್ರು, ಚಂದ್ರು ಕಾರಿಡಾರಲ್ಲಾಗಲಿ ಎಲ್ಲನಾಗಲಿ ಚಂದ್ರು ಅಂತ ಕರೆದ್ರೆ ತಿರುಗಬೇಡ ನೀನು, ಮುಖ್ಯಮಂತ್ರಿ ಚಂದ್ರು ಅಂದರೆ ತಿರುಗು, ಇಲ್ಲ ಅಂದರೆ ತಿರುಗಬೇಡ. ಆಮೇಲೆ ಅವ್ರು ಸಿಗ್ತಾರೆ, ಏನ್ರಿ ಮುಖ್ಯಮಂತ್ರಿಗಳು ಹೆಂಗಿದ್ದೇನೆ ಹಾಗೆ 15 ಮುಖ್ಯಮಂತ್ರಿಗಳು ಆಗೋದು. ಓ ಸೊ ನೈಸ್ ಸರ್. ಈಗ 80ರಲ್ಲಿ ನೀವು ಮುಖ್ಯಮಂತ್ರಿ ಚಂದ್ರು ಆಗ್ತೀರಾ, ಅಂದರೆ 85ರಲ್ಲಿ ನೀವು MLA ಆಗ್ತೀರಾ, MLA ಎಲೆಕ್ಷನ್ ನಿಂತ್ಕೊಂಡು. ಗೌರಿಬಿದನೂರು ಕ್ಷೇತ್ರದಿಂದ ನಿಮಗೇನು ಅನಿಸುತ್ತೆ, ಈ ಮುಖ್ಯಮಂತ್ರಿ ಅನ್ನುವಂತಹ ಟ್ಯಾಗಿಂದ ನಿಮಗೆ ಆ ಕಾಲಕ್ಕೆ ನೀವು ರಾಜಕೀಯಕ್ಕೆ ಹೋಗಬೇಕು ಅನ್ನುವಂತಹ ಒಂದು ನಿರ್ಧಾರ ಕೂಡ ಆಯ್ತಾ? ಸಂಬಂಧನೇ ಇಲ್ಲ. ಆಮೇಲೆ ಅದರಿಂದ ನಾನು MLA ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ. ರಾಜಕೀಯಕ್ಕೆ ಎಂಟ್ರಿ ಹೇಗೆ ಸರ್? ಸರ್ ನಾನು ಯಾವ ತಾಲೂಕ್ ಪಂಚಾಯತ್ಗೂ ನಿಂತಿಲ್ಲ. ಸರ್ಕಾರಿ ಲಾ ಕಾಲೇಜ್ನಲ್ಲಿ ಜಾಯಿಂಟ್ ಸೆಕ್ರೆಟರಿಗೆ ನಿಂತಿದ್ದೆ, ಗೆಲ್ಸಿದ್ರು ಬಿಟ್ರೆ ಇನ್ಯಾವ ಚುನಾವಣೆ ನಮ್ಮ ಅಪ್ಪ ಅಮ್ಮದಿರು ಮಾಡ್ಕೊಂಡಿದ್ರು ಗ್ರಾಮ ಪಂಚಾಯತಿ, ನನಗೆ ಅದಕ್ಕೆ ಸಂಬಂಧನೇ ಇಲ್ಲ. ಮತ್ತೆ ಹೇಗೆ ಸರ್ ಅದು? ಆಮೇಲೆ ಅಷ್ಟೊತ್ತಿಗಾಗಲೇ ನಾನು ಪಾಪ್ಯುಲರ್ ಇನ್ ಸಿನಿಮಾ. 85 ಹೊತ್ತಿಗೆ ಮದುವೆ ಆಗಿದೆ, ಒಂದು ಮಗು ಆಗಿದೆ. ಅದಾದ್ಮೇಲೆ ಒಂದು 10-15 ಪಿಕ್ಚರ್ ನನ್ನ ಕೈನಲ್ಲಿದ್ದಾವೆ. ಮದ್ರಾಸ್ನಲ್ಲಿ ಶೂಟಿಂಗು, ಇಲ್ಲಿ ಬಿಸಿ ಅಲ್ಲಿ ಬಿಸಿ, ದಿನಕ್ಕೆ 2 ಪಿಕ್ಚರ್ ಮಾಡ್ತಾ ಇದ್ದೀನಿ. ಆ ಟೈಮ್ನಲ್ಲಿ ಅನಿರೀಕ್ಷಿತವಾಗಿ ಅದು ಹೆಂಗೆ ಕೊಡು ಬಂತು ಅಂದರೆ, ಗೌರಿಬಿದನೂರಿನಲ್ಲಿ ಚುನಾವಣೆ ಅಂದರೆ 1983ರಲ್ಲಿ ರಾಮಕೃಷ್ಣ ಹೆಗ್ಡೆ ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರ ಮನೆಯಲ್ಲಿ ರೇವಜಿತ್ ಹಗರಣ ಅಂತ ಏನೋ ಬಂದು 2 ವರ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಸರ್ಕಾರ ಬೀಳಿಸ್ಬಿಟ್ಟು ತಿರ್ಗಿ ಮತ್ತೆ ಚುನಾವಣೆಗೆ ಹೋದ್ರು. 85 ಅವ್ರ ನಾಯಕತ್ವದಲ್ಲಿ. ಅವಾಗ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಜನತಾ ಪಾರ್ಟಿ ಇವ್ರದ್ದು. ಆಗ ಗೌರಿಬಿದನೂರಲ್ಲಿ ಒಬ್ರು ಮಂತ್ರಿ ಆಗಿದ್ರು, ಲಕ್ಷ್ಮೀಪತಿ ಅಂತ. ಅವ್ರು ಸಾಧು ಪ್ರಾಣಿ, ಈ ಕಾಲಕ್ಕೆ ರಾಜಕೀಯಕ್ಕೆ ಸರಿ ಹೋಗಲ್ಲ ಅಂತ ಅವ್ರದ್ದು ಕ್ಯಾನ್ಸಲ್ ಮಾಡಿದ್ರು. ಇನ್ನು ಅಲ್ಲಿ 6 ಜನನೋ ಟಿಕೆಟ್ ಒದ್ದಾಡ್ತಾ ಇದ್ರು, ಟಿಕೆಟ್ ತಗೊಳಕ್ಕೆ. ಜನತಾ ಅಂದ್ರೆ ಮುಖ್ಯಮಂತ್ರಿ ಹೆಗ್ಡೆಯವ್ರ ಹೆಸರಿನಲ್ಲಿ ಚುನಾವಣೆ ನಡೀತಿತ್ತು ಅವಾಗ. ಅನಂತ್ ನಾಗ್ ಅಂಡ್ ಶಂಕರ್ ನಾಗು ಇದಕ್ಕೆ ಪ್ರಚಾರದಲ್ಲಿದ್ರು ಇವ್ರಿಗೆ ಪಾರ್ಟಿ. ಆ ಟೈಮ್ನಲ್ಲಿ ಹೆಗ್ಡೆ ಅವ್ರು ಮಾತಾಡ್ತಾ ಕೂತಿದ್ದಾಗ, ಹೆಗ್ಡೆ ಅವ್ರ ಹತ್ರ ಬಹಳ ಕ್ಲೋಸ್ ಆಗಿದ್ದವರು ನಮ್ಮ BL ಶಂಕರ್, ಸೆಕ್ರೆಟರಿ ಆಗಿದ್ರು ಪಾರ್ಟಿಗೆ. ಹೌದು. ಅಷ್ಟೇ ಕ್ಲೋಸು ನಮ್ಮ ನಾಗರಾಜ ಮೂರ್ತಿ, ಆ ಪೀರಿಯಡ್ನಲ್ಲ ಜನತಾದಳದಲ್ಲಿ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ ಚಂದ್ರಶೇಖರ್ ಅಂತ, ಅವ್ರ ಶಿಷ್ಯ ಇವರು ಒಂಥರ ಸ್ನೇಹ. ಹಂಗಾಗಿ ಸಲಿಗೆಯಾಗಿ ಹೆಗ್ಡೆ ಹತ್ರ ಓಡಾಡೋ ಅಂಥದ್ದೆಲ್ಲ ಇತ್ತು.
ಅವ್ರೇನೋ ಮಾತಾಡ್ತಾ ಇವ್ರಿಬ್ಬರು ಇದ್ದಾಗ ಶಂಕರ್ ಇದ್ದಾಗ ಮಾತಾಡುವಾಗ ಏನು ಹೇಳಿದ್ದಾರೆ, ರೀ ನೋಡ್ರಿ ಗೌರಿಬಿದನೂರಿನಲ್ಲಿ 5 ಜನ ಕಿತ್ತಾಡ್ತಿದ್ದಾರೆ, 5 ಜನಕ್ಕೆ ಕೊಟ್ಟರೆ ಇನ್ನು 4 ಜನ ಸೋಲಿಸ್ತಾರೆ ಅವ್ರನ್ನ. ಯಾರಿಗೆ ಕೊಟ್ಟರು ಕೂಡ ಅವರು ಕೆಲಸ ಮಾಡಲ್ಲ. ಸಂಬಂಧ ಇಲ್ಲದೆ ಇರೋ ಒಬ್ಬರನ್ನ ಹಾಕ್ಬಿಡೋಣ, 5 ಜನ ಸುಮ್ಮನೆ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಆಗ ಹುಡುಕ್ರಿ. ಆಮೇಲೆ ನನ್ನ ಪೀರಿಯಡ್ನಲ್ಲಿ ಚುನಾವಣೆ ಆಗ್ತಾ ಇದೆ, ಕೆಲವು ನಿಲ್ಲಕ್ಕಾಗದೇ ಇರೋ ಸಮಾಜ ಮತ್ತು ನಿಲ್ಲಕ್ಕಾಗದೇ ಇರೋ ವ್ಯಕ್ತಿಗಳು ಯಾರಿದಾರೋ ನೋಡಿ, ದೊಡ್ಡ ಮನುಷ್ಯರು, ಸಾಹಿತಿಗಳು, ಕಲಾವಿದರುಗಳು, ಫೋಟೋ ಅವ್ರು ಹುಡುಕ್ರಿ, ಯಾರನ್ನ ಹಾಕ್ಬಿಡೋಣ ಅಲ್ಲಿ, ನೋಡೋಣ ಅದೇನು ರಿಸ್ಕ್ ತಗೊಳ್ಳೋಣ, ಈ ಥರದ್ದೊಂದು 5-6 ಜನಕ್ಕೆ ಕೊಟ್ಬಿಡೋಣ ಈ ಸತಿ ಅಂತ ಅವರು ತೀರ್ಮಾನ. ಆ ಟೈಮ್ನಲ್ಲಿ ಶಂಕರ್ಗೆ ನಾನು ಮುಖ್ಯಮಂತ್ರಿ ನಾಟಕ ಮಾಡಿ ಅಷ್ಟೊತ್ತಿಗೆ 100 ಶೋ ಹತ್ತತ್ರ ಬಂದ್ಬಿಟ್ಟಿತ್ತಲ್ಲ, ಅದು ಗೊತ್ತಾಗಿ ನಾಗರಾಜ ಮೂರ್ತಿ ಅವರು ಮಾತಾಡ್ಕೊಂಡು ಅವ್ರ ಕಿವಿನಲ್ಲಿ ಹಾಕಿದ್ದಾರೆ. ಆಮೇಲೆ ಮೊದಲು ಅದಕ್ಕೆ ಮುಂಚೆ ಯಾರು ಹೇಳಿದ್ದಾರೆ, ಅನಂತ್ ನಾಗೋ ಶಂಕರ್ ನಾಗೋ ಕೊಟ್ಬಿಡಿ ಅಂತ. ಅವರಿಲ್ಲ ಅಂದವ್ರು. ಯಾಕೆ ಅಂತಂದರೆ ನನ್ನ ಜಾತಿ ಬ್ರಾಹ್ಮಣರು, ನಾನು ಬ್ರಾಹ್ಮಣರಿಗೆ ಕೊಟ್ಟರು ಅಂತ ಆಗುತ್ತೆ. ಬ್ರಾಹ್ಮಣರಿಗೆ ಕೊಡೋದು ಬೇಡ, ಎಲ್ಲ ನಾನು ನಿಲ್ಲಿಸೋಣ, ಈ ಬ್ಯಾಕ್ವರ್ಡ್ನವರು ಇಂಥವ್ರನ್ನ ಹುಡುಕಿ. ಅವಾಗ ಇವರಿಗೆ ಒಂದು ನಾನು ಲಾ ಕಾಲೇಜಿನ ಸ್ನೇಹಿತ ಆಗಿದ್ದು ನಾಗರಾಜ ಮೂರ್ತಿ ಚೆನ್ನಾಗಿ ಕ್ಲೋಸ್ ನಾಟಕದಲ್ಲಿ ಅವರು ಕಿವಿಗೆ ಹಾಕಿದ್ದಾರೆ. ಈಗ ಮುಖ್ಯಮಂತ್ರಿ ಚಂದ್ರು ಅಂತ ಅಷ್ಟೊತ್ತು ಕಾಲೇ ನಾಟಕ ನೋಡಿದ್ರು. ಯಾರು? ಹೆಗ್ಡೆ ಸಾಹೇಬ್, ರಾಜ್ಕುಮಾರ್ ಅವರು ಎಲ್ಲ ಕೂತ್ಕೊಂಡು ನಾಟಕ ನೋಡಿ. ಅವ್ರಿಗೆ ಹಿಂಗೆ ಹೇಳಿದ ತಕ್ಷಣ ಆ ನಾಟಕ ಮಾಡ್ತಾರಲ್ಲ ಅವರೇನು, ಅವರಿಗೆ ಚೆನ್ನಾಗಿದೆ ರೀ ಟ್ಯಾಲೆಂಟು, ಭಾಳ ಚೆನ್ನಾಗಿ ಮಾಡ್ದ, ಖುಷಿ ಆಯ್ತು, ಮುಖ್ಯಮಂತ್ರಿ ನಾಟಕನೇ ನೋಡಿದ್ದು ನಾನು ಅಂತ ಹೇಳ್ಬಿಟ್ಟು ಹುಡುಕರು ಎಲ್ಲಿದ್ದಾರೆ ಅವರು, ಅವ್ರ ಸಮಾಜ ತಿಳ್ಕೊಳ್ಳಿ. ಅವ್ರು ಇವಾಗ ಸುಳ್ಳಪಳ್ಳ ಎಲ್ಲ ಹೇಳ್ಬಿಟ್ಟಿರ್ತಾರೆ, ಅಲ್ಲಿ ಗೌರಿಬಿದನೂರು ಸಮಾಜ ಇದೆ, ಹಿಂಗಿದೆ, ಜನನೂ ಇರ್ತಾರೆ ಸರ್. ಅಲ್ಲೇನಾಯ್ತು, ಅನಂತನಾಗ ಅವ್ರಿಗೆ ಕೊಡ್ಬೇಕಾಗಿದ್ದಾಗ ಇವ್ರಿಗೆ ಹೆಂಗೆ ಕೊಡೋದು ನಾನು ಅನ್ನೋ ಥರದಲ್ಲಿ ಆ ಥರದ್ದೇನೋ ಇತ್ತು, ಕಿತ್ತಾಡ್ತಿದ್ರು. ಆವಾಗ ನಾನು ಮದ್ರಾಸ್ನಲ್ಲಿ ಶೂಟಿಂಗ್ ಮಾಡ್ತಿದ್ದೆ ನಾಗಾಭರಣದ ಯಾವುದೋ ಪಿಕ್ಚರ್. ನಂಗೆ ಇದೇನು ಸಂಬಂಧ ಇಲ್ಲ. 20 ದಿವಸ ಎಲ್ಲ ಮುಗಿದೋಗುತ್ತೆ ಚುನಾವಣೆ, ಇನ್ನೊಂದು 3-4 ದಿವಸ ಇದೆ ಇದಕ್ಕೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ಅವಾಗ ಕಿತ್ತಾಡ್ತಿರ್ಬೇಕಾದ್ರೆ ಡಿಸ್ಕಷನಲ್ಲಿ ಇವರು ಹೋಗಿ ಹೇಳ್ದಕ್ಕೆ ಹುಡುಕೋರೆ ಮಡ್ರಾಸ್ ಅಂತ ಅದೊಂದು ಕತೆ, ಅದು ಆಮೇಲೆ ಹೇಳ್ತೀನಿ. ಅಲ್ಲಿಗೆ ಹುಡುಕಿ ನನ್ನ ಎಳ್ಕೊಂಬಂದು ಬಲವಂತವಾಗಿ ಕಣ್ಣಲ್ಲಿ ನೀರು ಹಾಕೊಂಡು, ಇದು ಎಲ್ಲರೂ ಕಣ್ಣಲ್ಲಿ ನೀರು ಹಾಕೊಳ್ಳೋದೇ ಆಯ್ತು. ನಾನು ಬೇಡ ಅಂತ ಹೇಳೋಕ್ಕೆ, ಬೇಕು ಅಂತ ಅಲ್ಲ. ನಮ್ಮನೆಯವ್ರು ಬೈದರು, ತಾಲೂಕ್ ಪಂಚಾಯತಿ ನಿಂತಿಲ್ಲ, ಎಲ್ಲಿ ಚುನಾವಣೆ ನಿಲ್ಲಕ್ಕೆ ಹೋಗ್ತೀವಿ, ಅವ್ರು ಕೊಟ್ಟರು ಅಂತ ನೀನು ಹೋಗ್ಬಿಡೋದ, ಬೇಡಪ್ಪ ಅಂತ ಇದ್ದಾಗ ಅದು ಗುದ್ಗಂಡು ತಿರುಗಿ ಹಂಗೆ ಬಂದು, ಆಮೇಲೆ ಯಾರು ಸೀತಾರಾಮ್ ಅವ್ರು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಎಲ್ಲ ಗಲಾಟೆ ಆಗಿ, ಆಮೇಲೆ ನಾನು ಬೇಡಪ್ಪ ಇದು ಅನ್ನೋ ಥರ ಎಲ್ಲ ಹೇಳಿ ಕೊನೆಯಾಗ ಅದು ಏನೇನು ಗೊತ್ತಿಲ್ಲದೆ ಅವರೇನೆ ಎಲ್ಲರೂ ಸೇರ್ಕೊಂಡು ಆಯ್ಕೆ ಮಾಡಿ ನಿಲ್ಲಿಸಿದ್ರು. 14 ದಿವಸ ಶೂಟಿಂಗ್ ಹೋದೆ ಕ್ಯಾನ್ವಾಸ್ಗೆ. ಮದ್ರಾಸಿಂದ ಇದು ಬೆಳಗ್ಗೆ ಫ್ಲೈಟ್ ಹಿಡ್ಕೊಂಡು ಬಂದು ಅಲ್ಲಿ ಶೂಟಿಂಗ್ ಕ್ಯಾನ್ವಾಸ್ ಮುಗಿಸ್ಕೊಂಡು ತಿರ್ಗಾ ಸಾಯಂಕಾಲ ಮತ್ತೆ ಬೆಂಗಳೂರಿಗೆ ಬಂದು ಫ್ಲೈಟ್ ಹಿಡ್ಕೊಂಡು ರಾತ್ರಿ ಶೂಟಿಂಗು, ಬೆಳಗ್ಗೆ ಇಲ್ಲಿ ಕ್ಯಾನ್ವಾಸು. ಹೌದಾ? ಆ ಪಿಕ್ಚರು ಮುಗಿಸ್ಬೇಕಾಯ್ತು. ಅವ್ರು ಬಿಟ್ಕೊಟ್ರು, ಡೇ ಟೈಮ್ ಬಿಟ್ಕೊಡ್ತೀನಿ, ರಾತ್ರಿಗೆ ಬಂದ್ಬಿಡಿ ಅಂತ. ಅವರು ಇದನ್ನೆಲ್ಲ ಖರ್ಚು ಕೊಡ್ತೀವಿ, ನೀವು ಬಂದ್ಬಿಡಿ ಅಂತ ಹೇಳಿ. ಅವಾಗ ಫ್ಲೈಟ್ ಇತ್ತು, 150-180 ರೂಪಾಯಿ ಮದ್ರಾಸ್ಗಿತ್ತು. ಬಟ್ ಆದರೂ 5-5:30 6 ಗಂಟೆ ತನಕ ಅಲ್ಲಿ ಕ್ಯಾನ್ವಾಸು ಕಾಲೆಲ್ಲ ಊದ್ಕೊಂಡ್ಬಿಡೋದು. ಅಂದ್ರಕ್ಕೂ ನಮಸ್ಕಾರಮ್ಮ, ಓಟಿ ಎಂಡಿ ಇಷ್ಟೇ ಕೇಳಕ್ಕೆ ಬರ್ತೀವಿ, ತೆಲುಗು ಬರ್ತಿರಲಿಲ್ಲ ನನಗೆ. ಅದಕ್ಕೆ ಮಜಾ ಆಗುತ್ತಾ, ಸೀತಾರಾಮೇ ಏಜೆಂಟ್ ನನಗೆ, ಅವರು ಲಾಯರು, ಎಲೆಕ್ಷನ್ ಏಜೆಂಟ್ ಕೊನೆಗೆ ಅವರೇ ಆಗಿ, ಅವ್ರು ಅಷ್ಟು ಬಡದಾಡಿ ನನ್ನ ಕಿತ್ತಾಕ್ಸಕ್ಕೆ ಮಾಡಿದವರು. ಅವ್ರ ಮನೇಲಿ ಊಟ ಹಾಕಿ ತಿಂಡಿ ಹಾಕಿ ತೋಟದಲ್ಲಿ, ನನಗೆ ಮನೆಯಲ್ಲಿ ಗೊತ್ತೇ ಇಲ್ಲವಲ್ಲ ಗೌರಿಬಿದನೂರು ಕಾನಾ ಶ್ರೀನಿವಾಸ್ ಅಂತ ಕೇಳಿದ್ರಲ್ಲ, ಅವರು ನಾವೆಲ್ಲ ಕೂತ್ಕೊಂಡು 10-12 ದಿವಸ ಓಡಾಡಿ. ಆ ಮಧ್ಯದಲ್ಲಿ ಒಂದ್ ಕಡೆ ಹೊಸಪೇಟೆಗೆ ನಾಟಕ ಆಡಕ್ಕೆ ಹೋಗಿ ಬಂದಿದ್ದೀನಿ. ಫಿಕ್ಸ್ ಆಗೋಗ್ಬಿಟ್ಟಿತ್ತು, ಚಕ್ಕೆರ್ ಹಾಕಿ ಕಾಲು ನೋಯ್ತದೆ ಇವತ್ತು ಮಾಡೋಕ್ಕಾಗಲ್ಲ. ನಾನು ಸೋಲ್ಲಿ ಇನ್ಕೊಂಡು ನಾನು ಎದ್ಬಿಟ್ರೆ ನಾವು ಎಲ್ಲ ಆ್ಯಕ್ಟಿವಿಟೀಸು ಸಿನಿಮಾ ಇಷ್ಟೊಂದಿದ್ದಾವೆ, ಎಲ್ಲ ಏನಾಗ್ಬಿಡ್ತದೆ. ಗೌರಿಬಿದನೂರು ಎಲ್ಲೋಗೋದು ಹಿಂಗಿದ್ದೆ. ಕೊನೆಗೆ ನೋಡಿದ್ರೆ MLA ಜೈ ಬೇರೆ ಆಗೇ ಹೋಯ್ತು. ಸೊ ಈಗ ಮುಖ್ಯಮಂತ್ರಿ ನಾಟಕದಲ್ಲಿ ಹೇಗೆ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಏನೇನೆಲ್ಲ ಮಾಡ್ತಾರೆ ಅಂದರೆ, ಅವರ MLAಗಳು ಅವರ ಕಳ್ಳತನದಲ್ಲಿ ಏನೇನು ಮಾಡ್ತಾ ಹೋಗ್ತಾರೆ, ಅವ್ರ ಹುಳುಕುಗಳನ್ನೆಲ್ಲ ಹಿಡಿದಿಟ್ಕೊಂಡು ಅವ್ರ ಜುಟ್ಟು ಜನವಾರ ಎಲ್ಲ ಇಟ್ಕೊಂಡು ಅದಾದಮೇಲೆ ಮುಖ್ಯಮಂತ್ರಿ ಆಗ್ತಾರೆ. ಸೊ ಈಗ ನಿಮಗೆ ಟಿಕೆಟ್ ಕೊಡಿಸ್ಬೇಕಾದ್ರೂ ಪ್ರಾಬಬ್ಲಿ ರಾಮಕೃಷ್ಣ ಹೆಗಡೆ ಸರ್ ಇವೆಲ್ಲ ಮಾಡಿರುವ ಎಲ್ಲರೂ ಒಪ್ಸೋಕೆ ಸಾಧ್ಯ ಆಗಿರ್ಬೋದು. ಅಲ್ಲಿ ಅವ್ರಿಗೆ ಏನಾಗಿದ್ರೆ ಎಲ್ಲರೂ ಒಪ್ಸೋಕೆ ಸುಲಭ ಯಾಕಾಗಿದೆ ಅಂದರೆ, ಆ ಕಾಲದಲ್ಲಿ ಅವ್ರವ್ರ ಸಮಾಜದವ್ರಿಗೆ ಟಿಕೆಟ್ ಕೊಡ್ಸೋಕೆ ಗಲಾಟೆ ಎಲ್ಲ ಅವರಿದ್ರು. ಈಗ ದೊಡ್ಡ ವ್ಯಕ್ತಿ ದೇವೇಗೌಡರಿದ್ರು, ಬೊಮ್ಮಾಯಿ ಅವರಿದ್ರು, ಪಟೇಲ್ರಿದ್ರು, ನಜೀರ್ ಸಾಬ್ ಇದ್ರು, ಅವರೆಲ್ಲ. ಆಮೇಲೆ ಜಾಲಪ್ಪ ಅವರು ನಮ್ಮ ಗುಂಪಿಗೆ ಕೊಡಿಸ್ಬೇಕು ಅನ್ನೋದು ಚಂದ್ರು ಇಂಪಾರ್ಟೆಂಟ್ ಆಗಲಿಲ್ಲ ಅವ್ರಿಗೆ. ಅದೇನೋ ಒಂದು ಸೀಟ್ ಕೊಟ್ಕೋಗ್ರಿ ಹಾಳಾಗೋಲಿ, ಇದು ನಮ್ದಾಗಲಿ, ನಮ್ಮ ಕೆಲಸ, ಈ ಥರದ್ದೇನೋ ಆಗೋಗಿರ್ಬೋದು ಅಂತ ಕಾಣಿಸ್ತು. ನನಗೂ ಗೊತ್ತಿಲ್ಲ. ಅದು ಹೋಗಿ ಗೆದ್ದೆ 31ನೇ ವಯಸ್ಸು ನನಗೆ. ಇವಾಗ 31 ವರ್ಷಕ್ಕೆ MLA. ಮದುವೆ ಆಗಿ 2 ವರ್ಷ ಆಗಿತ್ತು. ಪಾಪ್ಯುಲರ್ ಆಗಿ 3 ವರ್ಷ ಆಗಿತ್ತು. ಚಿಕ್ಕರವ್ಯೂಹ ಅಂತ ಬಂದು 18ನೇ ದಿವಸನೂ 19ನೇ ದಿವಸಕ್ಕೂ ವಿಧಾನಸೌಧಕ್ಕೆ MLA. ಅವಾಗ ಗುಮಾಸ್ತ ಆಗಿದ್ದೆ ಇದರಲ್ಲಿ ಇದ್ದಕ್ಕಿದ್ದ ಹಾಗೆ MLA.
ಅದು ದೊಡ್ಡ ಕತೆ. ಅದು ರಾಜೀನಾಮೆ ಕೊಟ್ಟಿಲ್ಲ ಅಂತ ಗಲಾಟೆ ಇತ್ತು. ಆಮೇಲೆ ರಾಜೀನಾಮೆ ಕೊಟ್ಟಿದ್ದಾಯ್ತು. ಅದೇ ಯೂನಿವರ್ಸಿಟಿ ಒಳಗೆ ಸೆನೆಟ್ ಮೆಂಬರ್ ಅದೇ, ಸಿಂಡಿಕೇಟ್ ಮೆಂಬರ್ ಅದೇ, ಕ್ಲರ್ಕ್ ಆದವರು MLA ಆಗಿ. ಎಂತ ರೈಸ್ ಸರ್. ಹಾಗೆ ಅನಿರೀಕ್ಷಿತ ಆಕಸ್ಮಿಕಗಳ ಮಧ್ಯದಲ್ಲಿ ನಡ್ಕೊಂಡು ಬಂತು ಸರ್. ಮುಖ್ಯಮಂತ್ರಿ ನಾಟಕ ಈಗ 899ನೇ ಶೋ ಇವತ್ತಿರೋದ್ರಿಂದ ಯಾವ ಯಾವ ರಾಜ್ಯದಲ್ಲಿ ಎಲ್ಲೆಲ್ಲಿ ನಾಟಕನ ನೀವು ಪ್ರದರ್ಶಿಸಿದ್ದೀರಾ, ದೇಶದಲ್ಲಿ ಆಮೇಲೆ ಪ್ರಪಂಚದಲ್ಲಿ? ಇಡೀ ನಾಟಕ ಅವತ್ತು ಹಂಗೆ ಶುರುವಾಗಿದ್ದ ನಾಟಕ ಇಷ್ಟರ ಮಟ್ಟಿಗೆ ಆಗುತ್ತೆ, ಇಷ್ಟು ದೊಡ್ಡದಾಗುತ್ತೆ, ಇಷ್ಟು ವರ್ಷ ನಿರಂತರವಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಮ ಕನಸೇ ನಮಗಂಥದ್ದು. ಆಮೇಲೆ ಒಬ್ಬನೇ ಅಷ್ಟು ವರ್ಷ ಕೂಡ ನಿರಂತರವಾಗಿ ಮಾಡ್ಕೊಂಡು ಹೋಗೋದು ಇದೆಯಲ್ಲ, ಅದು ಕಷ್ಟವಾದ ಕೆಲಸ. ಪ್ರೊಫೆಷನಲ್ ಥಿಯೇಟ್ರ್ನಲ್ಲಿ ನಡೀತವೆ, 10 ವರ್ಷ 15 ವರ್ಷ ಮಾಡಿರ್ತಾರೆ. ಅದು ಅದೇ ವೃತ್ತಿ, ನಮ್ದು ಅದೇ ವೃತ್ತಿ ಅಲ್ಲ. ಇದರೊಳಗೆ ನಾನು ಸಿನಿಮಾನೂ ಮಾಡಿದ್ದೀನಿ, ಟಿ ವಿನೂ ಮಾಡಿದ್ದೀನಿ, ನಾಟಕ ಮಾಡಿಕೊಂಡು ಆಮೇಲೆ ಹೋರಾಟನೂ ಮಾಡಿದ್ದೀನಿ, ಕನ್ನಡದ ಕೆಲಸ ಮಾಡಿದ್ದೀನಿ, ವ್ಯವಸಾಯ ಮಾಡಿದ್ದೀನಿ, ಇದೆಲ್ಲವೂ. ಆಮೇಲೆ ಇಷ್ಟೂ ನಿಲ್ಲಿಸೂ ಇಲ್ಲ ಇದುವರೆಗೂ ಕೂಡ. ಈಗಲೂ ಮಾಡ್ತಾ ಇದ್ದೀನಿ ನಾನು. ಈಗ ಟಿ ವಿನೂ ಮಾಡ್ತಾ ಇದ್ದೀನಿ, ಸೀರಿಯಲ್, ಸಿನಿಮಾನೂ ಮಾಡ್ತಾ ಇದ್ದೀನಿ, ರಾಜಕಾರಣನೂ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಪಕ್ಷದ ಅಧ್ಯಕ್ಷ ಬೇರೆ ನಾನು. ಇದೆಲ್ಲ ಆಗೋಗಿದೆ. ನೀವು ಕೇಳಿದ ಪ್ರಶ್ನೆ ಏನಂತಂದರೆ ಏನದು, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಶೋ? ಈಗ ನಾವು ಈ ನಾಟಕನ ಒಂದು ವೇಗಾಗಿ ಹೇಳಿರ್ತೀನಿ, ಡೀಟೇಲ್ಸ್ ಆಮೇಲೆ ಹೇಳೋಣ. ಅಮೇರಿಕದಲ್ಲಿ 7 ಶೋ ಬೇರೆ ಬೇರೆ ರಾಜ್ಯಗಳಲ್ಲಿ, ಆಮೇಲೆ ಆಸ್ಟ್ರೇಲಿಯಾದಲ್ಲಿ 4 ಶೋ, ಆಮೇಲೆ ನ್ಯೂಜಿಲೆಂಡಲ್ಲಿ 1 ಶೋ, ಸಿಂಗಪೂರ್, ಹಾಂಗ್ಕಾಂಗ್, ಮಲೇಷಿಯಾ 3 ಶೋ. ಇದು ಹೊರದೇಶದಲ್ಲಿ. ಡೆಲ್ಲಿಯಲ್ಲಿ ಸುಮಾರು ಶೋಗಳು, ಮಧ್ಯಪ್ರದೇಶದಲ್ಲಿ ಶೋ ಆಗಿದೆ, ಮದ್ರಾಸ್ನಲ್ಲಿ ಶೋ ಆಗಿದೆ, ಹೈದರಾಬಾದ್ನಲ್ಲಿ ಶೋ ಆಗಿದೆ, ಗೋವಾನಲ್ಲಿ ಶೋ ಆಗಿದೆ, ಕೇರಳದಲ್ಲಿ ಒಂದು ಮಾಡಿಲ್ಲ ನಾವು, ಅದ್ರ ಬಗ್ಗೆ ಆಗಿಲ್ಲ, ಕರೆದಿಲ್ಲ ಅವ್ರು ಯಾರು ಕೂಡ. ಆಮೇಲೆ ಬಾಂಬೆಲಿ ಆಗಿದೆ, ಸುಮಾರು ಶೋಗಳೇ ಆಗಿದೆ ಅಲ್ಲೆಲ್ಲ. ಆಮೇಲೆ ರಾಜ್ಯದ 30 ಜಿಲ್ಲೆ, ಈಗೇನಿದೆ 30 ಜಿಲ್ಲೆಗಳಲ್ಲಿ ಎಲ್ಲ. ಬಟ್ ಕೆಲವು ಕಡೆ 5 ಶೋ ಆಗಿದೆ, ಕೆಲವು ಕಡೆ 10 ಶೋ ಆಗಿದೆ, ಕೆಲವು ಕಡೆ 1 ಶೋ ಆಗಿದೆ, ಕೆಲವು ಕಡೆ 2 ಶೋ ಕರೆದಂಗೆ ಮಾಡೋದು. ಆಮೇಲೆ ಸಹಾಯಾರ್ಥಕ್ಕೆ ಬೇಕಾದ ಶೋ ಮಾಡಿದ್ವಿ, ಬರೀ ನಾಟಕ ಮಾಡಿಲ್ಲ ನಾವು. ಕೆಲಾಮಿಟೀಸ್ ಆದಾಗ ಮುಖ್ಯಮಂತ್ರಿಗಳಿಗೇನೆ ಒಂದು 75,000 ಆ ಕಾಲದಲ್ಲಿ 1986ರಲ್ಲಿ ಶಿಡ್ಲಿಘಟ್ಟದಲ್ಲಿ ನಾಟಕ ಮಾಡಿಸಿ ಆ MLA ಉತ್ಸಾಹದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಕೆಲಾಮಿಟೀಸ್ ಮುಖ್ಯಮಂತ್ರಿ ಫಂಡ್ ಕೊಟ್ಟಿದ್ದರು. ಆಮೇಲೆ ಶಾಲೆಗಳ ಕಟ್ಟಡ ಯಾರ್ದನ ದುರಸ್ತಿ ಆಗಿದ್ದಿದ್ರೆ ಬುದ್ಧಿಮಾಂದ್ಯ ಮಕ್ಕಳದ್ದು ಇದಕ್ಕೆ ಸಂಬಂಧಪಟ್ಟಿದ್ರೆ ಅವರಿಗೆ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದೀವಿ. ಆಮೇಲೆ ಸ್ಪೆಷಲಿ ಚೈಲ್ಡ್ ಇದಕ್ಕೆ ಯಾವ್ದಾದ್ರು ಹಾಸ್ಟೆಲ್ಗಳು ಇರ್ತದಲ್ಲ, ಅದು ಯಾರು ಕೇಳ್ತಾರೋ ಅವರಿಗೆಲ್ಲ ನಮ್ಮ ಖರ್ಚಲ್ಲಿ ನನಗೆ. ಆಮೇಲೆ ನನಗೆ ರಾಜಾರಾಮ ಹುಚ್ಚು ಅನ್ನೋದು, ನಾನು ಒಂದು ಸ್ವಲ್ಪ ಬೇಕಾದ ಸಿನಿಮಾಗಳು ಬರ್ತಿರೋದ್ರಿಂದ 10 ರೂಪಾಯಿ ಇಲ್ಲಿ ಖರ್ಚಾದರೂ ಚಿಂತೆ ಇಲ್ಲ, ಮಾಡೋಣ ಅಂತ ನಾಟಕನ. ಆಮೇಲೆ ನಮ್ಮ ತಂಡ ಉಳಿಯೋದಕ್ಕೋಸ್ಕರವಾಗಿ ಈ ನಾಟಕಕ್ಕೆ ಒಂದು ಜೀವ ಸಿಕ್ಕಿದೆ. ಈ ನಾಟಕ ಯಾವಾಗ ಹಾಕಿದ್ರು ನಮಗೆ ಟ್ರಂಪ್ ಕಾರ್ಡ್ ಇದ್ದಾಗೆ ಒಂದಿಷ್ಟು ದುಡ್ಡು ಬಂದೇ ಬರುತ್ತೆ, ಅದನ್ನ ಇನ್ನೊಂದು ನಾಟಕಕ್ಕೆ ಹಾಕೋಬೋದು, ಮಾಡ್ಬೋದು. ಹಾಗಾಗಿ 100 ಇದರೊಳಗಡೆ 150ಕ್ಕೂ ಹೆಚ್ಚು ಸಹಾಯಾರ್ಥಕ್ಕೆ ಕೊಟ್ಟಿದ್ದೀವಿ. ಇಂಥದ್ದಕ್ಕೆ ಅಂತಲ್ಲ, ಯಾರು ಕೇಳ್ತಾರೆ, ವಿವಿಧ ರೀತಿಯಲ್ಲಿ. ಯಾರ್ದೋ ಮದುವೆ ಮನೆಗಳಲ್ಲಿ ತೊಂದರೆ ಆಗಿರೋ ಬಡವರು ನಾಟಕ ಮಾಡ್ಕೊತೀನಿ, ಸ್ಪಾನ್ಸರ್ ಮಾಡ್ಕೊತೀನಿ ಸರ್, ಅದನ್ನು ಮಾಡ್ಕೊಟ್ಟು ಊಟ ತಿಂಡಿ ಹಾಕೊಂಡು ಹತ್ರದಲ್ಲಿ ಮಾಡಿದ್ದೀವಿ. ನಾನು ಮದ್ರಾಸ್ನಲ್ಲಿ ಶೂಟಿಂಗ್ ಇದ್ದರೂ ಕೂಡ ಬೆಂಗಳೂರಿನಲ್ಲಿ ಬಂದು ಫ್ಲೈಟಲ್ಲಿ ಬಂದು ನಾಟಕ ಆಡ್ಕೊಂಡು ಹೋಗಿದ್ದೀನಿ. ಗೋವಾದಲ್ಲಿದ್ದಾಗ ಬಂದಿಲ್ಲ ನಾಟಕ ಫಿಕ್ಸ್ ಆಗ್ಬಿಟ್ರೆ ಕಮಿಟ್ಮೆಂಟು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಖರ್ಚಲ್ಲಿ ನಾನು ಬರೋದು ಹೋಗೋದು ಇದೆಲ್ಲ ಮಾಡಿದ್ದೀವಿ. ಹಾಗಾಗಿ ಇಷ್ಟು ಶೋಗಳು ಆಗಿದೆ. ಅದರೊಳಗೆ ಈಗ ಜಾಸ್ತಿ ಶೋ ನಮಗೆ ಒಂದೇ ಜಾಗ ಅಂತ ನಮ್ಮ ರಂಗಶಂಕರ್ ಜಾಸ್ತಿ, ಅದು ಕಾಕ್ಯೂಟು ಕ್ಲೀನ್ ಆಗಿರೋದು. ಇದು ಮುಖ್ಯಮಂತ್ರಿಯ. ಆಮೇಲೆ ಇದರೊಳಗಡೆ ರಾಜಾರಾಮ್ ಅವರು ನಿರಂತರವಾಗಿ ನಿರ್ದೇಶಕರು, ನಮ್ಮದೊಂದೇ ತಂಡ ಈ ನಾಟಕ ಮಾಡಿರೋದು. ನಮ್ಮ ತಂಡ ದಾಖಲೆ ಆಗ್ತಕ್ಕಂಥದ್ದು, ಗಿನ್ನಿಸ್ಗೂ ಓಡಾಡ್ತಾ ಇದ್ದೀವಿ, ದಾಖಲೆಗಳು ಕೇಳ್ತಿದ್ದಾರೆ. ನಾನು ಒಬ್ಬನೇ ಮುಖ್ಯಮಂತ್ರಿ ಪಾತ್ರವನ್ನು ಮಾಡಿರೋದು. ನನ್ನದೊಂದೇ ತಂಡನೇ ಈ ರಾಜ್ಯದಲ್ಲೂ ಕೂಡ ನಾಟಕ ಮಾಡಿರೋದು. ಇದರೊಳಗೆ ಒಂದು 200ಕ್ಕಿಂತ ಹೆಚ್ಚು ಜನ, 250ಕ್ಕಿಂತ ಹೆಚ್ಚು ಜನ ಬಂದು ಹೋಗಿದ್ದಾರೆ ಮಾತ್ರ ಮಾಡ್ಕೊಂಡು. ಕಾರಣ ಹೇಳ್ತೀನಿ, ಬಿಟ್ಟೋಗಿದ್ದೆ ಅಂತಲ್ಲ, ಕೆಲವರು ವಯಸ್ಸಾಗಿ ಆ ಕಾಲದಲ್ಲಿ ಮಾಡಿದವರು ದೊಡ್ಡವರು ತೀರೋಗಿದ್ದಾರೆ, ದಿವಂಗತರಾದರು. ಆಮೇಲೆ ಟ್ರಾನ್ಸ್ಫರ್ ಆದವ್ರು ಕೆಲಸದಿಂದ ಆತ ಕಡೆ ಪಾತ್ರ ಮಾಡ್ತಿದ್ರು. ಆಮೇಲೆ ಕೆಲವರಿಗೆ ಆ ವಯಸ್ಸು ಮೀರು ಹೋಗುತ್ತೆ, ಮಕ್ಕಳು ಪಾತ್ರ ಮಾಡೋ ವಯಸ್ಸು ಮೀರು ಹೋದ್ಮೇಲೆ ಅವ್ರು ಮಂತ್ರಿ ಮಾಡಿದ್ದಾರೆ, ಮಂತ್ರಿ ಮಾಡಿದ್ಮೇಲೂ ಬಿಟ್ಟೋಗಿದ್ದಾರೆ. ನಾನು ಪರ್ಮನೆಂಟು. ಶ್ರೀಮತಿ ಭಾರ್ಗವರು ಇದ್ದಾರಲ್ಲ, ನಮ್ಮ ತಾಯಿ ಸಮಾನ, ಅವರು ನನ್ನ ಹೆಂಡತಿ ಪಾತ್ರ ಮಾಡ್ತಿದ್ರು. ನನಗಿಂತ 15 ವರ್ಷ ದೊಡ್ಡವರು. ಅವರ ಮಕ್ಕಳೆಲ್ಲರೂ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ನನ್ನ ಸೊಸೆ ಪಾತ್ರ, ನನ್ನ ಹೆಂಡತಿ ಪಾತ್ರ, ನನ್ನ ಈ ಥರದ್ದೆಲ್ಲ ಮಾಡಿದ್ದಾರೆ, ಮಗನ ಪಾತ್ರ ಅವ್ರದ್ದು ಪೂರ್ತಿ. ಹೀಗೆ ಒಂದೊಂದು ಕುಟುಂಬನೂ ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮ ಸೀನಿಯರ್ಸ್ ನನ್ನ ಜೊತೆ ಇನ್ನೂ ಒಂದಿಬ್ರು, ಶ್ರೀನಿವಾಸು ಹೆಗ್ಡೆ, ಆಮೇಲೆ ಕಿಟ್ಟಿ ಅಂತ ಯಾರ್ಯಾರು ಇದ್ದಾರೆ, ಅವ್ರು ವೆರೈಟೀಸ್ ಮಾಡ್ತಾರೆ. ಯಾರು ಬರಲಿಲ್ಲ ಅವ್ರಿಗೆ ಪಾತ್ರ ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಹೆಂಡತಿ ಪಾತ್ರ ಮಾಡೋಟಾಗಿದ್ದಾರೆ ಅವರು. ಹೀಗೆ ಅದರದ್ದು ವಿಭಿನ್ನ. ಆಮೇಲೆ ಅಮೇರಿಕದಲ್ಲಿ ಹೋದಾಗ ಒಂದು ವಿಶೇಷವಾದ ನಡೀತು ಘಟನೆ.
ಇಲ್ಲಿಂದ ಅಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಟು ಕರ್ಸ್ಕೊಳಕ್ ಆಗೋದಿಲ್ವಲ್ಲ, ಅದಕ್ಕೆ ಅಮಿಕಬಲ್ ಆಗಿ ಸೆಟ್ಲ್ ಮಾಡೋಣ ಅಂತ ಒಂದು ಕೆಲಸ ಮಾಡಿ 10-12 ಜನಕ್ಕೆ ಕರ್ಸ್ಕೊಳ್ಳಿ ನೀವು. 23 ಕ್ಯಾರೆಕ್ಟರ್ ಅಲ್ಲಿ ಮಾಡಿಸ್ತೀನಿ. ಅಲ್ಲಿಯವರೇ ನನಗೆ ಕನ್ನಡ ಸಂಘದವ್ರು ಯಾರ್ಯಾರಿಗೆ ಅಭಿನಯ ಮಾಡ್ತಕ್ಕಂಥ ಆಸಕ್ತಿ ಇದು ಮಾಡ್ಬಿಡ್ತೀನಿ. ಯಾಕೆಂದ್ರೆ ಅಲ್ಲಿ ಶನಿವಾರ ಭಾನುವಾರ ನಾಟಕ ಮಾತ್ರ, ಇನ್ನು ಮಿಕ್ಕಿದ ದಿವಸ ಫ್ರೀ ಇರ್ತೀವಿ. ಸೊ ಆ 2-3 ದಿವಸ ನೀವು ಬೆಳಗ್ಗೆ ಎಲ್ಲಾದರೂ ಓಡಾಡ್ಕೊಳ್ಳಿ, ಸಾಯಂಕಾಲ ರಿಹರ್ಸಲ್ ಕೂತ್ಕೊಳ್ಳಿ, ಕಲಿಸ್ಬಿಟ್ಟು ಒಂದೊಂದು ಶೋನಲ್ಲಿ 12-13 ಜನ ಅಲ್ಲಿಯವ್ರನ್ನ ತಯಾರು ಮಾಡೋದು ನಾವು. ಸೊ ಅವರೆಲ್ಲ ಆನಂದ ಆಯ್ತು. ಯಾಕೆಂತಂದರೆ ಚಂದ್ರು ಅವ್ರ ಜೊತೆ ಮಾಡ್ತಾ ಇದ್ದೀವಿ, ಕಲಾವಂತರು ಮುಖ್ಯಮಂತ್ರಿ ನಾಟಕದಲ್ಲಿ ಪಾತ್ರ ಮಾಡಿದ್ದೆ ಅಂತ ಹೇಳ್ಕೊಬೋದಲ್ಲ. ಆ ರೋಲ್ಗಳನ್ನ ಅಲ್ಲೇ ಮಾಡಿಸಿ 7 ಕಡೆ ಹೆಚ್ಚು ಕಡಿಮೆ 70-80 ಜನ ಅಮೆರಿಕದಲ್ಲೇ ಆರ್ಟಿಸ್ಟ್ಗಳಾದ್ರು, ನ್ಯೂಜಿಲ್ಯಾಂಡಲ್ಲಾದ್ರು, ಆಸ್ಟ್ರೇಲಿಯಾದಲ್ಲಾದ್ರು, ಎಲ್ಲ ಕಡೆ ಹಂಗೆ ಮಾಡಿದವಾಗ 10-11 ಜನ ಕರ್ಕೊಂಡು ಹೋಗೋದು, ಮಿಕ್ಕಿದ ಪಾತ್ರ ಇಲ್ಲ. ಆ ನಾಟಕದಲ್ಲಿ ಒಂದು ವಿಶೇಷ ಏನಂದರೆ, ನಾನೊಬ್ಬರು ಬಿಟ್ಟರೆ ಇನ್ನು ನನ್ನ ಮತ್ತು ಪ್ರೆಸಿಡೆಂಟ್ ರೋಲಿಗೆ ಬಿಟ್ಟರೆ ಇದ್ದವ್ರಿಗೆಲ್ಲ 1-2 ಸೀನು. ಹೌದು, 1-to-1 ಬೇರೆ, ಅದರಿಂದ ನಡೀತು. ಓಕೆ, ಸೊ ನೈಸ್ ಸರ್. ಈಗ 46 ವರ್ಷದಿಂದ ಈ ನಾಟಕ ನಡೆದಿದೆ. ಸೊ ಆ್ಯಸ್ 80ರಲ್ಲಿರುವಂತಹ ಚಂದ್ರು ಈಗ ಈಗಿನ ವಯಸ್ಸಿನ ಚಂದ್ರು ಮುಖ್ಯಮಂತ್ರಿ ಪಾತ್ರ ಹೇಗೆ ಇವಾಲ್ವ್ ಆಗಿದೆ ನಿಮಗೇನು ಅನಿಸುತ್ತೆ ಸರ್? ಮುಖ್ಯಮಂತ್ರಿ ಪಾತ್ರ ಮಾಡಬೇಕಾದಾಗಲೇ ನನಗೆ ಭಯ ಮತ್ತು ಅನುಮಾನಗಳು ಆಗುತ್ತೋ ಚೆನ್ನಾಗಿ ಅಂತ ಅನುಮಾನ. ಆದರೂ ಎಲ್ಲೋ ಒಂದು ಕಡೆ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆನೂ ಬಂದಿದ್ದರಿಂದ ಅವತ್ತಿನ ಕಾಲಕ್ಕೆ ದೊಡ್ಡ ಹೆಸರು ಮಾಡಿದ್ದಂಥ ಒಬ್ಬ ವ್ಯಕ್ತಿ, ಹಿಂದುಳಿದ ವರ್ಗದ ನಾಯಕ ಅಂತಲೇ ಪಿತಾಮಹ ಅಂತಲೇ ದೇವರಾಜ ಅರಸು. ಅವರು ದೇವರಾಜ ಅರಸು ಅರಸುಮಂತಂದವರು. ಅವ್ರ ಕಾಸ್ಟ್ಯೂಮೇ ರಾಜಕೀಯದಲ್ಲಿ ದೊಡ್ಡ ಪಂಚೆ. ನಾನೇನು ಮುಖ್ಯಮಂತ್ರಿ ಆಗ್ತೀನೋ ಅದನ್ನು ನೋಡ್ಕೊಂಡೇನೆ ಅವ್ರನ್ನೇ ಕಾಪಿ ಮಾಡಬೇಕು. ಅವರು ಮುತ್ಸದ್ದಿ ರಾಜಕಾರಣ, ನಾಟಕದಲ್ಲೂ ಮುತ್ಸದ್ದಿ ರಾಜಕಾರಣ. ಅವರು ಪ್ಯಾಟ್ರನ್ ಡ್ರೆಸ್ ಮಾಡಿದ್ದಾರೆ, ಕಮಿಟ್ಮೆಂಟು ಅದು. ಆಮೇಲೆ ಅವ್ರ ಮಾತು ಗೀತು ಎಲ್ಲ ಗಾಂಭೀರ್ಯ ಇತ್ತು. ಅವ್ರು ಸಂಸ್ಕೃತ್ ಸ್ಕಾಲರು ಕೂಡ, BA ಆನರ್ಸ್. ಅದನ್ನು ನೋಡ್ಕೊಂಡು ಅದೇ ಡ್ರೆಸ್ನ ಹೊಲಿಸಿ, ಬಿಳಿ ಪೈಜಾಮ, ಬಿಳಿ ಕಚ್ಚೆ, ಶಾಲು, ಒಂದು ಕೈಗೊಂದು ಉಂಗುರ, ಆ ನಾಟಕಕ್ಕೆ ಹಾಕ್ತಿದ್ದೆ. ಅದು ಅಲ್ಲಿಂದ ನಾಟಕದ ಅದರ ಅನುಭವ ನನಗೆ ಶುರುವಾಯಿತು ಆ ಪಾತ್ರಕ್ಕೆ. ಆಮೇಲೆ ಭಾವ ಎಲ್ಲ ಅವ್ರದ್ದು ಧೀಮಾಕು, ಅವ್ರು ತೋರಿಸ್ತಿದ್ದಿದ್ದು ಸ್ಟೈಲು, ರಾಮಕೃಷ್ಣ ಹೆಗ್ಡೆ ಅವರು ಕೆಲವು ಗುಣಗಳು ಇವೆಲ್ಲ ಕಾಪಿ ಮಾಡ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ. ಅವತ್ತು ನನಗೆ ಮಾಡ್ಬೇಕಾದ್ರೆ ಆ್ಯಕ್ಟ್ ಮಾಡಬೇಕಾಗಿತ್ತು, ಇವತ್ತು ಆ್ಯಕ್ಟ್ ಮಾಡಬೇಕಾಗಿಲ್ಲ. ಯಾಕೆಂದರೆ ವಯಸ್ಸು ಪರ್ಮಿಟ್ ಮಾಡುತ್ತೆ. ನನಗೀಗ ಆಶ್ಚರ್ಯ, ಅದ್ಭುತ. ನಿಮಗೆ 73 ವರ್ಷ ತುಂಬುತ್ತೆ ಈ ಬರೋ ಆಗಸ್ಟ್ಗೆ. 74ಕ್ಕೆ ಹೋಗ್ತೀನಿ. ರಾಜಾರಾಮು ನಾವು 4-5 ತಿಂಗಳು ಹೆಚ್ಚು ಕಡಿಮೆ, ಇಬ್ಬರು ಒಂದೇ ವಯಸ್ಸು. ಸೊ ಇವತ್ತು ಆ MLA ಆಗಿ ಅನುಭವ, MLC ಆಗಿ ಅನುಭವ, 14 ಜನ ಮುಖ್ಯಮಂತ್ರಿಗಳು ನಾಟಕ ನೋಡಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದ್ದೀನಲ್ಲ, ಅದರೆಲ್ಲ ಅನುಭವ ಪಳಗ್ಬಿಟ್ಟಿದ್ದೀನಿ. ಆ ನಾಟಕ ಮಾಡೋದಕ್ಕೆ ಲೀಲಾಜಾಲವಾಗಿ ನಿಮ್ಮ ಕಣ್ಣಿಗೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನನಗೇನು ಅನಿಸ್ತಾ ಇಲ್ಲ, ಹಿಂಗೆ ಜಿಗಿಟಿದ್ರೆ ಡೈಲಾಗ್ ಬರುತ್ತೆ, ಆ ಥರದಲ್ಲಿ ಅಭ್ಯಾಸ ಆಗೋಗಿದೆ. ಸರ್, ಈಗ 14 ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಒಂದು ಘಟನೆ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಸರ್ವಕಾಲಿಕ ಮುಖ್ಯಮಂತ್ರಿಗಳಿಗೆ ಬಂದು ಕಾಂಪ್ಲಿಮೆಂಟ್ ಕೊಟ್ಟಿರೋ? ಆಯ್ತು. ಒಂದು ಗುಂಡೂರಾವ್ ಅವರು ನಾಟಕ ನೋಡಬೇಕು ಅಂತ ಆಸೆ ಪಟ್ಟರು. ಗುಂಡೂರಾವ್ ಅದು ಕೊನೆ ಪೀರಿಯಡಲ್ಲಿ. ಆಗ ಅನ್ನಿಸ್ದಾಗ ಅದು ನಮಗೆ ಗೊತ್ತಿಲ್ಲ, ಬಟ್ ಆ ನಾಟಕಕ್ಕೆ CM ಬರ್ತಾರಂತೆ ಅಂತ ಸುದ್ದಿ ಆಯಿತು. ನಮಗೆ ಗಾಬರಿ ಆಗೋಯ್ತು. ಯಾಕೆಂದರೆ ಅದು ಗುಂಡೂರಾವ್ ಅಂದರೆ ತುಂಬ ಭಯ ಬೇರೆ. ಬ್ಯಾನ್ ಮಾಡೋಕ್ಕೆ ಬರ್ತಾ ಇರಬೇಕು, ಮುಖ್ಯಮಂತ್ರಿ ನಾಟಕ ಯಾಕೆ ಮಾಡ್ತಿದ್ರು, ಹಾಗೆ ಅಂತ ಒಳ್ಳೆ ಕತೆ ಆಯ್ತಲ್ಲ. ಸರಿ, ಇನ್ನು ಬರ್ತೀವಿ ಅಂತ ಬೇಡ ಅನ್ನೋಕ್ಕಾಗತ್ತೆ ಅಂತ ಬನ್ನಿ ಅಂತ ಹೇಳಿ, ಬರಲಿ ಬಿಡಿ, ಚೌಡಯ್ಯದಲ್ಲಿತ್ತು ಶೋ, ಕರೆಸ್ತು. ಬಂದರು, ನಾಟಕ ನೋಡಿದ್ರು. ನಾಯಿಗೆ ಎಲ್ಲ ಬಂದು ಮೂಸು ನೋಡ್ಕೊಂಡು ಹೋದ ನಮ್ಮಲ್ಲಿ. ಆ ಕಾಲದಲ್ಲಿ ಭಯ ನಮ್ಗೇನಾಗಿತ್ತು ಅಂತ ಎಲ್ಲ ಆಯಿತು. ಸ್ವಲ್ಪ ಮಾತಾಡ್ಸ್ಬೋಣ ಅವ್ರನ್ನ, ಹೇಳ್ಬಿಟ್ಟು ಹೋಗೋಣ ಅಂತ. ಭಾಳ ದಿಲ್ದಾರಾಗಿದೆ. ಸಫಾರಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ಬಂದು ನಾಟಕ ನೋಡಿದ್ರು. ಯಾರು ಮುಖ್ಯಮಂತ್ರಿ ಚೆನ್ನಾಗಿ ಮಾಡಿದ್ದೀರಾ, ಬೆಳಿತೀನಿ, ಬನ್ನಿ ಇಲ್ಲಿ ನನ್ನ ಹತ್ರ ಬಂದು ಇನ್ನು ಸ್ವಲ್ಪ ತೊಗೋಬೇಕಾಯ್ತು. ಇನ್ನೂ ಬೇಕಾದಷ್ಟು ತಪ್ಪುಗಳು ಮಾಡಿರ್ತೀವಿ ನಾವು, ಇವತ್ತು ಸರಿಯಾಗಿ ಸೇರಿಸ್ಕೊಂಡೇ ಇಲ್ಲ ನೀವು. ಹೌದಾ? ಎಲ್ಲ ಸೇರಿಸ್ಕೊಂಡು ಮಾಡಿ. ಇನ್ನೂ ಅಂದರೆ ಅವರು ನಾಟಕವಾಗಿ ತಗೊಂಡ್ರು. ನಾಟಕ ಅಂದರೆ ಅದರಿಂದ ನನ್ನ ಚೀಟೆ ಮಾಡ್ತಿರೋದಿಲ್ಲ, ಅಂಥದ್ದು ಇನ್ನೂ ಎಷ್ಟೋ ನಡೀತವೆ ಈ ವ್ಯವಸ್ಥೆನಲ್ಲಿ. ನೀವು ಸಾಲದು ಇನ್ನೂ ಹೇಳ್ತಿರೋದು ಅಂತ ಅವ್ರು ಹೇಳಿದ್ರು. ರಾಜ್ಕುಮಾರ್ ಇನ್ನೊಂಥರ ಹೇಳಿದ್ರು. ರಾಜ್ಕುಮಾರ್ ನಾಟಕ ನೋಡಿದ್ರು, ರಾಮಕೃಷ್ಣ ಹೆಗ್ಡೆ ಅವ್ರ ನಾಟಕ ನೋಡಿದ್ರು, ದೇವೇಗೌಡರು ನೋಡಿದ್ರು, ಬಂದು ತಬ್ಕೊಂಡು ಚೆನ್ನಾಗಿ ಮಾಡಿದ್ರಿ ಕಣ್ರೆ, ಭಾಳ ಅದ್ಭುತ ಮಾಡಿ ಅಂತ. ಇವರಂತೂ ರಾಮಕೃಷ್ಣ ಹೆಗ್ಡೆ ಮಾಡಿಸ್ತಾ ಇದೆ ರೋಲ್ ನಿಮಗೆ, ನನ್ನ ಆ್ಯಕ್ಷನ್ಗಳು ತೋರಿಸ್ಬಿಟ್ಟಿದ್ಯಾ ಅಂತೇನೋ ಅಂದ್ಬಿಟ್ರೆ ರಾಜ್ಕುಮಾರ್ ಏನು ಮಾಡೋದಪ್ಪ ಎಕ್ಸೆಲ್, ನನ್ನ ಕೈಲೂ ಮಾಡೋಕ್ಕಾಗಲ್ಲ ಈ ಥರ. ಆದರೆ ಅದೇನು ಮಾತೆಲ್ಲ ಹೊಗಳೋದು ಗೊತ್ತಿಲ್ಲ, ಹೊಡೆದ. ಆಮೇಲೆ ಹತ್ತು ಸ್ವಲ್ಪ ಬನ್ನಿ, ಹತ್ತು ಕಿವಿಗೆ ಮಾತ್ರ. ಭಾಳ ಚೆನ್ನಾಗಿತ್ತು ನಾಟಕ, ಎಲ್ಲ ಚೆನ್ನಾಗಿತ್ತು. ನನಗೇನು ಅರ್ಥ ಆಗಲಿಲ್ಲ.
ಅಷ್ಟು ಇನ್ನೋಸೆಂಟ್. ನನಗೇನು ಅರ್ಥ ಆಗಲಿಲ್ಲ, ಅದೇನು ಪದಗಳು. ನನ್ನ ಹೆಂಡತಿ ಪಾರ್ವತಿ ಬೈತಾ ಇದ್ರು, ಆಗಾಗ್ಗೆ ಕೇಳೋರಂತೆ ಹಿಂಗಂದ್ರೇನು ಹಿಂಗಂದ್ರೆ. ಸುಮ್ಮನೆ ನಾನು ನಾಟಕ ನೋಡ್ತೀನಿ ಅಂತ ಅವ್ರಂದಿದ್ದಾರೆ, ಬೈದ್ಬಿಟ್ಲು ಅಂತ. ಅವ್ರು ಆಮೇಲೆ ಹೇಳಿದ್ರು, ಭಾರಿ ಡಿಸ್ಟರ್ಬ್ ಮಾಡಿಬಿಟ್ರು ನನಗೆ, ಇದು ಸುಮ್ಮನೆ ಕೂತ್ಕೊಂಡು ನೋಡೋದು ಬಿಟ್ಟು ಅಂತ ಅಂದ್ಬಿಟ್ಟು ನಕ್ಕೊಂಡು. ಆಮೇಲೆ ಅವ್ರ ಸಿನಿಮಾ ಶೂಟಿಂಗ್ ಹೋದಾಗ ಅದೇನು ಅದು ಹೆಂಗೆ ಸಾಧ್ಯ ನೀವು ಮಾಡೋಕ್ಕೆ ಅಂತ. ಇಲ್ಲಣ್ಣ ಅದು ಅಭ್ಯಾಸ ಆಗೋಗುತ್ತೆ ಬಂದರೆ. ಏನು ಅಭ್ಯಾಸನಪ್ಪ, ಪುರ್ಸೊತ್ತಿಲ್ದಂಗೆ ನಮಗೆ ಮಾತಾಡ್ತಾ ಇದ್ದೆ ನೀನು, ಬಟ್ ಚೆನ್ನಾಗಿತ್ತು ಅಂತ ಕೇಳೋರು. ಅದೇನ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತಲೂ. ಹಾಗೆ ನಾಟಕಗಳದ ಎಕ್ಸ್ಪೀರಿಯನ್ಸ್ ಏನು. ಮಿಕ್ಕಿದವ್ರು ಎಲ್ಲರೂ ನೋಡ್ಬಿಟ್ಟದು. ಈಗಿನ ಮುಖ್ಯಮಂತ್ರಿಗಳು ನೋಡಿದ್ದಾರೆ, ಬಸವರಾಜ ಬೊಮ್ಮಾಯಿ ನೋಡಿದ್ದಾರೆ, ಆ ಬೊಮ್ಮಾಯಿ ನೋಡಿದ್ದಾರೆ, ಧರ್ಮ್ ಸಿಂಗ್ ನೋಡಿದ್ದಾರೆ, ಬಂಗಾರಪ್ಪ ನೋಡಿದ್ದಾರೆ, ಮೊಯ್ಲಿ ಅವ್ರು ನೋಡಿದ್ದಾರೆ, ಎಲ್ಲ ಎಲ್ಲರೂ ನೋಡಿದ್ದಾರೆ. ಜಗದೀಶ್ ಶೆಟ್ಟರ್ ನೋಡಿ, ಅವ್ರ ಜೊತೆಲೆ ಕೆಲಸ ಮಾಡ್ತಿದ್ದಲ್ಲ ಅವ್ರು. ನೀವು ಎಲ್ಲರೂ ಎಲ್ಲ ಮುಖ್ಯಮಂತ್ರಿಗಳಿಗೂ ಟಿಪ್ಸ್ ಕೊಟ್ಟಿದ್ದೀರಾ ನಾಟಕದ ಮೂಲಕ. ಸದೃವಾಗಿ ಇದ್ರು ಎಲ್ಲ ಮುಖ್ಯಮಂತ್ರಿ. ಆಮೇಲೆ ಮೊದಲವರು 4-5 ಜನ ಬಿಟ್ಟರೆ ಮಿಕ್ಕಿದ್ರೆ ಹೋಗಿ ಬನ್ನಿ ಅನ್ನೋ ಥರದಲ್ಲಿ ಅವ್ರ ಜೊತೆ ಊಟ ತಿಂಡಿ ಮಾಡ್ಕೊಂಡು ಕಾಲ ಕಳೀತಿದ್ದಾನಲ್ವಾ. ಯಡಿಯೂರಪ್ಪನವ್ರ ಜೊತೆ ಪ್ರವಾಸ ಮಾಡ್ಕೊಂಡು ಕ್ಯಾನ್ವಾಸ್ ಮಾಡ್ತಿದ್ದಾನೆ, ನಾಟಕ ಮಾಡ್ತಿದ್ದೆ. ಏನೇ ನಮ್ಮನ್ನೆಲ್ಲ ಹಿಂಗೆ ಮಾಡಿಬಿಟ್ಟಿದ್ದೆ ಅಂತಂದರೆ ಇನ್ನೂ ಇದೆ ಸರ್ ತೋರಿಸ್ತಿದ್ದಾರೆ ಸರ್ ಅಂತ ಹೇಳಿ. ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಮಯನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ. ಇದು ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿ ಚಂದ್ರು ಸರ್ ಅವ್ರ ಜೊತೆ ಒಂದಿಷ್ಟು ಮಾತುಕತೆ ಹರಟೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೇನೆ. ಇದು ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ತಪ್ಪದೆ ನೋಡಿ. ನಮಸ್ಕಾರ. ಕಲೆ ಮತ್ತು ರಂಗಭೂಮಿಯ ಬೆಳವಣಿಗೆಗೆ ಶಕ್ತಿಯಾಗಿ ಈ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ನಿಮ್ಮ ಪ್ರೋತ್ಸಾಹವು ನಮ್ಮ ಕಲಾವಿದರಿಗೆ ದೊಡ್ಡ ಸ್ಫೂರ್ತಿ. Scan the QR code and contribute to support and help us create a sustainable environment for our artists. Ever grateful to your contribution.